Clear? So Ashini, how can you see? ಜ್ಞಾನೋದಯ ಮತ್ತು ಜೀವನ್ ಮುಕ್ತಿ ಅಂದ್ರೆ ಏನಪ್ಪಾ ಅಂತ ಅರ್ಥ. ಎನ್ಲೈಟ್ಮೆಂಟ್ ಅಂತ ಕೇಳಿದ್ರೆ ಬಜ್ಜೋಡಾಗ್ಬಿಟ್ಟಿದೆ. ಈಗ ಇಂಟರ್ನೆಟ್ ನೋಡಿದ್ರೆ ತುಂಬಾ ಜನ ಸಿಗ್ತಾರೆ, ಐ ಆಮ್ ಎನ್ಲೈಟೆಂಡ್, ಐ ಆಮ್ ಅವೇಕಂಡ್ ಅಂತ. ನಮ್ಗೆಲ್ಲ ಗಾಬರಿ ಬಿದ್ಬಿಡುತ್ತೆ. ಎಷ್ಟೊಂದು ಜನ ಎನ್ಲೈಟೆಂಡ್ ಅವೇಕಂಡ್ ಇದ್ದಾರೆ. ಬುದ್ಧ ಒಬ್ಬರು ಅಂದ್ಕೊಂಡಿದ್ವಿ, ಈಗ ಎಲ್ಲರೂ ಎನ್ಲೈಟೆಂಡ್ ಎಲ್ಲ ಇದೆಲ್ಲ ಹಾಕೊಂಡ್ಬಿಡ್ತಾರೆ. ಯಾವ್ದು ನಿಮ್ಮ ಪ್ರೊಫೈಲ್ ಪೇಜ್ ಎಲ್ಲ ಹಾಕೊಂಡ್ಬಿಡ್ತಾರೆ, ಎನ್ಲೈಟೆಂಡ್, ಲಿಬರೇಟೆಡ್, ಎನ್ಲೈಟೆಂಡ್ ಅಂತೆಲ್ಲ. ಅದು ನಿಜವಾದ ಅರ್ಥ ಎನ್ಲೈಟ್ಮೆಂಟ್ ಅದು ಏನು ಅಂತ ಯಾರಿಗೆ ಗೊತ್ತಿದೆ ಅಂತ ಪ್ರಶ್ನೆ. ಆಯ್ತಾ? ಸುಮ್ನೆ ಎಲ್ಲ ಎನ್ಲೈಟ್ಮೆಂಟ್ ಎಲ್ಲ ಒಂದು ಎನ್ಲೈಟ್ಮೆಂಟ್ ಬಸ್ಸೋಡ್ ಆಗ್ಬಿಟ್ಟಿದೆ. ಅದನ್ನ ಕೇಳಿ ನಾವು ಗಾಬರಿ ಬಿದ್ದುಬಿಡ್ತೇವೆ, ಅಯ್ಯಪ್ಪ ಎಷ್ಟೋ ಜನ ಎನ್ಲೈಟ್ಮೆಂಟ್ ಇದ್ದಾರೆ ಇಂಟರ್ನೆಟ್ ಅಲ್ಲಿ ಅಂತ. ಅದು ಇಂಟರ್ನೆಟ್ ಎನ್ಲೈಟ್ಮೆಂಟ್ ನಿಜ. ಆಯ್ತಾ? 4 ಪುಸ್ತಕ ಓದ್ಬಿಟ್ಟು ವೇದಾಂತ ಓದ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ಬಿಟ್ರೆ ಎನ್ಲೈಟ್ಮೆಂಟ್ ತಿಳ್ಕೊಂಡಿದ್ದಾರೆ ಜನ. ಆದ್ರೆ ಅದು ಯಾರಿಗೆ ಕೇಳ್ತಾರೆ ಸಿಚುವೇಶನ್ ಎನ್ಲೈಟ್ಮೆಂಟ್ ಅಲ್ಲಿ? ನೀವು ಕೇಳಕ್ ಹೋಗ್ತೀರಿ, ಅವ್ರ ಪ್ರೊಫೈಲ್ ಪೇಜ್ ಅಲ್ಲಿ ಇರ್ತಾರಪ್ಪ ಎನ್ಲೈಟೆಂಡ್ ಅಂತ. ಸಾವಿರಾರು ಎನ್ಲೈಟೆಂಡ್ ಸಿಗ್ತಾರೆ ಇಂಟರ್ನೆಟ್ ಅಲ್ಲಿ, ಸೆಲ್ಫ್ ಡಿಕ್ಲೈರ್ಡ್ ಎನ್ಲೈಟೆಂಡ್ ಅಂತ. ನೀವು ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ನೀವು ನಾಳೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಐ ಆಮ್ ಎನ್ಲೈಟೆಂಡ್ ಅವೇಕಂಡ್, ಆಯ್ತಾ, ಅವೇಕಂಡ್ ವಿದೌಟ್ ಗುರುಜಿ ಆಲ್ಸೋ ಅಂತ ಹೇಳಿ ಹಾಕೊಬಿಡಿ, ಬೇಕಾದ್ರೆ ಏನ್ ತೊಂದರೆ ಇಲ್ಲ. ರೈಟ್? ಸೊ ಈಗ ನಿಜವಾದ ಎನ್ಲೈಟ್ಮೆಂಟ್ ಅಂತ ಏನು ಅಂತ ಅರ್ಥ ಮಾಡ್ಕೊಳ್ಳ. ನೋಡಿ, ನಮ್ಮಲ್ಲಿ ನಿಮ್ಮ ಜೀವನ ಯಾರು ನಡೆಸ್ತಾ ಇದ್ದಾರಪ್ಪ? ನಿಮ್ಮ ಜೀವನವನ್ನ ನಾನೇ ನಡೆಸ್ತೇನೆ ಅಂತ ಹೇಳ್ತೀರಿ ನೀವು. ನಿಮ್ಮ ಜೀವನ ಒಂದು ಪ್ರೋಗ್ರಾಮ್ ಅಪ್ಪ, ಅದು ಕಂಟಿನ್ಯೂಸ್ಲಿ ನಡೀತಾ ಇದೆ ಪ್ರೋಗ್ರಾಮ್. ಅದು ನಿಮ್ಮ ಮನಸ್ಸಿನಲ್ಲಿ ವೃತ್ತಿಗಳು, ವಿಚಾರಗಳು ಬರ್ತವೆ, ಅದು ಬೇಕು ಇದು ಬೇಕು ಅಂತ. ಆವಾಗ ಕರ್ಮ ನಡೀತದೆ. ಕರ್ಮ ನಡೆದಾಗ ಏನೋ ಒಂದು ರಿಸಲ್ಟ್ ಬರ್ತದೆ, ಕರ್ಮಫಲ ಬರ್ತದೆ. ಆ ಕರ್ಮಫಲ ಬಂದಾಗ ಸಂಸ್ಕಾರಗಳು ಹುಟ್ಟುತ್ತವೆ ಒಳಗಡೆ. ಸಂಸ್ಕಾರಗಳು 2 ಟೈಪ್, ರಾಗ ದ್ವೇಷ. ಜೀವನದಲ್ಲಿ ಕೆಲವು ಐ ಲೈಕ್, ಐ ಡೋಂಟ್ ಲೈಕ್. ಅಂದ್ರೆ ಈ ಜೀವನವನ್ನು 2 ಭಾಗ ಮಾಡ್ತೇವೆ. ಅದೇ ದ್ವಂದ್ವ, ರಾಗ ದ್ವೇಷ. ಇಡೀ ಜೀವನಕ್ಕೆ 2 ಲೇಬಲ್, ರಾಗ ದ್ವೇಷ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ನಮಗೆ. ಐ ಲೈಕ್, ಐ ಡೋಂಟ್ ಲೈಕ್. ಯುವರ್ ಎಂಟೈರ್ ಲೈಫ್ ಇಸ್ ಓನ್ಲಿ ದ ಡ್ಯುಯಾಲಿಟಿ. ಅಂದ್ರೆ ಬೇರೆ ಡ್ಯುಯಾಲಿಟಿ ಅಲ್ಲ, ನಿಜವಾದ ಡ್ಯುಯಾಲಿಟಿ ಬರುತ್ತೆ ರಾಗ ದ್ವೇಷದ ಬರ್ತದೆ. ದೀಸ್ ಆರ್ ಥಿಂಗ್ಸ್ ಐ ಲೈಕ್, ದೀಸ್ ಆರ್ ಥಿಂಗ್ಸ್ ಐ ಡೋಂಟ್ ಲೈಕ್. ರಾಗ ದ್ವೇಷ 2 ಇರೋದು ಗೊತ್ತಲ್ಲ ನಮ್ಮ ಜೀವನದಲ್ಲಿ. ಅದೇ ದ್ವಂದ್ವ, ಅದೇ ಡ್ಯುಯಾಲಿಟಿ, ರಿಯಲ್ ಡ್ಯುಯಾಲಿಟಿ, ರೂಟ್ ಆಫ್ ಡ್ಯುಯಾಲಿಟಿ. ಇದು ಡ್ಯುಯಾಲಿಟಿ ಏನ್ ಪ್ರಯೋಜನ, ಏನ್ ಪ್ರಾಬ್ಲಮ್? ಅಲ್ಲಿ ಒಳ್ಳೇದಿದೆ ಕೆಟ್ಟದಿದೆ, ಆಯ್ತಾ? ಹೀರೋ ಇದ್ದಾರೆ, ವಿಲನ್ ಇದ್ದಾರೆ. ನಮ್ಗೆ ಏನ್ರಿ ಆಗ್ಬೇಕು? ಅಲ್ಲಿ ನಮ್ಮಲ್ಲಿ ರಾಗ ದ್ವೇಷ ಹೊಂದ್ಕೊಂಡಾಗ ಅದು ದ್ವಂದ್ವ, ಅದು ಡ್ಯುಯಾಲಿಟಿ, ಅದು ನಿಜವಾದ ಡ್ಯುಯಾಲಿಟಿ. ಅಲ್ಲಿ ಹೊರಗಡೆ ಡ್ಯುಯಾಲಿಟಿ ಅಲ್ಲ. ಹೌ ಯು ರಿಯಾಕ್ಟ್ ಟು ದಟ್ ಇಸ್ ಡ್ಯುಯಾಲಿಟಿ. ಡ್ಯುಯಾಲಿಟಿ ಏನು? ಒಳ್ಳೇದು ಕೆಟ್ಟದ್ದು ಡ್ಯುಯಾಲಿಟಿ, ಹೀರೋ ವಿಲನ್ ಡ್ಯುಯಾಲಿಟಿ, ಆಯ್ತಾ? ಧರ್ಮ ಅಧರ್ಮ ಡ್ಯುಯಾಲಿಟಿ ಅಂತ ಹೇಳ್ತೇವೆ ನಾವು. ದಟ್ ಡ್ಯುಯಲಿಸಮ್, ಅದು ದ್ವಂದ್ವ. ಅದು ದ್ವಂದ್ವ ಇದ್ದದ್ದು. ದ್ವೈತ ಯಾವಾಗ ಆಗುತ್ತೆ? ನಮ್ಮಲ್ಲಿ ರಾಗದ್ವೇಷ ಹುಡ್ಕೊಂಡಾಗ. ದ್ವಂದ್ವಕ್ಕೂ ದ್ವೈತಕ್ಕೂ ವ್ಯತ್ಯಾಸ ಇದೆ. ದ್ವಂದ್ವ ಇದೆ ಡ್ಯುಯಲಿಸಮ್, ನೇಚರ್. ಅದ್ರಲ್ಲಿ ನಾನು ಅಸೋಸಿಯೇಟ್ ಆದಾಗ ರಾಗದ್ವೇಷ ಹುಡ್ಕೊಳ್ತೀನಿ. ಅಂದ್ರೆ ಸರ್, ನಿಜವಾದ ದ್ವೈತ ಎಲ್ಲಿದೆ? ರಾಗದ್ವೇಷದಲ್ಲಿದೆ. ನಾನೇನ್ ಮಾಡ್ತೇನೆ? ಅಲ್ಲಿ ಇನ್ವಾಲ್ವ್ ಆಗ್ತೇನೆ. ಸಿ, ಮೂವಿ ಇದೆ, ಮೂವಿಯಲ್ಲಿ ಹೀರೋ ಇದ್ದಾರೆ, ವಿಲನ್ ಇದ್ದಾರೆ, ಎಲ್ಲ ಚೆನ್ನಾಗಿದೆ, ಎಂಜಾಯಬಲ್. ದ ವರ್ಲ್ಡ್ ಇಸ್ ಎ ಮೂವಿ, ಎಲ್ಲ ಚೆನ್ನಾಗಿದೆ. ಅದ್ರಲ್ಲಿ ನಾನು ಹೀರೋ, ಅದು ನಾನು ವಿಲನ್ ಆಗ್ಬಿಟ್ರೆ ರಾಗ ದ್ವೇಷ ಬಂದ್ಬಿಡ್ತು. ಅದು ನಾನು ಇನ್ವಾಲ್ವ್ ಆಗ್ಬಿಟ್ರೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ. ಹೌದು, ಪ್ರಪಂಚದಲ್ಲಿ ಇದೆ ದ್ವಂದ್ವ ಇದೆ. ದ್ವಂದ್ವ ಅಂದ್ರೆ ಡ್ಯುಯಲಿಸಮ್. ದ್ವಂದ್ವ ಇರೋ ಸಹಜ. ಎಲ್ಲಿ ಎತ್ತರ ಇದೆ ಅಲ್ಲಿ ತಗ್ಗಿದೆ, ಎಲ್ಲಿ ಗುಡ್ಡ ಇದೆ ಅಲ್ಲಿ ತಗ್ಗಿದೆ, ಎಲ್ಲಿ ಬಿಸಿ ಇದೆ ಅಲ್ಲಿ ತಣ್ಣಗಿದೆ. ಅದು ದ್ವಂದ್ವ, ಡ್ಯುಯಲಿಸಮ್. ದ್ವೈತ ಅಲ್ಲ ಅದು. ದ್ವೈತ ಯಾವಾಗ ಆಗುತ್ತೆ? ಅದೊಂದು ನಾನು ಅಸೋಸಿಯೇಟ್ ಮಾಡಿದಾಗ, ನಾನು ಸೇರ್ಕೊಂಡಾಗ. ಈಗ ಒಂದು ಮೂವಿ ನಡೀತಾ ಇದೆಯಪ್ಪ, ಹೀರೋ ಇದ್ದಾಳೆ, ವಿಲನ್, ಏನ್ ರೋಮಾನ್ಸು, ಏನ್ ಡ್ಯಾನ್ಸು, ಕಬ್ಬನ್ ಪಾರ್ಕ್ ತಿರ್ಗೋದು, ಮಾಲ್ಗಳಿಗೆ ಹೋಗೋದು. ಹಿಂದಿನ ಕಾಲದಲ್ಲಿ ಪಾರ್ಕ್ ಅಲ್ಲಿ ತಿರ್ಗೋದು, ಈಗ ಮಾಲ್ಗೆ ಹೋಗೋದು, ಆಯ್ತಾ? ಎಲ್ಲ ತಿರ್ಗಿ ಮಾಡ್ತಾರೆ. ಕಡೆಗೆ ಆ ಹುಡುಗರಿಗೆ ಸಪರೇಟ್ ಆಗ್ಬಿಡ್ತಾರೆ. ಅವಾಗ ನಮ್ಮಲ್ಲಿ ಕಣ್ಣೀರು ಖರ್ಚಿಪ್ ಮೂವಿ ಅಂತ ಹೇಳ್ತಾರೆ ಅದಕ್ಕೆ. ಕಣ್ಣೀರು ಯಾಕೆ? ನಾವು ಹುಡುಗಿ ಒಟ್ಟಿಗೆ ಅಸೋಸಿಯೇಟ್ ಆಗಿದೆ. ಆ ಹುಡುಗಿಯ ಸ್ಥಾನ ನಮ್ಮ ಇಟ್ಕೊಂಡು ನಾವು ಗೋಳಾಡ್ತೇವೆ. ನಾವು ಮೂವಿ ಒಟ್ಟಿಗೆ ಸೇರ್ಕೊಂಡ್ಬಿಡ್ತೇವೆ. ಮೂವಿ ನೋಡಿದ್ರೆ ದ್ವಂದ್ವ, ಅಂದ್ರೆ ಅದ್ರ ಡ್ಯುಯಾಲಿಟಿ ಇದೆ. ಹೀರೋ ಇದೆ, ವಿಲನ್ ಇದ್ದಾರೆ, ಸಪರೇಷನ್ ಇದೆ, ಜಾಯ್ನಿಂಗ್ ಇದೆ. ಆ ದ್ವಂದ್ವದಲ್ಲಿ ನಾನು ಸೇರ್ಕೊಂಡಾಗ ಅದು ದ್ವೈತ ಆಯ್ತು. ಎಲ್ಲರೂ ನಾನು ಸೇರ್ಕೊಂಡಿಲ್ಲ, ಅದು ದ್ವೈತ ಇಲ್ಲ, ಅದು ಕೇವಲ ಮೂವಿ.
ಲೈಫ್ ಇಸ್ ಎ ಮೂವಿ. ದ್ವೈತ ಈಗ ದ್ವಂದ್ವ ಮತ್ತು ದ್ವೈತ ಅರ್ಥ ಮಾಡೋಣ, ಆಮೇಲೆ ರೆಕಾರ್ಡಿಂಗ್ ನೋಡೋಣ. ಆಯ್ತಾ? ನೀವು ಯಾವಾಗ ಅದ್ರೊಳಗೆ ಇನ್ವಾಲ್ವ್ ಆಗ್ತೀರಾ, ಯಾಕೆ ನೀವು ಹೀರೋಯಿನ್ ಒಟ್ಟಿಗೆ ಇನ್ವಾಲ್ವ್ ಆದ್ರಿ? ಅಲ್ಲಿ ಒಬ್ಳು ಕೆಲಸಗಾರಳಿದ್ಲಲ್ಲ, ಕೆಲಸಗಾರೊಟ್ಟಿಗೆ ಇನ್ವಾಲ್ವ್ ಆಗಿಲ್ಲ, ಹೀರೋಯಿನ್ ಚೆನ್ನಾಗಿ ಕಾಣ್ತಾಳೆ. ಐ ವಾಂಟ್ ಟು ಗೆಟ್ ಇನ್ವಾಲ್ವ್ ವಿತ್ ಸಮ್ ಗುಡ್ ಥಿಂಗ್, ಗುಡ್ ಲುಕಿಂಗ್, ಐ ವಾಂಟ್ ಟು ಫೀಲ್ ನೈಸ್ ಅಂದ್ರೆ ರಾಗ ಬಂದ್ಬಿಡ್ತಲ್ಲಿ. ಆಯ್ತಾ? ಅಂಡ್ ವಿಲನ್ ಬಂದ, ಅವನ ಮೇಲೆ ದ್ವೇಷ ಬಂದ್ಬಿಡ್ತು. ಸೊ ನಾವೇನ್ ಮಾಡಿದೆ, ಈ ಜೀವನ ಅನ್ನುವ ನಾಟಕದಲ್ಲಿ ಸಾಕ್ಷಿಯಾಗಿ ನೋಡಲ್ಲ, ಪಾತ್ರಧಾರಿಗಳಾಗ್ಬಿಡ್ತೀವಿ. ಪಾತ್ರಧಾರಿಗಳಾಗ್ಬಿಟ್ಕೊಳ್ಳಿ ದ್ವೈತ ಬಂತು. ಅಲ್ಲಿವರೆಗೆ ಅದು ದ್ವಂದ್ವ, ಡ್ಯುಯಲಿಸಮ್. ಇಲ್ಲಿ ನಾವು ಇನ್ವಾಲ್ವ್ ಆದಿ ಅಲ್ಲಿ ದ್ವೈತ ಆಯ್ತು. ದ್ವೈತ ಆದ್ಕೊಳ್ಳಿ ರಾಗದ್ವೇಷ ಬಂದ್ಬಿಡ್ತು. ಹಾಗ್ಬಿಟ್ಟು ನಿಜವಾದ ದ್ವೈತ ಯಾವುದು? ರಾಗದ್ವೇಷ. ಜೀವಾತ್ಮ ಪರಮಾತ್ಮ ಅಲ್ಲ, ರಾಗದ್ವೇಷ ಅಲ್ಲಿ ಮೂಲ ಅದು ದ್ವೈತ. ಇಡೀ ಪ್ರಪಂಚವನ್ನು ಎರಡು ಭಾಗ ಮಾಡ್ತೇವೆ, ರಾಗ ದ್ವೇಷ. ಪ್ರಪಂಚವನ್ನು ಎರಡು ಭಾಗ ಮಾಡಿದಾಗ, ರಾಗ ದ್ವೇಷ ಮಾಡಿದಾಗ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ನಾವು ಸ್ಪ್ಲಿಟ್ ಆಗ್ಬಿಡ್ತೇವೆ. ಅದೇ ದ್ವೈತ. ಆ ರಾಗ ದ್ವೇಷಗಳು ಸಂಸ್ಕಾರ ಆಗಿ ಸೇರ್ಕೊಳ್ತಾರೆ. ಸಂಸ್ಕಾರ ಅಂದ್ರೆ ಹ್ಯಾಬಿಟ್ ಪ್ಯಾಟರ್ನ್ಸ್. ಅನ್ಕಾನ್ಶಿಯಸ್ಲಿ ವಿ ಕೀಪ್ ಆನ್ ಲೇಬಲಿಂಗ್ ರಾಗ ದ್ವೇಷ. ಐ ಲೈಕ್ ಎನಿ ಸಿಚುಯೇಷನ್, ಪ್ರತಿ ಸಿಚುಯೇಷನ್ ನಾವು ರಾಗ ದ್ವೇಷ ಕಲಾಸೇವೆ ಮಾಡ್ತಾ ಹೋಗ್ತೇವೆ. ಮಾಡ್ತಾ ಇಲ್ಲ ನೀವು? ಆಯ್ತಾ? ಈಗ ಕೂತ್ಕೊಂಡಿದ್ದೀರಿ, ಈಗ ರಾಗನೋ ದ್ವೇಷನೋ? ಈಗ ಕಂಫರ್ಟಬಲ್ ರಾಗ, ಆಯ್ತಾ? ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿರಲ್ಲ, ಸ್ವಲ್ಪ ದ್ವೇಷ. ರಾಗ ದ್ವೇಷ ಒಟ್ಟೊಟ್ಟಿಗೆ ಬಂದ್ಬಿಡ್ತಾವೆ ನಮ್ಮಲ್ಲಿ. ರಾಗ ದ್ವೇಷ ಕಂಟಿನ್ಯೂಸ್ ಆಗಿ ರಾಗ ದ್ವೇಷ ಲೇಬಲ್ ಮಾಡ್ಬೇಕು ಕೆಲಸ ನಮ್ಗೆ ಒಳಗಡೆ. ಯಾವಾಗ? ಲೋವರ್ ಮನಸ್ಸಿಗೆ 20 ಗಂಟೆ ರಾಗ ದ್ವೇಷ ಲೇಬಲ್ ಮಾಡ್ತೇವೆ. ಸೊಳ್ಳೆ ಬಂದು ಕೂತ್ಕೊಂಡ್ರೆ ದ್ವೇಷ, ಆಯ್ತಾ? ಒಳ್ಳೆ ಸೆಂಟ್ ವಾಸನೆ ಬಂದ್ರೆ ರಾಗ. ಸೊ ರಾಗ ದ್ವೇಷ ಇಡೀ ಜೀವನವನ್ನು ನಾವು ರಾಗ ದ್ವೇಷ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಇಲ್ಲಿ ಅನ್ಕಾನ್ಶಿಯಸ್ ಆಗಿ. ಅರ್ಥ ಆಯ್ತಾ? ಈ ರಾಗ ದ್ವೇಷದಿಂದ ಏನಾಗುತ್ತೆ, ವಾಸನೆ ಹುಡ್ತಾವೆ, ಟೆಂಡೆನ್ಸೀಸ್. ನಮ್ಮ ಜೀವನಕ್ಕೆ ಒಂದು ಡಿಸೈರ್ಸ್ ಹುಡ್ಕೊಡ್ತವೆ. ಏನ್ ಡಿಸೈರ್ಸ್, ಟೆಂಡೆನ್ಸಿ ಏನಿದೆ? ವಿತ್ತೆ. ಅದಕ್ಕೆ ಈಶಾನ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಈಶಾನ ಅಂದ್ರೆ ಡಿಸೈರ್, ವಿತ್ತೇಶಾನ ಅಂದ್ರೆ ಡಿಸೈರ್ ಫಾರ್ ಮನಿ. ಅಶ್ವಿನಿ, ರೈಟ್? ವಿತ್ತೇಶಾನ ಮೀನ್ಸ್ ಡಿಸೈರ್ ಫಾರ್ ಮನಿ. ವೈ ಡು ಯು ಹ್ಯಾವ್ ಡಿಸೈರ್ ಫಾರ್ ಮನಿ? ರಾಗ, because I want power. Okay, I don't want misery. Dvesha for misery. I have dvesha for poverty. Raga for power. With money I can buy something. Vitteshana, desire for money, power. Bhogeshana, enjoyment. I want to enjoy various things. What are things I enjoy? Food, coffee, newspaper reading, cricket commentary, ನೆಟ್ಫ್ಲಿಕ್ಸು, ಇನ್ನೇನೇ ಇದೆ. ದೆನ್ ಸಮ್ ಪೀಪಲ್ ಎಂಜಾಯ್ ಬ್ಲೇಮಿಂಗ್ ಅದರ್ಸು, ಗಾಸಿಪ್ಪು, ಹರಟೆ, ಹಾಲು ಹರಟೆ, ಬೇರೆಯವ್ರಿಗೆ ತಮಾಷೆ ಮಾಡೋದು, ಏನೇನೋ ಎಂಜಾಯ್ಮೆಂಟ್ಸ್. ಅದಕ್ಕೆ ಭೋಗೇಶಾನ ಅಂತ ಹೇಳೋದು. ಕಡೆ ಲೋಕೇಶಾನ ಅಂತಿದೆ. ಲೋಕೇಶಾನ ಅಂದ್ರೆ ಡಿಸೈರ್ ಫಾರ್ ಕಂಪನಿ. ಕೆಲವು ಏನಾಗುತ್ತೆ, ಜನ ಹೊಟ್ಟಿಗೆ ಹತ್ರ ಇಲ್ದ್ರೆ, ಕಂಪನಿ ಇದ್ರೆ ಬಹಳ ರೆಸ್ಟ್ಲೆಸ್ ಆಗ್ಬಿಡ್ತೀವಿ. ನನಗೂ ಇದೆ, ಸ್ಟೂಡೆಂಟ್ಸ್ ಇದ್ರೆ ನಾನು ರೆಸ್ಟ್ಲೆಸ್ ಆಗ್ಬಿಡ್ತೀನಿ. ಸೊ ಲೋಕೇಶ ಅಂದ್ರೆ ಜನರ ಹತ್ರ ಇರಬೇಕು. ಅದಕ್ಕೇನು ಬಂಧು ಏನು, ಬಳಗ ಏನು, ಕಂಪನಿ ಏನು. ಆ ಕಂಪನಿ ಬೇಕಾದ್ರೆ ಕುಡಿಲಿಕ್ಕೆ ಕಂಪನಿ, ಕ್ರಿಕೆಟ್ ನೋಡ್ಲಿಕ್ಕೆ ಕಂಪನಿ, ಅಥವಾ ಮೂವಿಗೆ ಹೋಗ್ಲಿಕ್ಕೆ ಕಂಪನಿ, ಎಲ್ಲ ಒಂದು ಕಂಪನಿ ಬೇಕು. ಲೋಕೇಶಾನ, ಡಿಸೈರ್ ಫಾರ್ ಕಂಪನಿ. ಶಾಸ್ತ್ರೀಯಶಾನ, ಶಾಸ್ತ್ರೀಯಶಾನ ಅಂದ್ರೆ ಶಾಸ್ತ್ರ ಓದಬೇಕು. ಎಷ್ಟು ಓದಿದ್ರು ಮುಗಿಸಲ್ಲ, ಅದು ಓದಬೇಕು, ಆ ಶಾಸ್ತ್ರ ಓದಬೇಕು, ಈ ಶಾಸ್ತ್ರ ಓದಬೇಕು. ನಂತರ ಒಬ್ರು ಬಂದಿದ್ರು, ನಾನು ತುಂಬಾ ಶಾಸ್ತ್ರ ಓದಿದ್ದೀನಿ ಸರ್, ಬಹಳ ಸಂತೋಷ ಇದೆ, ನಾನು 35 ಗ್ರಂಥಗಳನ್ನು ಮುಗಿಸಿದ್ದೇನೆ, ಸಂಸ್ಕೃತ ಫುಲ್, ಸಂಸ್ಕೃತ ಪಂಡಿತರು. ಓ ಬಹಳ ಸಂತೋಷ. ನನ್ನ ಜೀವನದಲ್ಲಿ ಇನ್ನೊಂದು ಆಶೆ ಇದೆ. ಏನ್ ಆಶೆ? ನಮ್ಮ ಗುರುಗಳು 95 ಗ್ರಂಥ ಬರೆದಿದ್ದಾರೆ. ಆ 95 ಇಷ್ಟು ದಪ್ಪ ಇರೋದು ಸಂಸ್ಕೃತದಲ್ಲಿ. ಆ ಗ್ರಂಥ ಎಲ್ಲ ಓದ್ಬೇಕಂತ ಆಸೆ. ಈ ಜೀವನದಲ್ಲಿ ಆಗಿದ್ರೆ ಮುಂದಿನ ಜನ್ಮದಲ್ಲಿ ಓದ್ಬೇಕಂತ ಆಸೆ.
ಶಾಸ್ತ್ರೇಶ ಶಾಸ್ತ್ರ ಏನಿದೆಪ್ಪ, ಎಲ್ಲಾ ಶಾಸ್ತ್ರಗಳಿರೋದು ಒಂದೇ, ತತ್ವಮಸಿ, ನೀನು ಬ್ರಹ್ಮ ಅಂತ ಹುಡುಕು ಅಂತ ಹೇಳ್ತದೆ. ಅದು ಬಿಟ್ಟು ಅದು ಓದುದು ಎಲ್ಲಾ ಶಾಸ್ತ್ರಗಳಿಗೆ ಹೇಳಿದೆ ತತ್ವಮಸಿ, ಅದಕ್ಕೊಂದು ಅರ್ಥ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಮುಗೀತು. ಆಮೇಲೆ ಸುಮ್ಮನೆ ಧ್ಯಾನ ಮಾಡ್ಕೊಂಡು ನಿಮ್ ಜೀವನದಲ್ಲಿ ಇದನ್ನ ಏನದ ಸರ್ವಿಸ್ ಮಾಡ್ಕೊಂಡು ಆ ಉಳಿದಾಗೆಲ್ಲ ವಾಸನೆಗಳನ್ನ ಕಳ್ಕೊಂಡು ಜೀವನ ಮಾಡ್ಬೇಕು. ಅದನ್ನ ಬಿಟ್ಟು ಬರೀ ಶಾಸ್ತ್ರಗಳು ಓದುದು, ಶಾಸ್ತ್ರೀಶನ, ಅವಾಗ ಏನಾಗುತ್ತೆ, ಫೀಲ್ ಗುಡ್. ನಿಮ್ಗೆ ಬರೀ ನೀವೇನು ಓದಿಲ್ಲ, ನಾನು ಪಂಡಿತ, ಆಯ್ತಾ, ಸ್ಕಾಲರ್ಲಿ. ಅದಕ್ಕೆ ಒಬ್ರು ಶಿಪ್ಪಲ್ಲಿ ಹೋಗ್ತಾ ಇದ್ರು ಪಂಡಿತರು. ಆ ಶಿಪ್ಪಲ್ಲಿ ಹೋಗ್ತಾ ಇರುವಾಗ ಆ ಶಿಪ್ ಬಿಡೋನಿರ್ತಾನೆ. ಆ ಪಂಡಿತ ಕೇಳ್ತಾರೆ, ಏನಪ್ಪಾ ನೀನು ಇದನ್ನ ಫಿಸಿಕ್ಸ್ ಓದ್ಯಾ? ಇಲ್ಲ, ನಿನ್ನ ಅರ್ಧ ಜೀವನ ವೇಸ್ಟ್ ಅಪ್ಪ. ನಿನ್ನ ಜೀವನ ಕೆಮಿಸ್ಟ್ರಿ ಓದ್ಯಾ? ಇಲ್ಲ, ನಿನ್ನ ಅದ್ರ ಕಾಲ ಜೀವನ ವೇಸ್ಟ್. ಅವನು ಬರ್ತಾನೆ ಸ್ವಲ್ಪ ಹೊತ್ತಲ್ಲಿ, ಅವನು ದೋಣಿ ಬಿಡೋನು. ಸ್ವಾಮೀಜಿ ನೀವು ಸ್ವಿಮ್ಮಿಂಗ್ ಬರ್ತಿದ್ಯಾ? ಇಲ್ಲ, ನಿಮ್ ಪೂರ್ತಿ ಜೀವನ ವೇಸ್ಟ್ ಅಂತ. ನಮ್ ಜೀವನ ಏನಾಗಿದೆ, ಈ ಶಾಸ್ತ್ರ ಓದೋದೇ ಕಳೆಗಳಿದ್ದಾರೆ. ಆ ಶಾಸ್ತ್ರ ಓದ್ಕೊಂಡು ನಿಸ್ವಾರ್ಥ ಭಾವನೆ ಜೀವನ ಮಾಡೋದ್ ಕಲ್ತಿಲ್ಲ, ಅಪ್ಲೈ ಮಾಡಲ್ಲ, ಬರೀ ಫೀಲಿಂಗ್ ಅಪ್. ಆಯ್ತಾ, ಆ ಫೀಲಿಂಗ್ ಅಪ್ ಮಾಡಿ ಏನ್ ಮಾಡ್ತಾರೆ, ನಾನು ಬ್ರಹ್ಮ ಅಂತ ತಿಳ್ಕೊಳ್ತಿರ್ತಾರೆ. ಅದಕ್ಕೆ ಎನ್ಲೈಟ್ಮೆಂಟ್ ಅಂತ ತಿಳ್ಕೊಬಿಡ್ತಾರೆ. ಇದು ಕೇವಲ ಇಂಟೆಲೆಕ್ಚುಯಲ್ ಎನ್ಲೈಟ್ಮೆಂಟ್. ಇಂಟೆಲೆಕ್ಚುಯಲ್ ನಿಮ್ಮ ಜ್ಞಾನವನ್ನು ಅಪ್ಲೈ ಮಾಡ್ಬೇಕಲ್ಪ ನಿಮ್ಮ ಜೀವನದಲ್ಲಿ. ಅಲ್ರಿ, ನೀವು ಒಳ್ಳೆ ಮ್ಯೂಸಿಷಿಯನ್ ಅಲ್ರಿ, ನೀವು ಸಂಗೀತ ಕಲ್ತಿದ್ರಲ್ಲ? ಹೌದೌದು, ನಾನು ಸಣ್ಣದಾಗಿದ್ದಾಗ ಸಂಗೀತದಲ್ಲಿ ಇದು ಮಾಡಿದ್ದೆ, ಏನದು ವಿದ್ವತ್ ಮಾಡಿದ್ದೆ. ಈಗ ಒಂದು ಹಾಡು ಹೇಳ್ರಿ. ಇಲ್ಲ, ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಅಂತ. ನೀವು ಜ್ಞಾನ ಇದೆ, ಅದು ಪ್ರಾಕ್ಟೀಸ್ ಮಾಡಿದ್ರೆ ಎಂತ ಜ್ಞಾನ ರೀ ಅದು? ಶಾಸ್ತ್ರ ಓದಿ ವಿವೇಕ ಮಂತ್ರಿ, ಅದು ನೀವು ವೈರಾಗ್ಯ ಜೀವನದಲ್ಲಿ ಅಪ್ಲೈ ಆಗಿಲ್ಲಲ್ರಿಪ್ಪ ನಿಮ್ಮಲ್ಲಿ. ಆ ಅಪ್ಲೈ ಮಾಡೋಕೆ ಜ್ಞಾನ ನಿಷ್ಠೆ ಅಂತ ಹೇಳುದು. ಜ್ಞಾನ ಬಂದ ಸಾಕಾಗಿಲ್ಲ, ಜ್ಞಾನ ನಿಷ್ಠೆ ಅಪ್ಲೈ ಮಾಡ್ಬೇಕಾ? ಇಲ್ಲ, ಅದು ಸಾಧನೆ ಅಲ್ಲ, ಅದು ಅಪ್ಲಿಕೇಶನು. ನಿಮ್ಮ ಜೀವನದ ಪ್ರತಿ ಕ್ಷಣ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಜ್ಞಾನ ಕೇವಲ ಜ್ಞಾನ ಆಗಿ ಉಳಿತದೆ. ಅದು ಜ್ಞಾನ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು. ಹೇಗೆ? ಪ್ರತಿ ಕ್ಷಣ ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ, ಸೇವಾ ಭಾವನೆ ಜೀವನ ಮಾಡ್ಬೇಕು. ವೈರಾಗ್ಯ ಈಸ್ ಅಪ್ಲಿಕೇಶನ್ ಆಫ್ ಜ್ಞಾನ. ವೈರಾಗ್ಯ ಅಂದ್ರೆ ಅರ್ಥ ಅಂದ್ರೆ ವಿರಾಗ ಅಂತ, ಅಂದ್ರೆ ರಾಗ ಇಲ್ದಿರು ಅಂತ. ಹೋ, ನಂಗೆ ಅಟ್ರಾಕ್ಷನ್ ಬೇಡಪ್ಪ, ಐ ಡೋಂಟ್ ವಾಂಟ್ ದಟ್, ಐ ಡೋಂಟ್ ವಾಂಟ್ ಟು ಸೀ ದ ಪರ್ಸನ್, ಐ ಡೋಂಟ್ ವಾಂಟ್ ದಿಸ್ ಮನಿ. ಅದು ದ್ವೇಷ. ವೈರಾಗ್ಯ ಅಂದ್ರೆ ರಾಗ ಮಾತ್ರ ಅಲ್ಲ, ರಾಗ ಅಂಡ್ ದ್ವೇಷ ಕಂಬೈನ್ ಇಸ್ ರಾಗ. ಅದು ಒಂದು ಶಬ್ದ ಹೇಳ್ತಾರೆ ಅಷ್ಟೇ. ವೈರಾಗ್ಯ ಅಂದ್ರೆ ರಾಗ ದ್ವೇಷ ಎರಡು ಸೇರಿ ಇಲ್ದಿರೋದಕ್ಕೆ ವೈರಾಗ್ಯ ಅಂತ ಹೇಳೋದು. ನನಗೆ ಬೇಡ ಅನ್ನೋದು ರಾಗ ದ್ವೇಷ, ಬೇಕನ್ನೋದು ರಾಗ. ರಾಗ ದ್ವೇಷಗಳು ಇಲ್ದಿದ್ದಾಗ ಅದು ವೈರಾಗ್ಯ. ಅದೇ ಇಕ್ವಾನಿಮಿಟಿ, ಸ್ಥಿತಪ್ರಜ್ಞತ್ವ. ಅದು ಡಿಸ್ಪ್ಯಾಷನ್ ಇಂಗ್ಲಿಷ್ ರಾಂಗ್ ವರ್ಡ್ ಅದು, ರೈಟ್? ಇಂಗ್ಲಿಷ್ ಏನಾಗಿ ಮಾಡಿದ್ರೆ ಟ್ರಾನ್ಸ್ಲೇಟ್ ಮಾಡೋಕೆ ತಪ್ಪಾಗಿ ಮಾಡ್ತಾರೆ. ಅದೇ ಕನ್ಫ್ಯೂಷನ್ ನಮಗೆ. ಸಂಸ್ಕೃತ ಶಬ್ದಗಳಿಗೆ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಲ್ಲ, ಸಿಗೋದಿಲ್ಲ. ರಾಗ ದೇಶಗಳಿಂದ ದಾಟುವುದೇ ವೈರಾಗ್ಯ. ಅದಕ್ಕೆ ನಾನು ಒಬ್ಬರ ಸ್ವಾಮೀಜಿ ಬಗ್ಗೆ ಕೇಳಿದೆ. ಆ ಸ್ವಾಮೀಜಿಗಳ ಬಗ್ಗೆ ಏನ್ ಮಾಡಿ, ದೇವರಿಗೆ ಪೂಜೆ ಮಾಡುವಾಗ ಬಂಗಾರ ಮುಟ್ಟಲ್ಲಂತೆ, ಅವರು ಮುಟ್ಟಲ್ಲಂತೆ. ಮತ್ತೆ ದೇವರಿಗೆ ಅಲಂಕಾರ ಹೇಗೆ ಮಾಡಿದ್ರೆ ಅವ್ರ ಶಿಷ್ಯರ ಕೈ ಮಾಡಿಸ್ತಾರೆ. ಯಾಕೆ? ಬಂಗಾರ ಮುಟ್ಟೋದ್ರಿಂದ ಬಂಗಾರ ಬಗ್ಗೆ ಅವರಿಗೆ ರಾಗ ಇಲ್ಲ, ಅಟ್ರಾಕ್ಷನ್ ಇಲ್ಲ ಅಂತ. ಅಲ್ಲ, ಬೇಡ ಅಂತ ಹೇಳ್ತಾರಲ್ಲ, ಅದು ರಾಗ ಅಲ್ವಾ? ಬೇಡ ಅಂತ ಹೇಳೋದು ದ್ವೇಷ. ಆ ದ್ವೇಷವು ರಾಗದ ಒಂದು ಫಾರ್ಮೇ ಅದು. ಶಿಷ್ಯರ ಕೈಲಿ ಮಾಡಿಸ್ತಲ್ಲ, ಪಾಪ ಶಿಷ್ಯರಿಗೆ ರಾಗ ಬಂತು ತೊಂದರೆ ಇಲ್ವಾ? ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ನಾವು ರಾಗ ದ್ವೇಷವನ್ನು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಳ್ತೇವೆ. ಈಕ್ವಾನಿಮಿಟಿ, ದಿ ಎಂಟೈರ್ ಸ್ಪಿರಿಚುವಲ್ ಟೀಚಿಂಗ್ ಈಕ್ವಾನಿಮಿಟಿ ಬಗ್ಗೆ ಹೇಳ್ತೇವೆ. ರಾಗ ಹೇಟು ಇಲ್ಲ, ರಾಗ ದ್ವೇಷವೇ ದ್ವೈತ. ನಾವು ದ್ವೈತ, ಜೀವಾತ್ಮ ಪರಮಾತ್ಮ ಬೇರೆ ದ್ವೈತ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಿಜವಾದ ನಮ್ಮ ಬೇಸಿಕಲ್ ದ್ವೈತ ರಾಗ ದ್ವೇಷಗಳು. Do you have ರಾಗ ದ್ವೇಷ? How much? ಸೊ ನಿಮ್ಮ ಡೈರಿಯಲ್ಲಿ ಇನ್ನೊಂದು ಆಡ್ ಮಾಡಿಯಪ್ಪ, ಕಾಮ ಕ್ರೋಧ ಮದ ಮತ್ಸರ ರಾಗ ದ್ವೇಷಗಳನ್ನ ಆಡ್ ಮಾಡ್ಬಿಡಿ. ಅಬ್ಸರ್ವ್. ಆಯ್ತಾ? ಇನ್ನೊಂದು ಆಡ್ ಮಾಡ್ಬಿಡಿ, ವಾಸನೆಗಳು. ವಿತ್ತೇಶಾನ, ಭೋಗೇಶಾನ, ಲೋಕೇಶಾನ, ಶಾಸ್ತ್ರೇಶಾನ, ಪುತ್ರೇಶಾನ. ಪುತ್ರೇಶಾನ ಮಕ್ಕಳು, ನಂಗೆ ಮಕ್ಕಳು ಬೇಕು. ಆ ಮಕ್ಕಳ ಮೇಲೆ ಏನು ವ್ಯಾಮೋಹ. ಧ್ಯಾನಕ್ಕೆ ಹೋಗಿ ಕೂತ್ಕೊಂಡ್ರು, ಮಗ ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಅಡಿಗೆ ಆಗಿದೆಯಲ್ಲೋ. ಪುತ್ರೇಶಾನ ಅಂದ್ರೆ ಪುತ್ರಿಯೇಶಾನೂ ಬಂತು, ಮಗಳ ಮೇಲೆ ಆಶನೂ ಬಂತು. ಸೊ ನಿಮ್ಗೆ ಯಾವ್ದಿದೆ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇದೇ ಅದು ನಿಮ್ಮ ಡೈರಿಯಲ್ಲಿ ಬರಿಬೇಕಾದ್ದು.
ಆಯ್ತಾ. ನಂಗೆ ದೇವ್ರು ಕಂಡ್ರು, ನಂಗೆ ಲೈಟ್ ಕಾಣ್ತು, ಬೆಳಕು ಕಾಣ್ತು, ಸೌಂಡ್ ಬಂತು, ಮ್ಯೂಸಿಕ್ ಬಂತು ಹೇಳಕ್ ಹೋಗ್ಬಿಡಿ, ಅದೆಲ್ಲ ಡ್ರಾಮಾ ಅದು. ಕ್ಲಿಯರ್ ಏನ್ರಿ? ನಿಮ್ ಜೀವನದ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಯಾವ್ದು ನಿಮ್ಗೆ ಡಾಮಿನೆಂಟು? ಉತ್ತರೇಶಾನ. ಸೊ ಟು ಬಿ ಟ್ರೂ ಟು ಯುವರ್ ಸೆಲ್ಫ್ ಇಸ್ ಕಾಲ್ಡ್ ಸ್ವಾಧ್ಯಾಯ, ಸೆಲ್ಫ್ ಅವೇರ್ನೆಸ್. ಅಬ್ಸರ್ವ್ ಯುವರ್ ಪ್ಯಾಟರ್ನ್ ಅಂಡ್ ಬಿಕಮ್ ಫ್ರೀ ಫ್ರಮ್ ದಟ್ ಪ್ಯಾಟರ್ನ್ ಇಸ್ ಕಾಲ್ಡ್ ಮುಕ್ತಿ. ಕ್ಲಿಯರ್ ಏನ್ರಿ? ಮುಕ್ತಿ ಅಂದ್ರೆ ಏನೋ ಬಜ್ವರ್ಡ್ ಅಂತ ತಿಳ್ಕೊಬೇಡಿ. ಜೀವನ ಮುಕ್ತಿ ಅಂದ್ರೆ ಜ್ಞಾನವನ್ನ ಜೀವನದಲ್ಲಿ ಅಪ್ಲೈ ಮಾಡಿ ಜೀವನ ಮಾಡುವ ಮುಕ್ತಿ. ನಿಮಗೆ ವಿಜ್ಡಮ್ ಇದೆಯಲ್ಲ, ಅದು ನಿಮ್ ಜೀವನದಲ್ಲಿ ಬರ್ಬೇಕಪ್ಪ, ಅದು ಅದೇ ಮುಕ್ತಿ, ಜೀವನ ಮುಕ್ತಿ. ವಿಜ್ಡಮ್ ಇಲ್ಲೇ ಉಳ್ಕೊಂಡ್ರೆ ಏನಾಯ್ತು? ಅವ್ನು ಪಂಡಿತ ಆಗ್ಬಿಟ್ಟ. ನಿಮ್ ಜೀವನದಲ್ಲಿ ಬಂತ ಅದು, ನಿಮಗೆ ಜ್ಞಾನ ಬಂತು. ಜ್ಞಾನ ಬಂದಾಗ ನಿಮ್ಮಲ್ಲಿ ದಯೆ ಬಂತ, ಕರುಣೆ ಬಂತ, ಸೇವಾಭಾವ ಬಂತ, ರಿಫ್ಲೆಕ್ಟ್ ಆಯ್ತಾ ನಮ್ಮ ಜೀವನದಲ್ಲಿ? ಇಲ್ಲ ಬೋರ್ಡಮ್ ಬಂತ, ಇಲ್ಲ ಅಹಂಕಾರ ಬಂತ? ಓಕೆ, ರಾಮ 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 ಅಂತ ಹೇಳಿದ್ರಿ. ರಾಮ ನಿಮ್ ಜೀವನದಲ್ಲಿ ಬಂದ? ಧರ್ಮ ಜೀವನದಲ್ಲಿ ಬಂತ? ಶಾಂತಿ ಜೀವನದಲ್ಲಿ ಬಂತ? ಇಲ್ಲ ರಾಮ ರಾಮ ಅಂತ ಹೇಳಿ ಡ್ರಾಮಾ ಯಾಕೆ ಮಾಡ್ತಿದ್ದೀರಾ? ಕಡೆಗೆ ರಾಮ ಎಲ್ಲೂ ಇಲ್ಲ, ನಮ್ಮೊಳಗೆ ಬರ್ಬೇಕದು, ಅದೇ ರಾಮ. ರಾಮ ರಾಮ ಅಂದ್ರೆ ನನ್ನ ರಾಮ ನನ್ನ ಕಾಪಾಡ್ತಾನೆ ಅಂತ ತಿಳ್ಕೊಬೇಡಿ. ರಾಮ ನಿಮ್ಮನ್ನು ಕಾಪಾಡೋದು, ರಾಮ ನಿಮ್ಮೊಳಗೆ ಬಂದಾಗ. ಧರ್ಮ ರಕ್ಷತೆ ರಕ್ಷಿತ ಅಂದ್ರೆ ಧರ್ಮ ನಿಮ್ಮ ರಕ್ಷಣೆ ಮಾಡ್ತದೆ. ಯಾವಾಗ ಧರ್ಮ ನಿಮ್ಮ ಜೀವನದಲ್ಲಿ ಬಂದಾಗ. ಧರ್ಮ ಬಂದ ಮೇಲೆ ಓ ಪಾಪ ನೀವು ಕಷ್ಟದಿದೆಯಾ ಅಂತ ಎತ್ಕೊಳ್ಳೋವಾಗಲ್ಲ. ಧರ್ಮ ನಿಮ್ಮ ಜೀವನದಲ್ಲಿ ಬರ್ಬೇಕಲ್ಲ. ನಿಮ್ ಜೀವನದಲ್ಲಿ ಧರ್ಮ ಇದೆಯೇನಪ್ಪ? ಅಲ್ಲ ಅಧರ್ಮದಲ್ಲಿ ಜೀವನ ಮಾಡ್ತಿದ್ದೀರಾ? ಅಧರ್ಮ ಎಲ್ಲಿ ಬರ್ತದೆ? ಲೋಕಹಿತಾಯ ಅನ್ನೋ ಭಾವನೆ ಜೀವನ ಮಾಡಿದಾಗ ಧರ್ಮ ಬರ್ತದೆ. ಸ್ವಯಂ ಹಿತಾಯ ಅಂತ ಜೀವನ ಮಾಡಿದಾಗ ಅಧರ್ಮ ಬರ್ತದೆ. ಧರ್ಮ ಏನು? ಏನೇ ಮಾಡುವಾಗ ಎಲ್ರಿಗೂ ಒಳ್ಳೇದಾಗತ್ತೇನಪ್ಪ? ಲೋಕಹಿತ ಧರ್ಮ. ನನಗೆ ಒಳ್ಳೇದಾಗತ್ತೋ? ಬೇರೆಯವ್ರಿಗೆ ಕೆಟ್ಟದಾದ್ರೂ ಪರವಾಗಿಲ್ಲ, ಅಧರ್ಮ. ಇಬ್ರಿಗೂ ಒಳ್ಳೇದಾಗ್ಲಿ ಧರ್ಮ, ನನಗೂ ಒಳ್ಳೇದಾಗ್ಲಿ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಧರ್ಮ. ಧರ್ಮದ ಜೀವನ ಮಾಡ್ತಿರೋ ಅಧರ್ಮದಲ್ಲಿ ಜೀವನ ಮಾಡ್ತಿರೋ? ನನಗೆ ಹಾಳಾಗ್ಲಿ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಮಾಡಕ್ ಹೋಗ್ಬೋದು ಅಂದ್ರೆ ಅದು ಸರಿಯಲ್ಲ. ಯಾಕಂದ್ರೆ ನಾನು ಅದರಲ್ಲಿ ಬಂದ್ಬಿಟ್ಟೆ. ನನಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ದಟ್ಸ್ ಎಕ್ಸ್ಟ್ರೀಮ್ ಕೇಸಸ್. ಎಕ್ಸ್ಟ್ರೀಮ್ ಕೇಸ್ ಏನಾಗುತ್ತೆ? ಫ್ರೀಡಮ್ ಫೈಟರ್ಸ್ ಏನಾಗುತ್ತೆ, ಸೋಲ್ಜರ್ಸ್ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ನಮ್ಮ ದೇಶಕ್ಕೆ ಉದ್ಧಾರ ಆಗಬೇಕು, ನಾನು ಸತ್ರು ಪರವಾಗಿಲ್ಲ, ಅದು ದೇಶಾಭಿಮಾನ. ಅಲ್ಲಿ ಅವ್ರು ಸಾಯುವಾಗ ಅವ್ರಿಗೆ ಇಕ್ವಾನಿಮಿಟಿ ಇರ್ತದೆ, ಇದಿರಲ್ಲ, ಫಿಯರ್ ಇರಲ್ಲ. ಅದ್ರಲ್ಲಿ ಏನಾಗುತ್ತೆ, ಅಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ. ಸಾಯುವುದು ಬದುಕುದು ಆ ಅಲ್ಲಿ ಏನಾಗುತ್ತೆ, ಅಲ್ಟಿಮೇಟ್ಲಿ ನಿಮ್ಮ ಆಕ್ಷನ್ ಅಲ್ಲ, ಅದರಲ್ಲಿ ಭಾವ ಇಂಪಾರ್ಟೆಂಟ್. ನಿಮ್ಮಲ್ಲಿ ಏನ್ ಭಾವ ಇದೆ ಅಂತ ಪ್ರಶ್ನೆ. ಒಬ್ಬ ಸೈನಿಕ ಸಾಯುವಾಗ, ಐ ಆಮ್ ಸೇಯಿಂಗ್ ಧರ್ಮ, ಐ ಆಮ್ ಟೆಲಿಂಗ್ ದ ಇಂಪಾರ್ಟೆನ್ಸ್ ಆಫ್ ಧರ್ಮ. ಏನಾಗುತ್ತೆ, ಧರ್ಮ ಇಸ್ ನಾಟ್ ಓನ್ಲಿ ಇನ್ ಆಕ್ಷನ್, ಧರ್ಮ ಇಸ್ ಇನ್ ದ ಭಾವ. ನಾನ್ ಸಾಯ್ತಾ ಇದ್ದೇನೆ, ಆಯ್ತಾ, ಅಯ್ಯೋ ನಾನು ಸಾಯ್ತಾ ಇದ್ದೇನೆ ದುಃಖ ಇದ್ರೆ ಐ ಆಮ್ ಹರ್ಟಿಂಗ್ ಮೈ ಸೆಲ್ಫ್, ಬಟ್ ಐ ಆಮ್ ಪ್ರೊಟೆಕ್ಟಿಂಗ್ ಕಂಟ್ರಿ. ನನಗೆ ದುಃಖ ಇಲ್ಲ, ನಾನು ಸಾಯ್ತಾ ಇರೋದು ಒಂದು ಆಫರಿಂಗ್ ಟು ಗಾಡ್. ಆ ಭಾವದಲ್ಲಿ ದುಃಖ ಇಲ್ಲ. ಹರ್ಟ್ ಇಸ್ ನಾಟ್ ದೇರ್ ಫಾರ್ ಯು, ದಟ್ ಇಸ್ ಧರ್ಮ. ಅಂಡರ್ಸ್ಟ್ಯಾಂಡ್? ಧರ್ಮ ಅಧರ್ಮ ಓನ್ಲಿ. Because I am hurting myself, I am killing myself, there is a suffering there. When you die in suffering, the next life will be in suffering, beginnings in suffering. ಅದನ್ನ ಹೇಳ್ತೇನೆ ನೆಕ್ಸ್ಟ್. ಸೊ ಏನಂದ್ರೆ, ಧರ್ಮದಲ್ಲಿ ಆಕ್ಷನ್ ಮಾತ್ರ ಇಲ್ಲ, ನಿಮ್ಮಲ್ಲಿ ಭಾವ ಇದೆ. ಏನ್ ಭಾವ? ನನಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೆ ಒಳ್ಳೇದಾಗುತ್ತೆ. ನನಗೆ ಹರ್ಟ್ ಆಗಿದೆ, ಬೇರೆಯವ್ರಿಗೆ ಒಳ್ಳೆದಾಗಿದೆ, ಇದು ದುಃಖ ಬಂತಲ್ಲಿ. ಧರ್ಮ ಇಸ್ ನಾಟ್ ಫಾರ್ ದುಃಖ, ಧರ್ಮ ಇಸ್ ನಾಟ್ ಅಟ್ ಆಲ್ ದುಃಖ. ಧರ್ಮ ಸುಖ, ಆನಂದ. ಸೋಲ್ಜರ್ಸ್ ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡಿದಾಗ ಅಲ್ಲಿ ಅವನಿಗೆ ನಾನು ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡ್ತೇನೆ ಆನಂದ ಇರ್ತದೆ, ದುಃಖ ಅಲ್ಲ. ದುಃಖ ಇದ್ರೆ ಏನಾಯ್ತು, ಅಲ್ಲಿ ಸಫರಿಂಗ್ ಬಂತು. ನನಗೂ ಸುಖ, ಸತ್ರೆ ಹುತೇಶು ಪ್ರಾಪ್ಯತೆ ಸ್ವರ್ಗಂ ಜಿತ್ವಾತು ಲಭತೆ ಯಶಃ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಸತ್ರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಬದುಕಿದ್ರೆ ರಾಜ್ಯ ಮಾಡ್ತೇನೆ ಅಂದ್ರೆ ಶತ್ರು ಲಾಭ ನಷ್ಟ, ನನಗೂ ಒಳ್ಳೇದಾಗತ್ತೆ. ಆಯ್ತಾ? ಅಲ್ಲಿ ಏನಿದೆ, ಎರಡೂ ಒಳ್ಳೇದೇ. ಈಗ
ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಜೀವನ ಅರ್ಪಣೆ ಮಾಡಿದಾಗ ಅವನಲ್ಲಿ ನನಗೆ ಒಳ್ಳೇದಾಗತ್ತೆ ಭಾವನೆ ಇದೆ, ನನಗೆ ಒಳ್ಳೆ ನನ್ಗೆ ಕೆಟ್ಟಾಗತ್ತೆ ಭಾವನೆ ಇಲ್ಲ ಅವನಿಗೆ. ಆ ಕೆಟ್ಟದಾಗತ್ತ ಭಾವನೆ ಇದ್ರೆ ಅಲ್ಲಿ ದುಃಖ ಬಂತು, ಅದು ಧರ್ಮ ಆಗಿಲ್ಲ. ಸೊ ಇದು ಕ್ಲಿಯರ್ ಆಯ್ತಾ? ಧರ್ಮ ಅಧರ್ಮ ಸಿಂಪಲ್ ರೂಲು, ಸಿಂಪಲ್. ಏನು, ಲೋಕಹಿತಾಯ ಭಾವನೆಯಿಂದ ನೀವೇನು ಕೆಲಸ ಮಾಡ್ತೀರಾ ಅಲ್ಲಿ ದುಃಖ ಇಲ್ಲ. ಲೋಕಹಿತಾಯ ಭಾವನೆ ದುಃಖ ಬಂದ್ರೆ ಅಧರ್ಮ ಬಂದ್ಬಿಡ್ತು, ಯಾಕಂದ್ರೆ ನನಗೆ ಒಳ್ಳೆ ಕೆಟ್ಟದಾಯ್ತು. ಲೋಕಹಿತಾಯ ಭಾವನೆ ಸುಖ ಇದೆ, ಆನಂದ ಇದೆ, ಅಲ್ಲಿ ಧರ್ಮ. ಇಬ್ರಿಗೆ ಒಳ್ಳೇದಾಯ್ತು, ಎಲ್ರಿಗೂ ಒಳ್ಳೇದಾಗುತ್ತೆ ಧರ್ಮ. ಎಲ್ರಿಗೂ ಒಳ್ಳೇದಾಯ್ತು, ನನಗೆ ಕೆಟ್ಟದಾಯ್ತು ಅದ ಧರ್ಮ. ಕೆಟ್ಟದ ಭಾವನೆ ಕೂಡ ಅಧರ್ಮ. ಅದಕ್ಕೆ ಸೊ ಇಲ್ಲಿ ನನಗೆ ವಾಸನೆಗಳು ಬರ್ತವೆ, ಸಂಸ್ಕಾರ ವಾಸನೆಯಿಂದ ಯೋಚನೆಗಳು ಬರ್ತವೆ. ದಿನಕ್ಕೆ ಕೇವಲ 70,000 ಯೋಚನೆಗಳು ಬರ್ತವೆ. ಅದ್ರ ಕೇವಲ ಕೆಲವು ಆಕ್ಷನ್ ಆಗ್ತವೆ, ರಿಯಾಕ್ಷನ್ ಆಗ್ತವೆ. ಅದಕ್ಕೆ ಈಗ ನಿಮ್ ಡೈರಿಗೆ ಇನ್ನೊಂದು ಪಾಯಿಂಟ್ ಆಡ್ ಆಯ್ತು. ಏನದು? ಯಾವ ವಾಸನೆಗಳಿದ್ದಾವೆ ಅಂತ. ವಾಸನೆ ಲಿಸ್ಟ್ ಕ್ಲಾಸಿಫೈ ಮಾಡಿದೆ, ಇನ್ನು ಬೇಕಾದ್ರೆ ನೀವು ಆಡ್ ಮಾಡ್ಕೋಬಹುದು ನಿಮ್ ಲಿಸ್ಟ್ ಅಲ್ಲಿ. ಆಯ್ತಾ? ರಾಗ ದ್ವೇಷ ಸಂಸ್ಕಾರಗಳು, ಇದನ್ನು ಬರೀರಿ ನಿಮ್ ಡೈರಿಯಲ್ಲಿ. ಅಬ್ಸರ್ವ್ ಮಾಡಿ, ನನ್ಗೆ ತೋರಿಸ್ಲಿಕ್ಕಲ್ಲ, ನಿಮ್ಗೂ ಅಬ್ಸರ್ವ್ ಮಾಡಿ. ಸ್ವಾಧ್ಯಾಯ, ಸೆಲ್ಫ್ ಅವೇರ್ನೆಸ್. ಸ್ವಾಧ್ಯಾಯ ಡೈರಿ ಇದು. ಸಾಧ್ಯ ಬದಿ ನನ್ನ ಕೇಸು. ಆಯ್ತಾ? ನಾವು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ ಇಲ್ಲಿ? ವಾಟ್ ಆರ್ ವಿ ಟ್ರೈನ್ ಟು ಡೂ? ನಮ್ಮ ಮನಸ್ಸು ಅಂತಿದೆಯಲ್ಲ, ಅದರಲ್ಲಿ ಕಾನ್ಶಿಯಸ್ ಪಾರ್ಟ್ 5%, ಬಹಳ ಇಂಪಾರ್ಟೆಂಟ್ ಪಾರ್ಟ್. ಕಾನ್ಶಿಯಸ್ ಪಾರ್ಟ್ 5%, ಅನ್ಕಾನ್ಶಿಯಸ್ ಪಾರ್ಟ್ ಲಾರ್ಜ್. ಎಲ್ಲರೂ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇರೋದು ಅನ್ಕಾನ್ಶಿಯಸ್ ಲೈಫ್ ಓನ್ಲಿ, ಅರಿವಿಲ್ಲದೆ ಬದುಕು. ಆ ಅನ್ಕಾನ್ಶಿಯಸ್ ನಲ್ಲಿ ನಾವು ಕರ್ಮ ಮಾಡ್ತೇವೆ. ಅನ್ಕಾನ್ಶಿಯಸ್ ವಿ ಹರ್ಟ್ ಅದರ್ಸ್. ಅನ್ಕಾನ್ಶಿಯಸ್ ನಲ್ಲಿ ಜೀವ ಮಾಡಿದಾಗ ಜೀವ, ಕಾನ್ಶಿಯಸ್ ಆಗಿ ಜೀವ ಮಾಡಿದಾಗ ಶಿವ. ಕಾನ್ಶಿಯಸ್ ಆಗಿ ಯಾರು ತಪ್ಪು ಮಾಡ್ಕೋಲ್ಲ, ಕಾನ್ಶಿಯಸ್ ಆಗಿ ಯಾರು ಅನ್ಯಾಯ ಮಾಡ್ಕೋಲ್ಲ. ಅನ್ಕಾನ್ಶಿಯಸ್ನೆಸ್ ಬಂದ್ಬಿಡ್ತೀವಿ. ಆಗ ಬೇರೆಯವ್ರು ಅನ್ಕಾನ್ಶಿಯಸ್ ಇದ್ರೆ ನಮ್ಗೆ ಅವ್ರಿಗೆ ಪಾಪ ಅನ್ಸ್ಬೇಕು ವಿನ ಅವ್ರ ಮೇಲೆ ಸಿಟ್ಟು ಬರಬಾರ್ದು. ಜೀಸಸ್ ಕ್ರೈಸ್ಟ್ಗೆ ಅವನಿಗೆ ಚಿತ್ರ ಹಿಂಸೆ ಮಾಡಿದ್ರು, ಮುಳ್ಳಲ್ಲಿ ಹೊಡೆದ್ರು, ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ರು, ಕಡೆಗೆ ಕ್ರೂಸಿಫೈ ಮಾಡಿದ್ರು. ಕ್ರೂಸಿಫೈ ಮಾಡಿದಾಗ ಏನಾಯ್ತು? ಕೈಗೆ ಎರಡು ಮೊಳೆ ಹೊಡೆಯುದು, ಕಾಲಿಗೆ ಕಾಳು ಮೊಳೆ ಹೊಡೆದು. ಆಯ್ತಾ? ಹಿಂಸೆ, ಇಷ್ಟದ ಹಿಂಸೆ. ಆಗ ಅವ್ನಿಗೆ ಏನ್ ಭಾವನೆ ಬರಬೇಕು? ಸಿಟ್ಟು ಬರಬೇಕು. ನಾನು ಏನು ಅನ್ಯಾಯ ಮಾಡಿಲ್ಲ, ನನಗೆ ಹೀಗೆ ಮಾಡ್ತಾ ಇರೋ, ಅವನು ಅನ್ಯಾಯ ಮಾಡಿಲ್ಲ. ಅವನು ಅದ್ರ ಬಗ್ಗೆ ಹೇಳ್ದ, ಭಗವಂತ ಇವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಪಾಪ ಅವ್ರನ್ನ ಕ್ಷಮಿಸು ಅಂತ ಕೇಳ್ದ. ಏನ್ ಭಾವ ಅದು? ಅದರ್ ದೀಸ್ ಪೀಪಲ್ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್, ಫರ್ಗಿವ್ ದೆಮ್. ಎಂತ ಭಾವ ಅದು? ಒಳಗಡೆ ಕಾರುಣ್ಯ ಭಾವ, ಲವ್. ಅದು ಯಾವಾಗ? ನಿಮ್ಗೆ ಹಿಂಸೆ ಮಾಡ್ತಾ ಇರೋದ್ರ ಮೇಲೆ. ಅಂದ್ರೆ ಒಳಗೆ ಎಷ್ಟು ಮನಸ್ಸು ಶುದ್ಧ ಆಗಿರ್ಬೇಕು? ಕಾರುಣ್ಯ ಭಾವ. ನೋಡಿ, ಮನುಷ್ಯರಿಗೆ ನಿಮ್ ಬೇರೆಯವ್ರ ಬಗ್ಗೆ ಒಳ್ಳೇದಂತ ಹೇಳುದು, ನೀವು ಒಳ್ಳೆ ಪರಿಸ್ಥಿತಿ ಇದ್ದಾಗ ಬೇರೆಯವ್ರಿಗೆ ಒಳ್ಳೇದು ಹೇಳಿ ಬಹಳ ಸುಲಭ. ಬಟ್ ಹಿಂಸೆ ಮಾಡ್ತಾ ಇರುವಾಗ ಅವ್ರ ಬಗ್ಗೆ ಒಳ್ಳೇದು ಆವಾಗ ನಿಮ್ಗೆ ನಿಜವಾದ ಗುಣ ಬರ್ತದೆ. ನಿಮ್ ನಿಜವಾದ ಗುಣ ಯಾವಾಗ ಬರ್ತದೆ? ಒಳಗಿರೋದು ನಿಮ್ಗೆ ಡಿಫಿಕಲ್ಟಿ ಇದ್ದಾಗ, ಸರ್ಕಂಸ್ಟೆನ್ಸ್ ಇದ್ದಾಗ ಜನ ಎಲ್ಲ ಒಳಗೆ ಬಂದ್ಬಿಡುದು, ಹೊರ ಬಂದ್ಬಿಡ್ತದೆ ವಾಸನೆಗಳ ಸಂಸ್ಕಾರ. ಆ ಕ್ರೈಸ್ಟ್ ವಾಸನೆ ಸಂಸ್ಕಾರ ಏನು? ಕಾಂಪ್ಯಾಷನ್, ಲವ್. ಸೊ ಅದಕ್ಕೋಸ್ಕರ ನೀವು ಯಾರಾದ್ರೂ ಜೀವನ್ ಮುಕ್ತ ಅಂತ ಹೇಳಿದ್ರೆ ಅವರ ಬಿಹೇವಿಯರು ಇನ್ ಎಕ್ಸ್ಟ್ರೀಮ್ ಡಿಫಿಕಲ್ಟಿ ಆಗಿರ್ತಾರೆ ನೋಡಿ, ಅಬ್ಸರ್ವ್ ಮಾಡಿ. ಸುಮ್ಮನೆ ನಿಮ್ಮನ್ನು ಕೂಡ, ಇಟ್ಸ್ ಇನ್ಕ್ಲೂಡ್ಸ್ ಯು ಆಲ್ಸೋ. ಎಕ್ಸ್ಟ್ರೀಮ್ ಡಿಫಿಕಲ್ಟಿ ಇದ್ದಾಗ, ವೆನ್ ಪೀಪಲ್ ಬ್ಲೇಮ್ ಯು ಅಚ್ ಅದರ್, ವೆನ್ ಯು ಪೀಪಲ್ ಶೌಟ್ ಅಟ್ ಯು, ನೀವು ಹೇಗೆ ಬಿಹೇವ್ ಮಾಡ್ತೀವಿ ಅಬ್ಸರ್ವ್ ಮಾಡಿ. ಧೈರ್ಯ ಇರಬೇಕು, ವಾಸನಾ ಸಂಸ್ಕಾರ. ನಿಮ್ ತಲೆ ಒಳಗಡೆ ಡೀಪ್ ಇನ್ಸೈಡ್ ಕಸ ತುಂಬಿದ್ರೆ ಸಿಟ್ಟು ಬಂದ್ಬಿಡ್ತದೆ, ದುಃಖ ಬಂದ್ಬಿಡ್ತದೆ. ದಟ್ ಇಸ್ ದ ಡೀಪ್ ರೂಟೆಡ್ ಸಂಸ್ಕಾರ, ವಾಸನ. ಅಲ್ಟಿಮೇಟ್ಲಿ ಮುಕ್ತಿ ಅಂದ್ರೆ ಯು ಆರ್ ಗೆಟಿಂಗ್ ರಿಡ್ ಆಫ್ ದೋಸ್, ಯು ಆರ್ ಎಂಪ್ಟಿಂಗ್ ಇಟ್ ಔಟ್. ಅಲ್ಲಿ ಕಡೆ ಏನು ಉಳಿತದೆ? ಬಟ್ ಜಸ್ಟ್ ಕಾರುಣ್ಯ ಮತ್ತು ಪ್ರೇಮ ಮಾತ್ರ ಉಳಿತದೆ, ಅದೇ ಮುಕ್ತಿ. ಅದಕ್ಕೋಸ್ಕರ ಇಲ್ಲಿ ಮೇಲಿಂದ ಕೆಳಗೆ ಹೋಗ್ಬೇಕು ನಾವು. ಅದಕ್ಕೆ ಕ್ಲಾರಿಟಿ ಆಫ್ ಇಂಟೆಲೆಕ್ಟ್ ಬಹಳ ಮುಖ್ಯ. ಜ್ಞಾನ ಕಾನ್ಶಿಯಸ್ ಆಗಿ ಕೆಳಗೆ ಹೋಗ್ಬೇಕದು. ಶ್ರವಣ ಮನನ ನಿಧಿತ್ಯಾಸ ಮಾಡಿ 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 ಒಳಕ್ಕಿಳಿಬೇಕು. ಆಯ್ತಾ? ಏನು ನಾವು ಯಾವಾಗ ಕೇಳ್ತೀವಲ್ಲ,
ಯಾವಾಗ ಕೇಳ್ತೇವಲ್ಲ ಅದು ಕೇಳಿದ ಒಳಗೆ ಇಳಿತಾ ಹೋಗುತ್ತೆ ಡೀಪ್ ಆಗಿ ಅನ್ಕಾನ್ಶಿಯಸ್ಗೆ. ಅದಕ್ಕೆ ಶ್ರವಣ ಮಾತ್ರ ಮುಕ್ತಿ ಅಂತ ಹೇಳೋದು. ಅದು ಒಳಗಿದ್ದು ಕೇಳಿದ್ದು ಡೀಪ್ ಹೋಗ್ಬೇಕು. ಅದು ನಾವು ಏನ್ ಕೇಳ್ತೇವೆ, ಮೇರಾ ಜೀವನ್ ಕೋರಾ ಕಾಗಜ್, ಅಯ್ಯೋ ನನ್ನ ಜೀವನ, ಏನೋ ಒಂದು ಕೆಟ್ಟ ಹಾಡು ಕೇಳಿದ್ವಿ, ಆ ಕೆಟ್ಟ ಹಾಡು ಕೇಳಿದ್ರೆ ಒಳಗೆ ಡೀಪ್ ಆಗಿ ಹೋಗ್ಬಿಡ್ತು, ಅದೇ ಸಂಸ್ಕಾರ ಆಗ್ಬಿಡ್ತು. ಕೇಳ್ತೀರಾ ಅಂತ ಮಾಡ್ತೀರಾ? ಓಲ್ಡ್ ಸಾಂಗ್ಸು, ಎಂತ ಸಾಂಗ್ಸ್ ಅಂತ ಹೇಳ್ತಾರೆ ಅದಕ್ಕೆ, ದುಃಖದ ಹಾಡುಗಳು ಎಲ್ಲ ಕೇಳಿದ ಸಂಸ್ಕಾರ ಏನ್ ಬೆಳೆಸ್ತಾ ಇದ್ದೀರಾ? ಸತ್ಸಂಗದಲ್ಲಿ ಅದು ಒಳ್ಳೆ ಒಳ್ಳೆ ಹೋಗ್ತದೆ, ಅದು ಒಳಗೆ ಹೋಗ್ಬೇಕು. ನಿಜವಾದ ಜ್ಞಾನಿಗಳ ಸಂಘದಲ್ಲಿ ಎಲ್ಲ ಡೀಪ್ ಆಗಿ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ? ಅನ್ಕಾನ್ಶಿಯಸ್ಗೂ ಹೋಗುತ್ತೆ, ಚೇಂಜ್ ಆಗುತ್ತೆ. ಅಲ್ಲಿ ರಾಮನಾಮ ಜಪಚಟ ಮಾಡ್ತಾರೆ, ಅದು ಕಾನ್ಶಿಯಸ್ ಅನ್ಕಾನ್ಶಿಯಸ್ ಹೋಗುತ್ತೆ. ಸುಮ್ಮನೆ ರಾಮ ಎಲ್ಲೋ ಇದ್ದಾನೆ ಅಂತ ಜಪ ಮಾಡಿದ್ರೆ ಅದು ಬರಲ್ಲ. ಅದು ರಾಮ ನನ್ನೊಳಗಿದ್ದಾನೆ ಅಂತ ಮಾಡಿದಾಗ ಅದೇನಾಗುತ್ತೆ, ಒಳಗೋಗುತ್ತದು. ಹಾಗಾಗ್ಬಿಟ್ಟು ಭಾವ ಮುಖ್ಯ. ಭಾವದಿಂದ ಭಕ್ತಿ, ಭಾವ ಇಲ್ದಿರ ಭಕ್ತಿ ಇಲ್ಲ. ರಾಮ ಸಪರೇಟ್ ನನ್ನಿಂದ ಅಂತ ಹೇಳಿದ್ರೆ ಭಾವ ಹೋಯ್ತಲ್ಲಿ. ಶ್ರವಣ ಮನಸ್ಸಿನಿಂದ ಕಾನ್ಶಿಯಸ್ ಕೆಳಗೋಗ್ತೀರ. ಕಡೆಗೆ ಚಿತ್ತಶುದ್ಧಿ ಆಗಬೇಕು, ಪ್ಯೂರಿಟಿ ಆಫ್ ದ ಮೈಂಡ್ ಬರಬೇಕು. ಪ್ಯೂರಿಟಿ ಆಫ್ ದ ಮೈಂಡ್ ಅಂದ್ರೆ ಏನು? ನಿಮ್ಮ ಸಂಸ್ಕಾರ ಡೈರಿ, ಸ್ವಾಧ್ಯಾಯ ಡೈರಿ, ಅದ್ರ ಎಷ್ಟು ಪೇಜ್ ಬರ್ತಿದೆ ನೋಡ್ಕೊಳ್ಳಿ. ಆ ಪೇಜ್ ಡೈರಿ ಖಾಲಿ ಆಗ್ತಾ ಹೋಗ್ಬೇಕು, ಅದೇ ಚಿತ್ತಶುದ್ಧಿ. ಅದ್ರೇನೋ ಪ್ರೆಸೆಂಟ್ ಮೂಮೆಂಟ್ ಬದುಕು ಕಲಿಬೇಕು, ಮೂಮೆಂಟ್ ಟು ಮೂಮೆಂಟ್ ಸುಮ್ಮನೆ ಕಲಿಬೇಕು, ವಿಪಾಸನ ಮಾಡಬೇಕು, ಕರ್ಮಯೋಗ ಮಾಡಬೇಕು, ಭಕ್ತಿ ಯೋಗ ಮಾಡ್ಬೇಕು, ಏನಾದ್ರೂ ಆಗುತ್ತೆ, ಎಲ್ಲ ಒಟ್ಟಿಗೆ ಬರ್ತದ. ಅಲ್ಟಿಮೇಟ್ಲಿ ನಿಮ್ಮ ವಾಸನ ಸಂಸ್ಕಾರ ಖಾಲಿ ಮಾಡಿ ಏನ್ ಮಾಡ್ಬೇಕಾದ್ರೆ ಮಾಡ್ಕೋಬಹುದು, ಸರ್ಕಸ್ ಮಾಡಿ ಆ ಡೈರಿ ಖಾಲಿ ಆಗುತ್ತೆ, ಬರೀ ಸ್ಟಾಪ್ ಆಗುತ್ತೆ. ಅದು ಬರೀ ಸ್ಟಾಪ್ ಮಾಡಿದ್ರೆ ಅಲ್ಲ, ಖಾಲಿ ಆಗೋದು ಸ್ಟಾಪ್ ಮಾಡಿ, ಅದು ಖಾಲಿ ಆಗ ಮುಂಚೆ ಸ್ಟಾಪ್ ಮಾಡಬೇಡಿ. ಅದೇ ಚಿತ್ತಶುದ್ಧಿ. ಅಲ್ಲಿ ಕರ್ಮಯೋಗ ಆಡ್ ಮಾಡಿದ್ದೇನೆ ನಾನು, ವಿಪಶ್ಯನ ಆಡ್ ಮಾಡಿದ್ದೇನೆ, ಸುಮ್ಮನೆ ಆಡ್ ಮಾಡಿದ್ದೇನೆ, ಆಲ್ ಆಫ್ ದೆಮ್. ಅಲ್ಟಿಮೇಟ್ಲಿ ನಿಮ್ಗೆ ಕರ್ಮಯೋಗ ಮಾಡಿದಾಗ ಏನಾಗುತ್ತಪ್ಪ, ಕರ್ಮ ಮಾಡಿದಾಗ ಅವ್ರದ್ದು ಜಗಳ ಶುರು ಆಗುತ್ತೆ. ಯಾಕೆ? ನಾನು ಹೇಳಿದ ಕೇಳಲ್ಲ. ಆದ್ರೆ ನಮ್ಗೆ ಮರ್ತೋಯ್ತು ಏನು, ನಾನು ಮತ್ತು ಅವರು ಇಬ್ರು ಚಿತ್ತಶುದ್ಧಿ ಮಾಡ್ಲಿಕ್ಕೆ ಇಲ್ಲಿದ್ದೇವೆ ಅಂತ ಮರ್ತೋಯ್ತು. ಒಳಗೆ ಡಿಸ್ಟರ್ಬೆನ್ಸ್ ಬಂತು. ಆ ಡಿಸ್ಟರ್ಬೆನ್ಸ್ ನಾವು ಅವ್ರನ್ನ ಬ್ಲೇಮ್ ಮಾಡ್ತೇವೆ. ನಿಜವಾದ ಡಿಸ್ಟರ್ಬೆನ್ಸ್ ಬಂದ್ರೆ ನಿಮ್ಗೆ ಒಳ್ಳೇದಾಯ್ತು, ಯಾಕಂದ್ರೆ ನಿಮ್ ವಾಸನೆ ಹೊರಗೆ ಬರ್ತಾ ಇದಾವೆ. ನಿಮ್ ಡೈರಿ ಆಡ್ ಮಾಡ್ಬೇಕು, ಬರ್ಕೊಳ್ಳಿ. ಅಥವಾ ದೊಡ್ಡ ಡೈರಿ ಏನ್ ಬರ್ಕೊಂಡ್ರಿ, ಅವ್ರು ಕೆಟ್ಟವರು ಅಂತ ಬರ್ಕೊಂಡ್ರಿ, ಏನಾಯ್ತು? ಚಿತ್ತ ಇನ್ನೂ ಹಾಳು ಮಾಡ್ಕೊಂಡ್ರಿ. ವಾಸನೆ ಹೊರಗಡೆ ಬಂದಾಗ ನೀವು ರಿಯಾಕ್ಟ್ ಮಾಡಿದ್ರೆ ಖಾಲಿ ಆಗುತ್ತೆ. ರಿಯಾಕ್ಟ್ ಮಾಡಬಾರ್ದು, ಪ್ರೆಸೆಂಟ್ ಮೂಮೆಂಟ್ ಇರಬೇಕು. ಅವೇರ್ನೆಸ್ ಇರಬೇಕು. ಏನ್ ನಿಮ್ಗೆ ಉದ್ದೇಶ ಏನು? ಆತ್ಮನ ಮೋಕ್ಷಾರ್ಥಂ, ಮೋಕ್ಷ ಆಯ್ತಾ? ಅವರಲ್ಲ, ದಟ್ ಪರ್ಸನ್ ಅಲ್ಲ, ಅದು ನಿಮಿತ್ತ. ಅದು ನಿಮ್ಗೆ ಆಕ್ಚುಲಿ ನಮ್ಮ ಸತ್ಸಂಗದಲ್ಲಿ ಕೊಟ್ಟಿದೆ ನಿಮ್ಗೆ ಅವಕಾಶ. ಯಾಕೆ? ಆ ಹೊರಗೆ ಬರ್ಲಿ ಅಂತ. ಅದೇ ಬಿಟ್ಟು ಅಯ್ಯೋ ಅವ್ರು ಸರಿ ಇಲ್ಲ ರೀ, ಇವ್ರು ಸರಿ ಇಲ್ರಿ, ಇದೆಂತ ಸತ್ಸಂಗ, ಇದು ಹಾಳಾದ ಸತ್ಸಂಗ ಅಂತ ಹೇಳಿ ನೀವು ಹೋಗ್ಬಿಟ್ರೆ ನೀವೇ ಹಾಳು ಅಷ್ಟೇ. ಇದು ಅಪಾರ್ಚುನಿಟಿ ಉಂಟು, ಕ್ರಿಯೇಟಿವ್. ಅವ್ರು ಯಾಕೆ ಬಂದಾರೆ ಪಾಪ? ಅವ್ರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಅವ್ರು ಯಾಕೆ ಮಾಡ್ತಾರೆ? ಅನ್ಕಾನ್ಶಿಯಸ್ ಆಗಿದ್ದಾರೆ. ಅವ್ರು ಅನ್ಕಾನ್ಶಿಯಸ್ ಆಗಿದ್ದಾರೆ. ನಿಮ್ಗೆ ಅವ್ರ ಮೇಲೆ ಕರುಣೆ ಬರಬೇಕು. ಯಾಕಂದ್ರೆ ಒಂದು ಕ್ಯಾನ್ಸರ್ ವಾರ್ಡ್ ಅಲ್ಲಿ ಎಲ್ಲ ಪೇಷಂಟ್ಸ್ ಇದಾರಪ್ಪ. ಕ್ಯಾನ್ಸರ್ ವಾರ್ಡ್ ಅಲ್ಲಿ ಪೇಷಂಟ್ಸ್ ಇದ್ದಾರೆ, ಎಲ್ಲರೂ ಗೊಳೋ ಅಂತ ಅಳ್ತಾ ಇದ್ದಾರೆ. ಒಬ್ರು ನೋಡ್ಬಿಟ್ಟು ಬೈಕೊಳ್ತಾರೋ ಅಥವಾ ಅವರಿಗೆ ಓಕೆ ಎಷ್ಟೋ ಒಂದ್ ಸ್ವಲ್ಪ ಏನೋ ಹೆಲ್ಪ್ ಮಾಡಕ್ ಹೋಗ್ತಾರೋ, ಎಲ್ಲರೂ ಇಲ್ಲಿ ಬಂದವ್ರು ಸಫರಿಂಗ್ ಇದ್ದಂದ್ರೆ ಬರ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ಸಫರಿಂಗ್ ಇದ್ದಾರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಲ್ಲ ಹೊರಗಡೆ ಸಫರಿಂಗ್ ಇರೋರು ಬೇಕಾಷ್ಟು ಜನ ಇದ್ದಾರೆ, ಆಯ್ತಾ? ಆದ್ರೆ ಅವ್ರಿಗೆ ಸಫರಿಂಗ್ ಇದೆ ಅಂತಲೂ ಗೊತ್ತಿಲ್ಲ. ನಾನು ಸಫರ್ ಮಾಡ್ತಾನೆ ಗೊತ್ತಿಲ್ಲ, ಅದ್ರ ಬಗ್ಗೆ ಬೇರೆ ತಪ್ಪು ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದವ್ರು ಸತ್ಸಂಗಕ್ಕೆ ಯಾಕೆ ಬರ್ತಾರೆ? ನನಗೆ ಸಫರಿಂಗ್ ಇದೆ, ಅದಕ್ಕೆ ನನ್ನನ್ನು ನಾನು ರಿಪೇರಿ ಮಾಡ್ಕೊಂಡು ಬರ್ತಾರೆ. ಇಸ್ ದರ್ ಡಿಫರೆನ್ಸ್? ಅಂಡರ್ಸ್ಟ್ಯಾಂಡ್? ಡು ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್? ಇನ್ ದ ವರ್ಲ್ಡ್ ದೇರ್ ಇಸ್ ಲಾಟ್ ಆಫ್ ಸಫರಿಂಗ್. ಜನ ಎಲ್ಲ ಚೆನ್ನಾಗಿ ಕಾಣ್ಬೋದು, ಬೆಳ್ಳಗೆ ಬಣ್ಣ ಡ್ರೆಸ್ಸು, ಸಫರಿಂಗ್ ಬಹಳ ಇರ್ತದೆ ಒಳಗೆ. ಆದ್ರೆ ಅವ್ರು ಆಲ್ವೇಸ್ ಅವ್ರಿಗೆ ಏನಂತೆ, ಯಾರನ್ನ ಬ್ಲೇಮ್ ಮಾಡಿ ಜನ ಸಿಗ್ತಾರೆ. ಅವ್ರನ್ನ ಬ್ಲೇಮ್ ಮಾಡುದು, ಇವ್ರನ್ನ ಬ್ಲೇಮ್ ಮಾಡುದು. ನನ್ನೊಳಗೆ ಸಫರಿಂಗ್ ಇದೆ ಅಂತ ಗೊತ್ತಿಲ್ಲ. ಅದು ವರ್ಲ್ಡ್. ಇದು ಹಾಸ್ಪಿಟಲ್, ಇದು ಸತ್ಸಂಗ ಅನ್ನೋದು. ಇಲ್ಲಿ ಜನ ಯಾಕೆ ಅಡ್ಮಿಟ್ ಆಗಿದ್ದಾರೆ? ಸಫರಿಂಗ್ ನನ್ನಲ್ಲಿದೆ, ನನ್ನ ಸಫರಿಂಗ್ ಕಳಿಬೇಕು ಅಂತ. ಆಗ ಪಕ್ಕದಲ್ಲಿ ಸತ್ಸಂಗ ಬರ್ತಲ್ಲ, ಅವರು ಸಫರಿಂಗ್ ಮಾಡ್ತಾರೆ ಪಾಪ, ಆಯ್ತಾ? ಅವ್ರ ಮೇಲೆ ಆಕ್ಸಿಟ್ ಮಾಡ್ಕೊಳ್ತೀರಾ? ಅವ್ರ ಮೇಲೂ ದುಃಖ. ಅವರು ಏನು ರಿಯಾಕ್ಷನ್, ಅವ್ರು ಅನ್ಕಾನ್ಶಿಯಸ್ ಆಗಿ, ಅವ್ರು ಪಾಪ ಕಾನ್ಶಿಯಸ್ ಆಗಿ ಬಂದಿದ್ದಾರೆ. ಈಗ ನಿಮ್ಗೆ ಹೆಲ್ಪ್ ಮಾಡೋ ಒಬ್ಬ ಪೇಷಂಟ್ ಇನ್ನೊಬ್ಬ ಪೇಷಂಟ್ ಹೆಲ್ಪ್ ಮಾಡೋದು, ಇನ್ನೊಂದು ಬೈಕೊಳ್ಳೋದು. ಅದ್ರ ಬದಲು ನಾವೇನ್ ಮಾಡ್ತೇವೆ? ಅಯ್ಯೋ ಅದು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ತಪ್ಪು ಯಾಕೆ ಹುಡುಕ್ತೀರಾ? ತಪ್ಪು ಹುಡುಕಿ ನಿಮ್ಮಲ್ಲಿ ತಪ್ಪು ಯಾಕೆ ಬೆಳೆಸ್ತೀರಾ? ಪ್ರತಿಯೊಬ್ಬರಲ್ಲೂ ಒಳ್ಳೆ ಗುಣ ಇದೆಯಪ್ಪ. ಇಲ್ಲಿ ನೋಡಿ, ಇಲ್ಲಿ ಸತ್ಸಂಗದಲ್ಲಿರೋ ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆ ಗುಣ ಇದೆ. ಇದೆಯಾ?
Have you recognized good divine qualities in each of the person? Every single person has some divine quality. ಪ್ರತಿಯೊಬ್ಬರದು ಒಂದು ಒಳ್ಳೆ ಗುಣ ಇದೆ. ಕೆಟ್ಟದನ್ನು ಬಿಟ್ಟುಬಿಡಿ, ಕೆಟ್ಟದನ್ನು ಹುಡುಕಲಿಕ್ಕೆ ಪ್ರಪಂಚ ಇದೆ. The world is there to find out what is problem with you. Here we are there to find out what is good in you. Even little good. That's satsanga. In satsanga, we look for good in people. In the world, we look for bad in people. Even if little good is there, we'll try to encourage that. I thought that is called satsanga. Bhagavad Shloka ಹೇಳಿ. ಪರಸ್ಪರಂ ದೇವಾನ್ ಭಾವಯಂತಂ. That means start looking each of the people divine qualities. The more demonic qualities, negative qualities you look in others, the more negative qualities come in you. Yad bhavayati tad bhavati. Whatever you see will come in your life. Please understand, if you are seeing 10 negative qualities, at least 9 will come in your life, or 12 will come in your life. See one good quality and start working on that good quality. That good quality will grow in you. Whatever you see, so you will reap. Are you doing such mistakes? Whatever you see, whatever you grow, whatever attention you pay, it grows in your life. That's the principle. Are you seeing Deva, divine quality in others, or demonic quality in others? The more you see demonic qualities, the more demonic quality will grow in you. It is there. ನೀವೇನ್ ಮಾಡಕ್ಕಾಗಲ್ಲ. ಇದೆಯಪ್ಪ ಅದು. ಇರ್ಲಿ. There are ಕೆಟ್ಟದಿದೆ, ಒಳ್ಳೆದಿದೆ. Why are you focused on negative things? Focus on the positive things. Satsanga ಏನಾಗುತ್ತೆ, 1 + 1 will become 11. 1 + 1 will become 2 in corporate world. 1 + 1 will become -1 in Asuri kingdom, demonic kingdom. So you have to decide where you are. Satsangatve, nissangatvam, nissangatve, nirmohatvam, nirmohatve, nischaladatvam, nischaladatve, jivan muktihi. Satsanga is an opportunity created to you, because satsanga is the greatest opportunity given to you. Please understand, this opportunity doesn't come to everybody. Okay? ಅದಕ್ಕೆ ಬುದ್ಧ ಏನ್ ಹೇಳ್ತಾರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರಿಪೀಟ್. ಸತ್ಸಂಗದಿಂದ ನಿಸ್ಸಂಗತ್ವ. ಸತ್ಸಂಗ ಇಸ್ ಗಿವನ್ ಅಪಾರ್ಚುನಿಟಿ ಗಿವನ್ ಟು ಯು ಫಾರ್ ನಿಸ್ಸಂಗ, ಅಟ್ಯಾಚ್ಮೆಂಟ್ ಫ್ರೀ ಆಗ್ಲಿಕ್ಕೆ. ಎಂತ ನಿಸ್ಸಂಗ? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಅದೇ ಸಂಘ. ಸಂಸ್ಕಾರ, ವಾಸನ, ಅದೇ ಸಂಘ. ಇಟ್ಸ್ ನಾಟ್ ಯುವರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಲಿ ಎನಿಮೀಸ್. ಕಾಮ, ಕ್ರೋಧ, ಸೋ ಕ್ಲೋಸ್ ಟು ಯು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಫ್ರೆಂಡ್ಲಿ ಎನಿಮೀಸ್. ಅದು ಸಂಘ, ಅದು ನಿಸ್ಸಂಗ ಆಗಬೇಕು. ನಿಸ್ಸಂಗತ್ತೆ, ನಿರ್ಮೋಹತ್ವ, ಅಟ್ಯಾಚ್ಮೆಂಟ್ ಹೋಗ್ಬೇಕು. ಅಲ್ಲ, ಅಟ್ಯಾಚ್ಮೆಂಟ್ ಹೋಗೋದಲ್ಲ. ಯಾವಾಗ ಕಾಮ, ಕ್ರೋಧ, ಮದ, ಮತ್ಸರ ಒಳಗೆ ಹೋಗುತ್ತೆ, ಅದು ಹೊರಗಡೆ ಅಟ್ಯಾಚ್ಮೆಂಟ್ ಹೋಗುತ್ತೆ. ನಿರ್ಮೋಹತ್ವ, ನಿಶ್ಚಲ ತತ್ವ. ನಿಶ್ಚಲ ಅಂದ್ರೆ ಆತ್ಮಜ್ಞಾನ, ನಿಶ್ಚಲ ತತ್ವ, ಜೀವನ್ ಮುಕ್ತಿ. ದ್ಯಾಟ್ ಇಸ್ ಸತ್ಸಂಗ. ಸತ್ಸಂಗ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್. ಆಯ್ತಾ? ಅದನ್ನ people don't understand the importance of that. Satsanga also they start using corporate life. Okay? Then you are misusing satsanga. It's not corporate world. Corporate world is there only to find fault with you. They are looking for opportunity to fire you. Small mistake, they'll fire you. Politics, they'll fire you. Ili enagutte, small goodness we are trying to find out. Small goodness we are trying to encourage. Parasparam devan bhavayantam. Bhagavad Krishna ಹೇಳ್ತಾರೆ. Look at the sloka. Parasparam devan bhavayantam. Sloka number? I'm saying satsanga is a laboratory. It's a nursery for you to grow. The world is outside. Okay? World outside. If you leave the corporate world, I'm telling you example. In the corporate world, I see some goodness in some person. But if I try to encourage that goodness and I neglect negative qualities, I'll be fired. Here, Guruji doesn't fire anybody. And people fire Guruji. See, here we are that. See, here, it's a nursery for you to grow inner strength. But if you start putting in the outside world, immediately it will be difficult. You have to grow inner strength. Then you can put in the outside world. Is it clear? It is like a nursery. You know what is nursery?
I'm saying first, I'm saying, do not get as much as possible. Don't get involved. ಅಲ್ಲಿ ಏನಾಗುತ್ತೆ ನಿಮ್ಗೆ, ಫಾರ್ಚುನೇಟ್ ಫಾರ್ ಆಲ್ ಆಫ್ ಯು ಪೀಪಲ್, ಯು ಕ್ರಾಸ್ ಸರ್ಟನ್ ಸ್ಟೇಜ್ ಇನ್ ಲೈಫ್. ನಿಮ್ಗೆ ಹೊರಗಡೆ ಪ್ರಪಂಚ ಇಂಟರಾಕ್ಟ್ ಮಾಡಿ ನೆಗೆಟಿವ್ ಬರ್ತದೆ. ಈಗ ನಾನು ಹೊರಗಡೆ ಪ್ರಪಂಚದಲ್ಲಿ ಜೀವನ ಮಾಡ್ಬೇಕಾಗಿ ಬಂತು. ಯಾಕೆ 30 ವರ್ಷ ಹೊಟ್ಟೆ ಬಾಡಿ ಮಾಡಬೇಕು. ಮಾಡುವಾಗ ಎಂಥ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಬರ್ತವೆ, ಉಪಾಯ ಇಲ್ಲ. ಐ ಕ್ಯಾನಾಟ್ ರನ್ ಅವೇ ಫ್ರಮ್ ದಟ್ ಅಲ್ವಾ. ಬಟ್ ನಾನೇನ್ ಮಾಡಿದೆ, ಐ ಯೂಸ್ ದಟ್ ಅಪಾರ್ಚುನಿಟಿ ಟು ಗ್ರೋ ಸ್ಪಿರಿಚುವಲಿ. ಡಿಫಿಕಲ್ಟಿ ಐ ಯೂಸ್ ಇಟ್ ಫಾರ್ ಅಡ್ವಾಂಟೇಜ್. ರೈಟ್? ರನ್ನಿಂಗ್ ಇಸ್ ನಾಟ್ ಸೊಲ್ಯೂಷನ್. ಯೂಸಿಂಗ್ ದಟ್ ಆಸ್ ಎ ಅಪಾರ್ಚುನಿಟಿ ಇಸ್ ಸೊಲ್ಯೂಷನ್. ಆಯ್ತಾ? ಬಟ್ ಏನಾಗುತ್ತೆ, ನೆಗೆಟಿವಿಟಿ ಬರ್ತದೆ. ಆದ್ರೆ ಫಸ್ಟ್ ಯು ಹ್ಯಾವ್ ಟು ನೀಡ್ ಎನ್ವೈರನ್ಮೆಂಟ್ ಟು ಗ್ರೋ ಪಾಸಿಟಿವ್. ದಿಸ್ ಇಸ್ ದ ಎನ್ವೈರನ್ಮೆಂಟ್ ಟು ಗ್ರೋ ಪಾಸಿಟಿವಿಟಿ, ಸ್ಟ್ರೆಂತ್, ಇನ್ನರ್ ಸ್ಟ್ರೆಂತ್. ದೆನ್ ಆಫ್ಟರ್ ಯು ಕ್ಯಾನ್ ಇಂಟರಾಕ್ಟ್ ವಿತ್ ಔಟರ್ ವರ್ಲ್ಡ್. ದಟ್ಸ್ ಹೌ ಇಟ್ ಇಸ್. ಸತ್ಸಂಗತ್ವೇ ನಿಸ್ಸಂಗತ್ವ. ಇಲ್ಲಿ ಏನ್ ಮಾಡಿದ್ರೆ ಅಪಾರ್ಚುನಿಟಿ ಕೊಡ್ತಿದೆ. ಅದಕ್ಕೆ ಬುದ್ಧ ಗಿವ್ ಲಾಟ್ ಆಫ್ ಇಂಪಾರ್ಟೆಂಟ್ ಟು ಸಂಘ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಅಂದ್ರೆ ಎನ್ಲೈಟನ್ ವಿಸ್ಡಮ್, ಜ್ಞಾನಿ, ಸದ್ಗುರು, ಜ್ಞಾನಿ, ಎನ್ಲೈಟನ್. ಫಸ್ಟ್ ಸರೆಂಡರ್ ಬೇಕು. ಇಲ್ಲಿ ಏನಾಗುತ್ತೆ, ಸರೆಂಡರ್ ಈಗೋ. Then comes dharma. Second is dharma. We have to live a dharmic life. Dharma in the Buddhism means life of right living, meditation, inner and outer reality. Okay? Then Sangam Sharanam Gacchami. For that, Sangha is support for all of us. Without support of Sangha, we will be disturbed. We need an environment where we grow. And we have to help each other to grow. Instead of finding fault with each other. Each person has unconsciousness. Some person has 95%, some person has 98%, 93%, but unconscious is there. All of us are here to get rid of our unconscious by Swadhyaya. Stop finding fault with others. Don't find fault with yours also. Become aware of what you're doing. That's called Swadhyaya Diary. Right? So add to Swadhyaya Diary. ಏನದು ಈಶಾನ್ ಆಡ್ ಮಾಡಿದ್ರಾ? So what good qualities I can find in others. That's all. Try to find out good qualities in satsanga and help the grow to good quality, and at the same time try to reduce impact of negative quality. If somebody has negative quality, how I can support the negative quality without blaming the person. Ashte. Your strength, my strength becomes 2. Your weakness, my strength becomes still reduces the impact of your weakness. That's called satsanga. Are you clear? So purity of the mind, vipassana. Please understand here. Summaniro is also vipassana. Summaniro is not just being silent. Vipassana, karma yoga, bhakti yoga, all yogas come in the. I'm not saying this is right or that's wrong. These are all possibilities. Work from top, work from bottom. That's why in Light Asal Foundation, we encourage people to chant mantra, bhajans, prayers. All are included because I know it's Chitta Shuddhi. In many of the organizations, they'll say, no, don't do this. I'll say, do it here. Chant God's name, you'll be purified. Chant meditation, do it. Yoga, you do purified. Everything is a path for purification. As long as you are clear what you are doing purification. Are you clear? So, now, okay. And stop finding fault and making fun of people in satsanga. Try to find out good qualities and start appreciating. Help to grow the good qualities rather than find negativity. The more negativity you find, more negative you become. ಏನಾಯ್ತು? ಲೈವ್ ಸ್ಟ್ರೀಮ್ ಹೋಯ್ತಾ? ಸೊ in your Swadhyaya diary, note down one good quality in people who come across in satsanga. Try to help their good quality by supporting each other. Find out good quality in you. Find strength in you, your strength. Try to add weakness of others so that their weakness doesn't affect the work. So these are all living in light. Means
with Jnana how to live in life. This will not work for a person who has no Jnana. He doesn't know why he is working, why his satsanga is there. He doesn't know. Okay. Now, enlightenment ಅಂದ್ರೆ ಏನಂತ ತಿಳ್ಕೊಳ್ತೇನೆ. ದುಃಖೇಶು ಅನುದಿಗ್ನಮನಾಹ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀ ಮುನಿರುಚ್ಯತೆ. ದುಃಖೇಶು ಅನುದಿಗ್ನಮನಾಹ. See, enlightenment and liberation, we have some concepts. Okay. All bookish knowledge. The real environment is equanimity. Equanimity in all situations in life. Good thing comes, I'll accept it without getting disturbed. Bad thing comes, I'll accept it without getting it. Because everything in life is just a wave. Some happy situation comes, you are very sure that negativity follows. Because wave will always go rise, fall down. This energy always in such a way that energy always has a peak and a valley. Where there is a mountain, there's a valley. But what we want in life? I want only happy situation. I don't want negative situation. So we are clinging. We are holding on to raga. Actually, raga doesn't cause a problem. Dvesha doesn't cause it. Clinging to that causes a problem. You're holding on to something. Any positive situation, you can be 100% guaranteed that positive situation will go right to negative situation or neutral situation. But then we start craving. That situation is good. It will be like, should be like that. The craving causes suffering. The situation itself doesn't cause suffering. Are you getting what I'm saying? That's why in childhood, when we children laugh, right? So mother will comment, say, "Tumba nagbedappa, albekagate anta." Andre mother will comment, tell, "Don't laugh too much. You may have to cry later." So she has a basic wisdom. Laughter will be followed by cry, because ultimately cry she has to handle. No, so right. Whatever goes up in life will go down in life, because nature of energy is always wave. It is not flat. But ಏನು ಮಾಡ್ತಾರೆ, ನಾವು we don't accept it. ಅಪ್ ಹೋದ್ಕೊಳ್ಳಿ ಅಪ್ಪ we want to hold on to up. ಇದೇ ಬೇಕು ನನಗೆ, ಅದಕ್ಕೆ ಅವು ದುಃಖ ಬಲಿಸಲು ಆಗುತ್ತೆ. ಅದಕ್ಕೆ ಸರ್ ದುಃಖೇಶು ಅನುದಿಗ್ನಮನಾಹ ಅಂದ್ರೆ ದುಃಖೇಶು ಅನುದಿಗ್ನಮನಾಹ ಸುಖೇಶು ವಿಗತಸ್ವ. ಸೊ ಜ್ಞಾನಿ as understood nature, the Prakriti. This is called Jnana. Okay? Life is a cycle, up and down. Right? Nature ಎಲ್ಲವೂ, okay, birth is there, growth. It cannot keep on growing. It start old age and decay and death. So if you are happy with the birth, you should accept death also, because it's a cycle. The life is a dualism. Dualism is a part of nature. What goes up will come down. Right? So a Gnani is one who has understood the nature of life. Does it require too much of intelligence? Life is like that. Everything in life is cyclic. Nothing in life is stable. Your body itself is not stable. Your mind is not stable. The world is not stable. Everything is changing energy pattern. If you understand this, this is the meaning of world is changing. Even money is not stable. Lakshmi is called Chanchala. But what we want to hold on to something. We don't want to let go. That causes the suffering. Not the life itself. Life itself, there's no suffering. Your attachment to one aspect of life causes suffering, because that life, that will change. Only thing which will stand in your life is called wisdom, pradna. What you gain, experience you gain, finally that alone comes to you. Your body will also become more weak one day. Your mind also will become weak one day. Okay, disease can come, everything can come, but ultimately, what wisdom you have gained in life, the pradna alone can protect you. In your deathbed, nobody will come. Doctor will not come. Patients will not come. Anybody will not come. Your pradna, wisdom which you have gained, only will come to you. Wisdom about life, what you have gained, only will come at last moment. Do you understand what I'm saying? What wisdom you have gained in life?
ನಾಟ್ ಗೆಟಿಂಗ್ ಡಿಸ್ಟರ್ಬ್ ಬೈ ದುಃಖ ಆರ್ ಸುಖ, ಎವ್ರಿಥಿಂಗ್ ಈಸ್ ಇಕ್ವಾನಿಟಿ. ಹಾ, ನೀವು ನಿಮ್ಗೆ ಸಾಯುವ ಕಾಲದಲ್ಲಿ ಏನ್ ಬರುತ್ತಪ್ಪ? ನಿಮ್ಮ ಬಂಧು ಬರಲ್ಲ, ಬಳಗ ಬರಲ್ಲ, ನಿಮ್ಮ ಅಧಿಕಾರ ಬರಲ್ಲ, ದುಡ್ಡು ಬರಲ್ಲ, ಡಾಕ್ಟರ್ ಬರಲ್ಲ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡ್ಬೋದು, ಬಟ್ ಸಾಯೋದಲ್ಲಿ ನಿಮ್ಮೊಟ್ಟಿಗೆ ಏನು ಬರಲ್ಲ. ಕಡೆಗೆ ನಿಮ್ ಜೀವನದಲ್ಲಿ ಏನ್ ಬರೋದು? ನೀವು ಪ್ರಜ್ಞೆ ಏನ್ ಬೆಳೆಸ್ಕೊಂಡಿದಿರಲ್ಲ, ಆ ಪ್ರಜ್ಞೆ ಮಾತ್ರ ಬರುದು. ಸಾಯುವ ಕಾಲದಲ್ಲಿ ಪ್ರಜ್ಞೆ ಬರೋದು. ಜೀಸಸ್ ಕ್ರೈಸ್ಟ್ಗೆ ಏನ್ ಬಂತು ಪ್ರಜ್ಞೆ? ಎಲ್ರಿಗೂ ಒಳ್ಳೇದಾಗ್ಲಿಪ್ಪ ಅಂತ ಪ್ರಜ್ಞೆ ಬಂತು. ನನ್ ಕೆಟ್ಟ ಪ್ರಜ್ಞೆ ಬರಲಿಲ್ಲ. ನೋವಿದೆ, ಆದ್ರೆ ಯಾರಿಗೂ ಕೆಟ್ಟದಾಗ್ಲಿ ಅಂತ ಬರಲಿಲ್ಲ, ಯಾರಿಗೂ ಬೈಗಳು ಬರಲಿಲ್ಲ ಅಲ್ವಾ? ಸಾಯುವ ಕಾಲದಲ್ಲಿ ಏನ್ ಬಂತು? ಎಲ್ರಿಗೂ ಒಳ್ಳೇದಾಗ್ಲಿ. ಆಯ್ತಾ? ಆ ಪ್ರಜ್ಞೆ ನೀವು ಮುಂದಿನ ಜೀವನ ಬಂದ್ರೆ ಒಳ್ಳೆ ಲೋಕಕ್ಕೆ ಹೋಗಿ. ನಿಮ್ಗೆ ಯಾರಿಗೆ ಕೆಟ್ಟದಾಗ್ಲಿ ಅಂತ ಪ್ರಜ್ಞೆ ಬಂದ್ರೆ ಆ ಕೆಟ್ಟ ಪ್ರಜ್ಞೆಯಲ್ಲಿ ನಿಮ್ಮನ್ನು ಕೆಟ್ಟ ಲೋಕಕ್ಕೆ ಹೋಗೋದು. ಕಡೆಗೆ ನಿಮ್ ಫೈನಲ್ ನಿಮ್ ಬರೋದೇನು? ನಿಮ್ಮ ಪ್ರಜ್ಞೆ ಫೈನಲಿ. ದೇಹ ವೀಕ್ ಆಗತ್ತೆ ಸಾಯುವ ಕಾಲದಲ್ಲಿ, ಮನಸ್ಸು ವೀಕ್ ಆಗತ್ತೆ, ನೋವು ಬರ್ಬೋದು, ಆದ್ರೆ ಇರೋದು ಒಂದೇ ಬಳಿಯುವುದು ಪ್ರಜ್ಞೆ. ಅದಕ್ಕೋಸ್ಕರ ಸ್ಥಿತ ಪ್ರಜ್ಞೆ, ಎನ್ಲೈಟ್ಮೆಂಟ್ ಸ್ಥಿತ ಪ್ರಜ್ಞೆ. ನಿಮ್ಮ ಜ್ಞಾನ, ಪ್ರಜ್ಞೆ ಮೀನ್ಸ್ ಜ್ಞಾನ, ವಿಜ್ಡಮ್, ಎಸ್ಟಾಬ್ಲಿಷಿಂಗ್ ವಿಜ್ಡಮ್. ನಾಲೆಜ್ ಬಂದ್ರೆ ಆ ವಿಜ್ಡಮ್ ಇರಬೇಕು. ಆ ವಿಜ್ಡಮ್ ನಾಲೆಜ್ ಅನ್ನ ಅಪ್ಲೈ ಮಾಡ್ಬೇಕು ಲೈಫ್ ಅಲ್ಲಿ. ಅಪ್ಲಿಕೇಶನ್ ನಾಲೆಜ್. ವಿಜ್ಡಮ್ ಅಂದ್ರೆ ಏನು? ಒಬ್ಬ ಡಾಕ್ಟರ್ ಹೋಗ್ಬೇಕು, ನಿಮ್ಗೆ ಹುಷಾರಿಲ್ಲ, ಆ ಡಾಕ್ಟರ್ ಗೊತ್ತಾ, ಮೊನ್ನೆ ತಾನೇ MBBS ಮುಗಿಸಿದಾರೆ, ಒಳ್ಳೆ ಕಾಲೇಜು, ನಮ್ ಬೇಡಪ್ಪ. ಈ ಡಾಕ್ಟ್ರು ಅವ್ರಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್, 10 ವರ್ಷ ಎಕ್ಸ್ಪೀರಿಯನ್ಸ್ ಹೋಗ್ತಾರೆ, ಯಾಕಂದ್ರೆ ಅವ್ರು ಅಪ್ಲೈ ಮಾಡಿದ್ರು ನಾಲೆಜ್. ನಿಮ್ಮ ಜೀವನದಲ್ಲಿ ವಿಜ್ಡಮ್ ಇದೆ, ನಾಲೆಜ್ ಇದೆ, ವೇದಾಂತದ ನಾಲೆಜ್ ಇದೆ, ಅದನ್ನ ಅಪ್ಲೈ ಮಾಡಿದ್ರೆ ಜೀವನದಲ್ಲಿ ಅದು ವಿಜ್ಡಮ್ ಆಯ್ತಾ? ಅಪ್ಲಿಕೇಶನ್ ಮಾಡ್ತೀರಿ ಏನ್ ಜ್ಞಾನ? ಪುಸ್ತಕ ಜ್ಞಾನ ಆಯ್ತು, ಅದು ಮಸ್ತಕದಲ್ಲಿ ಉಳಿತು. ಜೀವನದಲ್ಲಿ ಬರ್ತೇನ್ರಪ್ಪ, ಅದಕ್ಕೆ ಜೀವನ ಮುಕ್ತಿ ಅಂತ ಹೇಳುದು. ಜ್ಞಾನವನ್ನ ಜೀವನದಲ್ಲಿ ಅಪ್ಲೈ ಮಾಡಬೇಕು. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಎಲ್ಲೋ ಮಿಥ್ಯ. ಆಯ್ತಾ? ಆತ್ಮ ಮಾತ್ರ ಸತ್ಯ. ನಾನು ಆತ್ಮ ಸ್ವರೂಪ, ನಾನು ಪ್ರೇಮ ಸ್ವರೂಪ, ನಾನು ಆನಂದ ಸ್ವರೂಪ. ನಿಮ್ ಜೀವನದಲ್ಲಿ ಅಪ್ಲೈ ಆಯ್ತೇನಪ್ಪ? ವಿಜ್ಡಮ್ ಬಂದ್ರೆ ನಿಮ್ಗೆ ಅಪ್ಲೈ ಮಾಡಿದಾಗ ಎಲ್ರಿ ವಿಜ್ಡಮ್ ಏನಿದೆ ಬಂತು? ಅದಕ್ಕೆ ಜ್ಞಾನ ನಿಷ್ಠ ಅಂತ ಹೇಳುದು, ಅಂದ್ರೆ ಎಸ್ಟಾಬ್ಲಿಷ್ಡ್ ವಿಜ್ಡಮ್, ಜ್ಞಾನ. ಅದಕ್ಕೆ ಸ್ಥಿತ ಪ್ರಜ್ಞಾ ಮೇಲೆ ಜ್ಞಾನ, ವಿಜ್ಡಮ್ ಇದೆ. ವಿಜ್ಡಮ್ ಅಲ್ಲಿ ಶೇಕ್ ಆಗಲ್ಲ. ದಿಸ್ ದ ಕ್ಲಾರಿಟಿ. ಸಂಬಡಿ ಏನು ಡಿಫಿಕಲ್ಟ್ ಸಿಚುವೇಶನ್ ಬಂತು, ದೃಢತೆ, ಶೇಕ್ ಆಗಲ್ಲ, ಯಾಕಂದ್ರೆ ವಿಜ್ಡಮ್ ಬಂದಿದೆ. ಅದು ಜ್ಞಾನದಲ್ಲಿ ಶೇಕ್ ಆಗತ್ತೆ. ಜ್ಞಾನದಲ್ಲಿ ಅಪ್ಲೈ ಮಾಡಿಲ್ಲ ಅವನು. ರೀ ನಿಮ್ಗೆ ಸೈಕ್ಲಿಂಗ್ ಬರುತ್ತಾ? ಯಾವಾಗ ಕಲ್ತಿದ್ರಿ? ಅದು ಅಪ್ಲೈ ಮಾಡಿದ, ಎಲ್ಲಿ ಬರುತ್ತೆ ನಿಮ್ಗೆ? ಶೇಕ್ ಆಗತ್ತೆ. ಅದನ್ನ ಅಪ್ಲೈ ಮಾಡ್ತಾ ಇದ್ರೆ ರೆಗ್ಯುಲರ್ ಅಲ್ವಾ? ಸಂಗೀತ ಕಲ್ತ್ರಿ ನಾನು, ಅಯ್ಯೋ 20 ವರ್ಷ ಆಯ್ತ್ರಿ ಅಂದ್ರೆ ರಾಗ ಹೇಳ್ರಿ, ಕಲ್ಯಾಣಿ ಎಲ್ಲ ಮರ್ತೋಗ್ಬಿಟ್ಟಿದ್ರಿ. ಜೀವನದಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅದು? ಅಪ್ಲಿಕೇಶನ್ ಆಫ್ ಜ್ಞಾನ ಗಿವ್ಸ್ ರೈಸ್ ಟು ವಿಜ್ಡಮ್. ದಟ್ಸ್ ಕಾಲ್ಡ್ ಪ್ರಜ್ಞಾ, ಸ್ಥಿತ ಪ್ರಜ್ಞಾ. ದಟ್ಸ್ ಕಾಲ್ಡ್ ಜ್ಞಾನ ನಿಷ್ಠ. ದಟ್ಸ್ ಕಾಲ್ಡ್ ಬ್ರಹ್ಮನಿಷ್ಠ. ಬ್ರಹ್ಮಜ್ಞಾನ ಇದೆ, ಅದು ನಿಷ್ಠ ಆಗಿದೆ. ನಾನು ಜೀವನದಲ್ಲಿ ಪೂರ್ಣ ರಿಫ್ಲೆಕ್ಟ್ ಆಗಿದ್ಯಾ? ಅಥವಾ ಫ್ರೆಂಡ್ಲಿ ಎನಿಮೀಸ್ ಇದ್ದಾರೋ? ಕಾಮ, ಕ್ರೋಧ, ಮದ, ಮತ್ಸರ, ಲೋಹ ಇಟ್ಕೊಂಡು ನಾನು ಬ್ರಹ್ಮಜ್ಞಾನಿ ಅಂತ ತಿಳ್ಕೊಂಡು ತಿರುಗಾಡ್ತಾ ಇದ್ದಾರೋ? ಎಲ್ಲಾ ವೇದಾಂತ ಕೇಳ್ತೀರಿ, ನನಗೆ ಇನ್ನೂ ಅನುಭವ ಆಗಿಲ್ಲ. ಅನುಭವ ಆಗ್ಬೇಕು, ನೀವು ಅಪ್ಲೈ ಮಾಡ್ಬೇಕ್ರಿಪ್ಪ. ಅಪ್ಲೈ ಮಾಡಿದ ಅನುಭವ ಎಲ್ಲ ಆಗುತ್ತೆ ನಿಮ್ಗೆ. ಆ ಅನುಭವ ಅಪ್ಲೈ ಮಾಡ್ಲಿಕ್ಕೆ ಧ್ಯಾನ ಅಂತ ಹೇಳುದು, ನಿಧಿಧ್ಯಾಸ ಅಂತ ಹೇಳುದು. ಅನುಭವ ಅಪ್ಲೈ ಮಾಡಿ ಕರ್ಮಯೋಗ ಅಂತ ಹೇಳುದು. ಅನುಭವ ಅಪ್ಲೈ ಮಾಡಿ ಸುಮ್ಮನಿರು ಅಂತ ಹೇಳುದು. ಅಪ್ಲೈ ಮಾಡಿ ನಿಮ್ಗೆ ಎಲ್ಲಿ ಬರ್ತದೆ? ಜ್ಞಾನ ಜೀರ್ಣ ಆಗ್ಬೇಕಲ್ಲ ಬಿಡು. ಅರ್ಥ ಆಯ್ತಾ? ಸ್ಥಿತ ಪ್ರಜ್ಞೆ ಎಸ್ಟಾಬ್ಲಿಷ್ಡ್ ಇನ್ ಕಾನ್ಶಿಯಸ್ ವಿಜ್ಡಮ್. ವೀತರಾಗ ಭಯಕ್ರೋಧ, attraction repulsion is not there, anger is not there, fear is not there. Yeah, why it should be there? All his internal friendly enemies are gone away. Why? He is writing Swadhyaya diary. ಆಯ್ತಾ? ಸ್ಥಿತತೆಯೇ ಮುನ್ನುಡಿಯುತ್ತದೆ. He is established wisdom. ಅದು ಎನ್ಲೈಟ್ಮೆಂಟ್. ನಮ್ಗೆ ಏನೇನೋ ಕಲ್ಪನೆಗಳು, ಏನೋ ಮುಖದಿಂದ ಲೈಟ್ ಬರುತ್ತೆ, ಕಿವಿಯಿಂದ ಲೈಟ್ ಬರುತ್ತೆ, ಕಣ್ಣಲ್ಲಿ ಲೈಟ್ ಬರುತ್ತೆ, ಎಂತ ಲೈಟು ಬರಲ್ಲ. ಒಳಗಡೆ ಲೈಟ್ ಇದೆ, ಅರಿವಿದೆ. ಆಯ್ತಾ? ಇಸ್ ಇಟ್ ಕ್ಲಿಯರ್? ನೋ, ಎನ್ಲೈಟ್ಮೆಂಟ್ ಅಂದ್ರೆ ಪೂರ ಕ್ಲಿಯರ್ ಹೇಳ್ಬಿಡಿದೆ. ಯಾಕಂದ್ರೆ ಎನ್ಲೈಟ್ಮೆಂಟ್ ಏನೋ ಬಸ್ ಹೊರಡೋದು. ಅಯ್ಯೋ ಅವರೇನೋ ಮರದ ಕೂತ್ಕೊಂಡು ಎನ್ಲೈಟ್ಮೆಂಟ್ ಲಮ್ ಅಂತ ಲೈಟ್ ಬಂತು, ಸೌಂಡ್ ಬಂತು, ಅದು ಪಟಾಕಿ ಶಬ್ದ ರೀ ದೀಪಾವಳಿ ಟೈಮ್ ಅಲ್ಲಿ. ಅಲ್ಲ, ಅವ್ರಿಗೇನೋ ಕಾಣ್ತು, ಏನೋ ಕಾಣುವುದೇ ಇಲ್ಲ. ಆ ಬುದ್ಧಿಯಲ್ಲಿ ಕ್ಲಾರಿಟಿ ಬಂತು. ಏನದು? ಕ್ಲಾರಿಟಿ ಆಫ್ ದಿ ಇಂಟೆಲೆಕ್ಟ್. ಅದಕ್ಕೆ ವಿವೇಕ ಅಂತ ಹೇಳುದು.
ಅದು ಹೇಗೆ ಬರ್ತೀಯಪ್ಪ? ಸುಮ್ಮನೆ ಬರ್ತಾ? ಶ್ರವಣ ಮನನ ಮಾಡಬೇಕು. ನಿಧಿಧ್ಯಾಸ ಅಪ್ಲಿಕೇಶನ್ ಅಲ್ಲಿ ಬರ್ತದೆ. ಶ್ರವಣ ಮನನ ಮಾಡ್ತಾ ಮಾಡ್ತಾ ಬುದ್ಧಿ ಸೂಕ್ಷ್ಮ ಆಗುತ್ತದೆ, ಶಾರ್ಪ್ನೆಸ್ ಆಫ್ ಇಂಟೆಲೆಕ್ಟ್ ಬರ್ತದೆ, ಡಿಸ್ಕ್ರಿಮಿನೇಷನ್ ಬರ್ತದೆ. ಆ ಡಿಸ್ಕ್ರಿಮಿನೇಷನ್ ಬ್ರಹ್ಮ ಸತ್ಯ ಜಗನ್ಮಿತ್ಯ ಕ್ಲಾರಿಟಿ ಬರ್ತದೆ. ಅಲ್ಲ, ನಂಗೆ ಇಂಟೆಲೆಕ್ಚುವಲ್ ಕ್ಲಾರಿಟಿ ಬಂತು, ನನಗೆ ಆತ್ಮಜ್ಞಾನ ಬಂದಿಲ್ಲ, ಅದನ್ನ ಅಪ್ಲೈ ಮಾಡಿದ್ರೆ ತಾನೇ ಬರೋದು. ಅಪ್ಲೈ ಮಾಡಿದ್ರೆ ಎಲ್ಲಿ ಬರ್ತದೆ ನಿಮಗೆ? I'm saying clarity of intellect first comes clarity. I'm saying you may say it's both, but I'm saying clarity I'm separating from application. It can go together, right? But clarity I'm saying intellectual clarity and application clarity. Application clarity is vairagya. So you may do it together, but ultimately gnana, wisdom has to be applied in life. No, that's why it's called Jivan Mukti, living in light. I'm saying enlightenment was Shravana, Manana, Nidhyasa. See, enlightenment means wisdom, which is application of Gnana. All right. But I'm splitting into two parts: clarity and purity. Just for sake of understanding. So clarity of intellect, Shravana, Manana ಬಂತು. ಅಲ್ಲಿ ಏನಾಯ್ತು? ಏನ್ ಕ್ಲಾರಿಟಿ ಅಪ್ಪ? ಬ್ರಹ್ಮ ಸತ್ಯ ಜಗನ್ಮಿತ್ಯ. ಅದು ಎಷ್ಟು ಸಲ ಕೇಳ್ಕೊಳ್ದು? ಬ್ರಹ್ಮ ಸತ್ಯ ಜಗನ್ಮಿತ್ಯ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಕೇಳ್ಕೊಳ್ತಾ ಇರೋದು. ಅದು ಸ್ಪಷ್ಟವಾದ ಜ್ಞಾನ ಬಂತು, ಕನ್ವಿನ್ಸ್ ಆಯ್ತು, ಇದು ಟ್ರೂತ್ ಅಂತ. ಆಯ್ತಾ? ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್, ಪ್ಯೂರ್ ಕಾನ್ಶಿಯಸ್ ಅಂತ ಕ್ಲಾರಿಟಿ ಕನ್ವಿನ್ಸ್ ಆಯ್ತು, ಬುದ್ಧಿಯಲ್ಲಿ ಕನ್ವಿನ್ಸ್ ಆಯ್ತು. ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ. ಆ ಕನ್ವಿನ್ಸ್ ಆಯ್ತಾ? ಶಿವೋಹಂ ಅಂದ್ರೆ ಅರ್ಥ ಗೊತ್ತಾಯ್ತಾ? ಈಗ ಅದ್ರಲ್ಲಿ ದೃಢವಾಗಿ ನಿಲ್ಬೇಕು. ಜ್ಞಾನ ಬಂದ್ಮೇಲೆ ಆ ಜ್ಞಾನ ದೃಢವಾಗಿ ನಿಲ್ಲೋದಕ್ಕೆ ನಿಷ್ಠೆ ಅಂತ ಹೇಳೋದು. ಅದಕ್ಕೆ ಪ್ರಜ್ಞಾ ಅಂತ ಹೇಳೋದು. ಪ್ರಜ್ಞಾ ಅಂದ್ರೆ ವಿಸ್ಡಮ್. ಪ್ರಜ್ಞಾ ಇಸ್ ದಿ ಮೀನಿಂಗ್ ಆಫ್ ಪ್ರಜ್ಞಾ ಇಸ್ ವಿಸ್ಡಮ್. ಆಯ್ತಾ? ಅವೇಕನಿಂಗ್ ಆಫ್ ಪ್ರಜ್ಞಾ ಅಂತ ಹೇಳೋದು. ಅದಕ್ಕೆ ಅವೇಕನಿಂಗ್ ಅಂತ ಹೇಳೋದು. ಆ ಪ್ರಜ್ಞಾ ಒಂದೇ ಸಲ ಯಾವಾಗಂತ ಢಮ್ ಅಂತ ಏನೋ ಒಂದು ಎಕ್ಸ್ಪ್ರೆಷನ್ ಆಗಿ ಯಾವಾಗನ ಆಗುತ್ತಾ? ಅದು ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ. ಅದಕ್ಕೆ ಇನ್ಸೈಟ್ ಅಂತ ಹೇಳೋದು. ಬೇರೆ ಬೇರೆ ಇನ್ಸೈಟ್ ಬರ್ತವೆ. ಇನ್ಸೈಟ್ ಏನ್ ಮಾಡ್ತದೆ? ಇನ್ಸೈಟ್ ಗಿವ್ಸ್ ರೈಸ್ ಟು ಕ್ಲಾರಿಟಿ ಅಂಡ್ ಇನ್ಸೈಟ್ ಅಪ್ಲಿಕೇಶನ್ ಗಿವ್ಸ್ ರೈಸ್ ಟು ವಿಸ್ಡಮ್. ಅರ್ಥ ಆಯ್ತಾ? ಇನ್ಸೈಟ್ ಅಂದ್ರೆ ಏನು? ಓ ಆಹಾ, ದಿಸ್ ವಾಟ್ ಇಟ್ ಇಸ್. ಅರ್ಥ ಆಯ್ತಾ? ಸೊ ಪ್ರಜ್ಞಾ ಅವೇಕನಿಂಗ್ ಇಸ್, ಪ್ರಜ್ಞಾ ಅಂದ್ರೆ ಅವೇಕನಿಂಗ್ ಆಫ್ ವಿಸ್ಡಮ್. ಇಟ್ ಹ್ಯಾಪನ್ ಇನ್ ಸಮ್ ಸ್ಟೇಜಸ್. ಸ್ವಲ್ಪ ವಿಸ್ಡಮ್ ಇನ್ಸೈಟ್ ಬಂತು, ಅದನ್ನ ಅಪ್ಲೈ ಮಾಡಿದ್ರ ವಿಸ್ಡಮ್ ಆಯ್ತು. ಜ್ಞಾನ ಬಂತು, ವಿಸ್ಡಮ್, ಜ್ಞಾನ ಬಂತು, ವಿಸ್ಡಮ್, ಜ್ಞಾನ ಅಪ್ಲಿಕೇಶನ್, ಜ್ಞಾನ ಅಪ್ಲಿಕೇಶನ್. ಇಟ್ ವಿಲ್ ಹ್ಯಾಪನ್ ಗೋ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್. ಜ್ಞಾನ ಇದ್ರೆ ವಿಸ್ಡಮ್ ಆಗ್ಬೇಕು ಬೇಡ? ಇಲ್ಲ ಬರೀ ಜ್ಞಾನ ಆಗಿ ಉಳಿತದ? ಬುಕ್ಕಿಶ್ ನಾಲೆಜು ಪಂಡಿತ ಆಗ್ಬೇಕಾ? ಅರ್ಥ ಆಯ್ತಾ? ಸೊ awakening has various degrees. Each insight leads to some awakening. When you, full is enlightened. That are all these degrees. I'm saying this enlightenment is happening like this. Sthita Prajna. When equanimity is established in all conditions, called enlightenment, Sthita Prajna. I'm saying, listen carefully. No, this is what I'm saying. Gnana, when I say Paroksha Gnana and Aproksha Gnana, both together I am calling Gnana, not just Aproksha Gnana included here. Aproksha Gnana beku. Like for example, Ishvara Sarvabhutanam Hridaya Jana Tishtati. Ishvara is the heart of everybody. Okay. Now, today meditation we did, I am meditation. Did you understand Ishvara? Is it Paroksha Gnana or Aproksha Gnana? Gnana. So Gnana is listening and aproksha, direct experience. I am in you is a direct experience of Ishvara. Now, if you have a doubt, no, Ishvara means something else. Ishvara means somebody who is sitting in some place. Then you have doubt. Now, I am is Ishvara. I have told you to Bhagavad Gita shloka through your own experience. Now, is it conviction or is it conviction coming out of aproksha gnana or paroksha gnana? Aproksha gnana. So, like that, every aspect of teaching Vedanta has to be aproksha gnana, directly, and gnana. Both happen, then you have a clarity. That's called gnana.
If you have indirect knowledge, it's called Paroksha Jnana. Paroksha Jnana is still weak. Paroksha Jnana also helps, but it's not strong enough. Aparoksha Jnana with Paroksha Jnana, Aparoksha Jnana gives much more strength, inner strength. Is it clear, Ashwini? Do you understand what is Aparoksha Jnana? Paroksha is, I told you. I'll tell you. Bhagavad Gita says, Ishvara Sarva Bhutana Hridayarjuna. Ishvara is then heart of every living being. So now you start searching for heart and kidney. Where is Ishvara? Then you understand, I am is Ishvara. Then I am is your direct experience or indirect experience? That direct experience is called Aparoksha Jnana. That is not what you heard. What you hear is called Paroksha. What you experience is called Aparoksha. Shivoham. Shivoham, if you repeat without understanding, it becomes Paroksha. Once you understand what is the real meaning of Shivoham, you don't have to repeat. You have to stay in that bhava. Andre, Aparoksha Jnana andre, ನಿಜವಾದ ನಾನು ಯಾರು ಅಂತ ತಿಳ್ಕೊಬೇಕು ನಾನು. ಈಗ ನಾನು ಶಿವ ಐ ಆಮ್ ಧ್ಯಾನ ಹೇಳ್ಕೊಟ್ಟೆ. ಐ ಆಮ್ ಧ್ಯಾನ ಅದು ಪರೋಕ್ಷನ ಅಪರೋಕ್ಷನ? ಶಿವಸ್ವರೂಪಿ ನೀನು ಅಂತ ಹೇಳಿದ್ರೆ ಪರೋಕ್ಷ. ಆ ಶಿವ ಯಾರು ನಾನು ಅನ್ನೋ ಅರಿವಿದೆಯಲ್ಲ ಅದು ಶಿವ ಅಂತ ಗೊತ್ತಾದ ಕೂಡಲೇ ಅದು ಅಪರೋಕ್ಷ. ನನ್ನ ಅನುಭವ ನಿಮ್ಮ ಅನುಭವ. ಈಗ ಜ್ಞಾನ ಬುದ್ಧಿಯಲ್ಲಿ ಶುದ್ಧತೆ, ಕ್ಲಾರಿಟಿ ಆಫ್ ಇಂಟೆಲೆಕ್ಟ್, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎರಡೂ ಕ್ಲಿಯರ್ ಬರೋದು. ಬರೀ ಅಪರೋಕ್ಷ ಜ್ಞಾನದ ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಅಪರೋಕ್ಷ ಜ್ಞಾನ ನಿಮ್ಗೆ ಯಾವಾಗಲೂ ಆಗ್ತಿರ್ತದೆ. ಐ ಆಮ್ ನಿಮ್ಗೆ ಅನುಭವ ಯಾವಾಗಲೂ ಇದೆ. ಬಟ್ ಅದು ಅಪರೋಕ್ಷ ಐ ಆಮ್ ನಾನು ಶಿವ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಅಪರೋಕ್ಷ ಜ್ಞಾನ ಯಾವಾಗಲೂ ಇದೆ. ಅಪರೋಕ್ಷ ಹೊಸದಾಗಿ ಬರಲ್ಲ. ಅಪರೋಕ್ಷ ಜ್ಞಾನ ಹೊಸದಾಗಿ ಬರಲ್ಲ. ಅಪರೋಕ್ಷ ಜ್ಞಾನ ನಿಮ್ಗೆ ಇದೆ. ಏನಿದೆ? ಐ ಆಮ್ ಗೋಯಿಂಗ್, ಐ ಆಮ್ ಕಮಿಂಗ್, ಐ ಆಮ್ ಡ್ಯಾನ್ಸಿಂಗ್, ಐ ಆಮ್ ಈಟಿಂಗ್ ಅಂತ ಯಾವಾಗಲೂ ಹೇಳ್ತೀರಾ. ಬಟ್ ಐ ಆಮ್ ಇಸ್ ಗಾಡ್ ಅಂತ ಗೊತ್ತಿಲ್ಲ. ಅದಕ್ಕೆ ಪರೋಕ್ಷ ಜ್ಞಾನ ಬಹಳ ಇಂಪಾರ್ಟೆಂಟ್. ಟೀಚಿಂಗ್ಸ್ ಬಹಳ ಇಂಪಾರ್ಟೆಂಟ್. ಗುರುವಿನ ಟೀಚಿಂಗ್ ಇಂದ ನಿಮ್ಗೆ ಅಪರೋಕ್ಷ ಜ್ಞಾನ ಬರಲ್ಲ. ಗುರುವಿನ ಟೀಚಿಂಗ್ ಅಪರೋಕ್ಷ ಜ್ಞಾನ ರೆಕಗ್ನೈಸ್ ಮಾಡ್ತೀರಾ. ಅಂಡರ್ಸ್ಟ್ಯಾಂಡ್? ಅಪರೋಕ್ಷ ಜ್ಞಾನ ನಿಮ್ಗೆ ಬರಲ್ಲ. ಅಪರೋಕ್ಷ ಆಲ್ರೆಡಿ ಆಗ್ತಾ ಇದೆ. ಅದನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಗುರುಗಳು ವಿನ ಅಪರೋಕ್ಷ ಜ್ಞಾನ ನಿಮ್ಗೆ ಕೊಡಲ್ಲ. ಅಪರೋಕ್ಷ ನೀವು ಪಡ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನಿಮ್ಗೆ ಅಪರೋಕ್ಷ ಜ್ಞಾನ ಯಾವಾಗಲೂ ಇದೆ. ಅದನ್ನ ಮಿಸ್ಟೇಕ್ ಮಾಡ್ಕೊಡ್ತೀರಾ. ಅರ್ಥ ಆಯ್ತಾ? ಸೊ ಈ ಎರಡು ಬಂದಾಗ ಅದು ಜ್ಞಾನ ಅಂತ. ಅದಕ್ಕೆ ಪ್ಯೂರಿಟಿ ಆಫ್ ಇಂಟೆಲೆಕ್ಟ್, ಬುದ್ಧಿ ಶುದ್ಧ ಆಗುತ್ತೆ. ಇನ್ನೊಂದು ತಪ್ಪು ಕಲ್ಪನೆ ಇದೆ. ಎನ್ಲೈಟ್ಮೆಂಟ್ ಅಂದ್ರೆ ಏನೋ ಒಂದು ಲೈಟ್ ಬಂತು, ಸೌಂಡ್ ಬಂತು, ಡ್ಯಾನ್ಸ್ ಬಂತು, ಮ್ಯೂಸಿಕ್ ಬಂತು, ಅಪ್ಸರೆಯರು ಬಂದ್ರು, ದೇವೇಂದ್ರ ಬಂದ, ದೇವತೆಗಳು ಬಂದ್ರು, ಏನೇನೋ ತಪ್ಪು ಕಲ್ಪನೆ ಇದೆ. ದೇವತೆಗಳು ಬಂದ್ರಂದ್ರೆ ಒಳ್ಳೆ ಗುಣಗಳು ಬಂತು ಅಂತ ವಿನ ದೇವತೆಗಳು ಯಾರೋ ಬಂದು ಅಂತ ಹೆವನಿಂದ ಬಂದು ಆಹಾ ಅಂತ ಹೇಳಕ್ ಹೋಗಲ್ಲ. ನಿಮ್ಮಲ್ಲಿ ಒಳ್ಳೆ ಗುಣಗಳು ಉತ್ಪತ್ತಿ. ದೇವತಾ ಗುಣ ಇದೆಯಾ? ನಿಮ್ಮಲ್ಲಿ ಅಸುರಿ ಗುಣ ಇದೆಯೋ? ಲಿಸ್ಟ್ ಮಾಡಿ. ದೈವಾಸುರ ಸಂಪತ್ತು ವಿಭಾಗ ಚಾಪ್ಟರ್ ನಂಬರ್ 16. ಓಕೆ, ಅದ್ರಲ್ಲಿ ಎಷ್ಟು ಗುಣ ನಿಮ್ಮಲ್ಲಿ ಇದೆ, ಎಷ್ಟು ಆಸುರಿ ಗುಣ ಇದೆ, ಅದನ್ನ ನಿಮ್ ಸ್ವಾಧ್ಯಾಯ ಡೈರಿಯಲ್ಲಿ ಅಬ್ಸರ್ವ್ ಮಾಡಿ. ನಿಮ್ಗೆ ಅದು ಡೈರಿ ಯಾರಿಗೆ ತೋರ್ಸಕ್ ಹೋಗ್ಬೇಡಿ. ಅದೇ ಚಿತ್ತಶುದ್ಧಿಯಪ್ಪ. ಆ ಚಿತ್ತಶುದ್ಧಿಗೆ ಒಂದು ಟೆಕ್ನಿಕ್ ಕೊಟ್ಬಿಟ್ಟಿದ್ದಾರೆ, ಸ್ವಾಧ್ಯಾಯ ಡೈರಿ. ಇದೆ ನಿಮ್ಮಲ್ಲಿ ಆಸುರಿ ಸಂಪತ್ತು. ಸೊ ದೇವತೆಗಳು ಬಂದ್ರು ಅಂತ ಹೇಳಿದ್ರೆ ಯಾರೋ ಡೈ ಅಂತ ಬಂದು ನಿಮ್ಮ ಎದುರುಗಡೆ ನಿಂತಿಲ್ಲ. ಆ ದೈವಿ ಗುಣ ನಿಮ್ಮಲ್ಲಿ ಜಾಸ್ತಿ ಆಯ್ತು ಅಂತ ಅರ್ಥ. ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಸಾಧನೆ ಮಾಡುವ ಓ ದೇವತೆಗಳು ಬಂದ್ರು ಅಂತೆಲ್ಲ ಹೇಳ್ತಾರೆ. ನಾವು ಯಾವ್ದೋ ದೇವತೆಗಳು ಯಾವ್ದೋ ಲೋಕದಿಂದ ಬಂದು, ಯಾವ ಲೋಕದಿಂದ, ಒಳಗಿನ ಲೋಕದಿಂದ ಬಂದ್ರು ಅವರು. ದೇವತಾ ಗುಣ ಬಂತು, ಅಪ್ಸರಿಯರು ಬಂದ್ರು, ದೇವತೆಗಳು ಬಂದ್ರು ಅಂತೆಲ್ಲ ಏನೋ ಕೇಳ್ತೇವೆ. ಅವೆಲ್ಲ ಏನಾಗುತ್ತೆ, ಕೆಲವು ಅಟ್ರಾಕ್ಷನ್ ಆಗ್ತವೆ ಹೊರಗಿಂದ. ಆಯ್ತಾ? ನಿಮ್ಮಲ್ಲಿ ಫೈನಲಿ ಏನಂದ್ರೆ ಎನ್ಲೈಟ್ಮೆಂಟ್ ಅಂದ್ರೆ ಅದು ಹೊಸ ಅನುಭವ ಅಲ್ಲ. ಎನ್ಲೈಟ್ಮೆಂಟ್ ಇಸ್ ನಾಟ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಆ ಪುಸ್ತಕ ಓದಿದ್ರಿಪ್ಪ, ಅವ್ರಿಗೆ ಆ ಅನುಭವ ಆಯ್ತು, ಇವ್ರು ಹಿಮಾಲಯಕ್ಕೆ ಹೋದ್ರು ಅವ್ರಿಗೆ ಅನುಭವ ಆಯ್ತು. ಸೊ ನಾವು ಏನ್ ಮಾಡ್ತೇವೆ, ಎನ್ಲೈಟ್ಮೆಂಟ್ ವಿ ಆರ್ ಕನ್ವರ್ಟಿಂಗ್ ಇಟ್ ಎಕ್ಸ್ಪೀರಿಯನ್ಸ್. ಅವೇಕನಿಂಗ್ ಅಂತಾನೂ ಒಂದ್ಸತಿ ಆತರ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಬಟ್ ಅದರಿಂದ ಹೋಗ್ಬಾರ್ದು. ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ಎನ್ಲೈಟ್ಮೆಂಟ್ ಡೆಫಿನಿಷನ್ ಕ್ಲಿಯರ್ ಆಗೋದು ನೋಡಿ. ಎನ್ಲೈಟ್ಮೆಂಟ್ ಈಸ್ ನಾಟ್ ಎನ್ ಎಕ್ಸ್ಪೀರಿಯನ್ಸ್. Enlightenment is wisdom gained from experiences. There can be experiences which cannot go beyond it, but for enlightenment, don't go beyond experiences. Learn from all experiences in enlightenment. Good experience and bad experience.
ಯುವರ್ ವಿಸ್ಡಮ್ ಶುಡ್ ಅವೇಕನ್. ಅಲ್ಲ, ಅದಕ್ಕೆ ವಿಸ್ಡಮ್ ಅಂತ ಹೇಳಿದ್ರು. ವಿಸ್ಡಮ್ ಅಂದ್ರೆ ವಿವೇಕ. ಜ್ಞಾನಕ್ಕೂ ವಿವೇಕ ವ್ಯತ್ಯಾಸ ಇದೆ, ಎಚ್ಚರ ಆಗಬೇಕು. ಜ್ಞಾನ ಬರೀ ಪುಸ್ತಕ ಜ್ಞಾನ, ವಿವೇಕ ಅಂದ್ರೆ ಅದನ್ನು ಅಪ್ಲೈ ಮಾಡಿ ಗೊತ್ತಾಗಬೇಕು, ನಿಷ್ಠೆ ಬರಬೇಕು. ಸೊ ಎನ್ಲೈಟನ್ಮೆಂಟ್ ಇಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಗೇನಾಗುತ್ತೆ ಸತ್ಸಂಗ, ಓ ಅವ್ರಿಗೆ ಆ ಅನುಭವ ಆಯ್ತ್ರಿ, ನನ್ಗಾಗಿಲ್ಲ, ಇವ್ರಿಗೆ ಈ ಅನುಭವ ಆಯ್ತು, ಅವ್ರಿಗೆ ಲೈಟ್ ಕಾಣ್ತದೆ, ನನ್ಗೆ ಕಾಣ್ತಿಲ್ಲ. ಗುರುಗಳು ಪಾಪ ಅವ್ರಿಗೆ ಸ್ವಲ್ಪ ಜಾಸ್ತಿ ಲೈಟ್ ಕೊಡಿದ್ರೆ ನಮ್ಗೆ ಕಟ್ಟಿಬಿಟ್ಟು ಲೈಟ್ ಕಂಡಿರ್ಬೋದು. ನಮ್ಗೆ ಏನ್ ಅರ್ಥ, ಎನ್ಲೈಟ್ಮೆಂಟ್ ಅರ್ಥ ಏನಂದ್ರೆ ನಿಮ್ಗೆ ಯಾವುದೇ ಅನುಭವ ಕ್ಷಣಿಕ. ಅಲ್ಲಿ ಏನಾಯ್ತು ನಿಮ್ಗೆ ಅನುಭವ ಆದ ಕೂಡ ಆ ಅನುಭವದ ಹಿಂದೆ ಬಿದ್ದುಬಿಡ್ತಾರೆ. ಎಲ್ಲ ಕ್ಷಣಿಕ. ಅದು ಸಿನಿಮಾ ಬಂದ್ ಯಾವ್ದು ಬರ್ತದೆ ಹೋಗುತ್ತೆ. ಹಾಗಾಗಿ ಸುಖ ದುಃಖಗಳಲ್ಲಿ ಅಲ್ಲ ಅದೆಲ್ಲ ಸರಿ ರೀ, ನನಗೂ ಸ್ವಲ್ಪ ಲೈಟ್ ಬಂದಿದ್ದು ಚೆನ್ನಾಗಿತ್ತಲ್ಲ ಕ್ರೇವಿಂಗ್. ಅಲ್ಲೇ ನಿಮ್ಗೆ ದುಃಖ, ಅಲ್ಲೇ ಎನ್ಲೈಟ್ಮೆಂಟ್ ಹೋಯ್ತು, ಅಲ್ಲಿ ಸ್ಥಿತಪ್ರಜ್ಞ ಹೋಯ್ತು. ಸ್ಥಿತಪ್ರಜ್ಞ ಅಂದ್ರೆ ಎಲ್ಲಾ ಅನುಭವಗಳು ಕ್ಷಣಿಕ. ಎಲ್ಲಾ ಅನುಭವಗಳು ನಿಮ್ಗೆ ಲೈಟ್ ಬಂದ್ರೆ ಅಲ್ಲಿ ಡಾರ್ಕ್ನೆಸ್ ಬಂತು, ಸೌಂಡ್ ಬಂದ್ರೆ ಇನ್ನೇನ ಬರ್ತು. ಸೊ ದುಃಖ ಬಂದ್ರೆ ಸುಖ ಬಂದ್ರೆ ದುಃಖ ಬಂತು, ಎಲ್ಲ ಒಟ್ಟೊಟ್ಟಿಗೆ ಬರ್ತದೆ. ಪ್ಯಾಕೇಜ್ ಇಲ್ಲದು. ಪ್ಯಾಕೇಜ್ ಐ ವಾಂಟ್ ದಿಸ್, ಐ ಡೋಂಟ್ ವಾಂಟ್ ಅಂತ ಹೇಳಕ್ಕಾಗಲ್ಲ ನಿಮಗೆ. ಎರಡು ಬರ್ತದೆ. ಆ ಎರಡರಿಂದಲೂ ಹೊರಬರೋದು ಈಕ್ವಾನಿಮಿಟಿ ಫಾರ್ ರಾಗ ದ್ವೇಷ, ಸುಖ ದುಃಖ, ಡ್ಯುಯಾಲಿಸಮ್ ಇಂದ ಹೊರಬರ್ಬೇಕು, ಡ್ಯುಯಾಲಿಟಿ ಹೋಗ್ಬೇಕು. ಅದಕ್ಕೆ ಎನ್ಲೈಟ್ಮೆಂಟ್. ಅರ್ಥ ಇದೆಯಾ? ಎಲ್ಲ ಅನುಭವಗಳು ಮಿಥ್ಯ ಅಂದ್ರೆ ಕ್ಷಣಿಕ. ಸೊ ನಾಳೆಗೆ ಅಲ್ಲೋ ರೀ, ಅವ್ರಿಗೆ ಪಾಪ ಭಗವಂತ ಬಂದು ಎದುರುಗಡೆ ನಿಂತು, ಭಕ್ತ ನಿನ್ಗೇನ್ ಬೇಕು ಅಂತ ಹೇಳಿದ್ರು, ನನಗಾಗಿಲ್ಲಲ್ಲ. ಅಲ್ಲ, ಭಗವಂತ ಬಂದು ಭಕ್ತ ನಿನ್ಗೆ ಏಕು ಅಂತ ಹೇಳಿದ್ರು, ಮತ್ತೆ ವಾಪಸ್ ಹೋಗ್ಲಿಲ್ಲ ಭಗವಂತ. ವಾಪಸ್ ಹೋಗಿದ್ರೆ ಮನೇಲಿ ಬೈಸ್ಕೊಳ್ತಾರಿಲ್ಲೋ. ಅದು ಕ್ಷಣಿಕ ಅಲ್ವಾ? ಭಗವಂತನ ಇಲ್ಲಿರ್ಬೇಕಾಗತ್ತಾ? ನಿಮ್ಗೆ ಯಾವ್ದು ಶಾಸ್ತ್ರದ ಡಿಮೋಟಿ ಬರೋದು? ಫೈನಲಿ ನಿಮ್ಮ ಕಡೆ ಕ್ಷಣದಲ್ಲಿ ಬರೋದು ಪ್ರಜ್ಞೆ. ಲಾಸ್ಟ್ ಮೂಮೆಂಟ್ ನಿಮ್ ಜೀವನದಲ್ಲಿ ಬರೋದು ಪ್ರಜ್ಞೆ. ಆಯ್ತಾ? ಅದಕ್ಕೋಸ್ಕರ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ಇಡೀ ಜೀವನ ನಿಮ್ಮ ಪ್ರಜ್ಞೆ ವಿಕಾಸ ಆಗುತ್ತೆ. ಪ್ರಜ್ಞೆ ಪೂರ್ತಿ ಜಾದಾಗ ಬ್ರಹ್ಮ ಆಗ್ತದೆ. ಪ್ರಜ್ಞೆ ಅರ್ಥ ಬರ್ತಾ ಇದ್ರೆ ಅಜ್ಞಾನ ಇದೆ. ಅರ್ಥ ಆಯ್ತಾ? ಆತ್ಮ ಮಾತ್ರ ಸತ್ಯ, ಎಲ್ಲ ಅನುಭವಗಳು ಮಿಥ್ಯ. ಮಿಥ್ಯ ಅನುಭವ ಹಿಂದೆ ಓಡೋಗೋದು ಬೇಡ, ಮಿಥ್ಯ ಬೇಡ 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 ಅಂತ ಹೇಳುದಲ್ಲ, ಅದು ದ್ವೇಷ. ಬೇಕು ಅಂತ ಹೇಳುದು ರಾಗ. ಬೇಕು ಬೇಡಗಳಿಲ್ಲದೆ, ಬೇಕು ಬೇಡಗಳ ದಾಟಿ ನಿತ್ಯ ಸುಖ ಕಾಣುವವನೇ ಜೀವನ್ಮುಕ್ತ. ಬೇಕು ಅಂದ್ರೂ ಸಿಕ್ಕಾಕೊಂಡ, ಬೇಡ ಅಂದ್ರೂ ಸಿಕ್ಕಾಕೊಂಡ. ಎಲ್ಲಿ ಓಡೋಗಕ್ಕಾಗತ್ತೆ ಜೀವನದಲ್ಲಿ? ಆಯ್ತಾ? ಅದಕ್ಕೆ ನೋಡಿ, ಲಿಬರೇಷನ್ ಅಂತ ಹೇಳ್ತೇನೆ ಕ್ಲಿಯರ್ ಆಗಿ. ಲಿಬರೇಷನ್ ಅಂದ್ರೆ ಏನಂದ್ರೆ ಗೊತ್ತಾ? ಫೈನಲ್ ನಿಮ್ ಸ್ವಾಧ್ಯಾಯ ಡೈರಿ ಅದು ಗುರುಗಳ ಕೊಟ್ಟು, ಗುರುಗಳೇ ಸ್ವಾಧ್ಯಾಯ ಡೈರಿಯಲ್ಲಿ ಬರೀಕೆ ಏನಿಲ್ಲ, ಎಲ್ಲ ಖಾಲಿ ಪೇಜ್ ಇದೆ ಅಂತ ಹೇಳಿದ್ರೆ ಲಿಬರೇಷನ್. ಇಟ್ಸ್ ಸೆಲ್ಫ್ ಡಿಕ್ಲರೇಷನ್. ಸ್ವಾಧ್ಯಾಯ ಡೈರಿ ಫುಲ್ ಆದ್ರೆ ಲಿಬರೇಷನ್ ಏನೂ ಆಗಿಲ್ಲ ಅಂತ. ನಿಷ್ಠಾ means establishment. Pradna has to come in action. I'm saying Sthita is Nishtha. I'm saying, that's why I'm saying, for the sake of clarity, I'm seeking liberation. I'm defining very clearly. They will go hand in hand. Jnana and application will go hand in hand. It's not that it's separate out. The result is a result of clarity. Clarity. See, sometimes liberation happens, clarity is sufficient. Application of wisdom. If you don't have wisdom, how will you apply? Enlightenment, I told you, light is there. What light? Enlightenment ಏನು? ಬೆಳಕಿದೆ, ಜ್ಞಾನೋದಯ. ಎಲ್ಲಿ ಬೆಳಕು ಬರೋದು? ಬುದ್ಧಿಯಲ್ಲಿ ಬೆಳಕು ಬರೋದು. ಬುದ್ಧಿಗೆ ಮನಸ್ಸಿನಲ್ಲಿ ಏನಾಗಿತ್ತು ಗೊತ್ತಿಲ್ಲ, ಲೋವರ್ ಲೆವೆಲ್ ಅಂದ್ರೆ ಅನ್ಕಾನ್ಶಿಯಸ್ ಇದೆ. ಎಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರೋದು, ಇಂಡಿಪೆಂಡೆಂಟ್ ಕೆಲಸ ಮಾಡ್ತಾ ಇದೆ, ರಾಗ ದ್ವೇಷ ಉಟ್ಕೊಳ್ತಾ ಇದಾವೆ. ಆ ಅರಿವು ಕೆಳಗೆ ಹೋಗ್ಬೇಕು. ಎಲ್ಲಿವರೆಗೆ? ರಾಗ ದ್ವೇಷಗಳು ಹೋಗ್ಬೇಕು. ಅದೇನ್ ಮಾಡ್ಬೇಕು? ಮುಕ್ತಿಗೆ ಡೈರಿ ಬರಿಬೇಕು, ಸ್ವಾಧ್ಯಾಯ ಡೈರಿ. ರಾಗ ದ್ವೇಷಗಳು ಬೆಳಕಿಗೆ ಬರ್ತವೆ. ಯಾರಿಗೆ? ಬುದ್ಧಿಗೆ. ಯು ಬಿಕಮ್ ಅವೇರ್ ಆಫ್ ಯುವರ್ ಅನ್ಕಾನ್ಶಿಯಸ್ ಆಲ್ಸೋ. Then light mind is fully enlightened.
ಲೈಟ್ ಹ್ಯಾಸ್ ಗಾನ್ ಟು ಡೀಪ್ ಇನ್ಸೈಡ್ ಇಂಟು ಅನ್ಕಾನ್ಶಿಯಸ್. ಕತ್ತಲೆಯಲ್ಲಿದೆ, ಅಲ್ಲಿ ಬೆಳಕು ಬಂದಿದೆ. ಎಂತಲ್ಲಿ ಕತ್ತಲೆ? ಅನ್ಕಾನ್ಶಿಯಸ್ ನಲ್ಲಿ ಬೆಳಕು ಬಂದಿದೆ. ಈಗ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಎರಡಿಲ್ಲ, ಇಟ್ ಬಿಕಮ್ ಒನ್ ಮೈಂಡ್. When you become aware of that, are you becoming free from that? If you are not aware, you cannot be free. You cannot be free from awareness is enlightenment, and getting free from that is liberation. Listen carefully. ಯಾವುದ್ರ ಬಗ್ಗೆ ನಿಮ್ಗೆ ಅರಿವಿದೆ ಅಲ್ಲಿ ಫ್ರೀಡಮ್ ಬರಲಿಕ್ಕೆ ಶುರು ಆಗುತ್ತೆ. If you are not aware, you can't be free. So you become aware of something, you become free. Sometimes just awareness frees you. Sometimes awareness plus application frees you. Awareness plus action frees you. Sometimes, for example, sometimes just becoming aware frees you. Give an example. Awareness. Okay. So I mean, I'm just giving an example. Okay. So whenever you talk, no, you are scratching your face. You are unaware. So the moment I point out, then you stop scratching. You become aware of your unconscious behavior. Some example. ಅಂದ್ರೆ ನೀವು ಮಾತಾಡೋ ಮುಖ ಹೀಗೆ ಮಾಡ್ತಿರಲ್ಲಪ್ಪ, ಅದನ್ನು ಗೊತ್ತಿರಲಿಲ್ಲ. ಓ, ಈಗ ಗೊತ್ತಾಯ್ತು. ಅವೇರ್ನೆಸ್ ಪ್ಲೀಸ್. ಓಕೆ. ಸೊ ಸಮ್ಟೈಮ್ಸ್ ಕೆಲಸ ಏನಾಗುತ್ತೆ, ಅವೇರ್ನೆಸ್ ಬರ್ತದೆ, ಬಟ್ ಫ್ರೀಡಮಿಗೆ ಇನ್ನು ಗ್ಯಾಪ್ ಇರ್ತದೆ. ಯಾಕಂದ್ರೆ ಇನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು. ನೋಡ್ರಪ್ಪ, ನನಗೆ ಅವ್ರು ನೋಡಿ ಸಿಟ್ಟು ಬರ್ತದೆ. I get angry at that person. So I become aware. Anger is there in me. But freedom may not come immediately. I need to apply my wisdom again and again until habit pattern is reversed. Right? So awareness itself frees sometimes. Awareness plus application frees sometimes. ಅಂದ್ರೆ ಅರಿವಿನಲ್ಲೇ ಕೆಲವು ಸಲ ಮುಕ್ತಿ ಸಿಗುತ್ತೆ, ಕೆಲವು ಸಲ ಅರಿವು ಪ್ಲಸ್ ಅಭ್ಯಾಸದಲ್ಲಿ ಮುಕ್ತಿ ಸಿಗುತ್ತೆ. ಅರ್ಥ ಆಯ್ತಾ? ಆ ಅಭ್ಯಾಸ ಅಂದ್ರೆ ವೈರಾಗ್ಯ, ಡಿಟ್ಯಾಚ್ಮೆಂಟ್, ನಾಟ್ ಡಿಟ್ಯಾಚ್ಮೆಂಟ್, ಈಕ್ವಾನಿಮಿಟಿ, ಅಪ್ಲಿಕೇಶನ್. ಅದಕ್ಕೆ ನಾನು ಎರಡು ಟೈಪ್ ಜೀವಿಗಳು ಹೇಳಿದ್ದೆ. ಒಂದು ಉತ್ತಮ ಜೀವಿ ಅಂತ, ಉತ್ತಮ ಅಂದ್ರೆ ಮೆಚೂರ್ ಸೀಕರ್ ಅಂತ. ಮೆಚೂರ್ ಸೀಕರ್ ಏನ್ ಮಾಡಿದಾನೆ, ಈ ರಾಗ ದ್ವೇಷ ಕಡೆಗೆ ಚಿತ್ತಶುದ್ಧಿ ಎಲ್ಲ ಆಗ್ಬಿಟ್ಟಿದೆ ಅವನಿಗೆ. ಅಂಡರ್ಸ್ಟ್ಯಾಂಡ್? ಸಂಬಡಿ ವಾಸ್ ಎ ಮೆಚೂರ್ ಸೀಕರ್, ಎಲ್ಲ ಉತ್ತಮ ಸಾಧಕ. ಅವನೇನಾಗಿದೆ, ಶಮ ದಮ ತಿಥಿ ಶೌಪ್ರತಿ ಶ್ರದ್ಧಾ ಸಮಾಧಾನ ಬಂದಿದೆ. ಅಂದ್ರೆ ಅರ್ಥ ಏನು, ಚಿತ್ತಶುದ್ಧಿ ಆಗ್ಬಿಟ್ಟಿದೆ. ಅವನಿಗೆ ಇನ್ನೂ ತತ್ವಮಸಿ ಜ್ಞಾನ ಬಂದಿಲ್ಲ, ಬರಲ್ಲ, ಅದು ಆಟೋಮೆಟಿಕಲ್ ಬರಲ್ಲ. ಅವು ಗುರುಗಳದ್ದು ಬರ್ತಾರೆ, ಗುರುಗಳು ತತ್ವಮಸಿ ಅಂತ ಹೇಳ್ಕೊಳ್ತಾರೆ. ತಕ್ಷಣ ಅವನಿಗೆ ಮುಕ್ತಿ, ಮತ್ತೇನು ಬಾಕಿ ಇಲ್ಲ, ಖಾಲಿ. ಇಸ್ ಆಲ್ರೆಡಿ ಲೋವರ್ ಮೈಂಡ್ ಇಸ್ ಕ್ಲಿಯರ್. ಹೇಗೆ? ಕರ್ಮಯೋಗ ಮಾಡಿದ್ದಾನೆ, ಉಪಾಸನೆ ಮಾಡಿದ್ದಾನೆ, ಚಿತ್ತಶುದ್ಧಿ ಆಗಿದೆ. ಆಯ್ತಾ? ಅನ್ಕಾನ್ಶಿಯಸ್ ಹೋಗ್ಬಿಟ್ಟಿದೆ ಬರೋ ಮುಂಚೆ, ಬಟ್ ಇನ್ನು ಜ್ಞಾನ ಬಂದಿಲ್ಲ, ಆತ್ಮಜ್ಞಾನ ಬಂದಿಲ್ಲ. ಆತ್ಮಜ್ಞಾನ ಬರ್ಬೇಕಾದ್ರೆ ಗುರುವಿಂದ ಉಪದೇಶ ಬೇಕು, ಗುರುವಿಂದಲೇ ಬರ್ಬೇಕದು, ಬರಲ್ಲ ಅದು. ಲಿಬರೇಷನ್ ನಾಟ್ ಫುಲ್ಲಿ ಅವನು ಅಜ್ಞಾನ ಇದೆ, ಅಜ್ಞಾನದಿಂದ ಲಿಬರೇಷನ್ ಆಗಿಲ್ಲ, ಅದ ಆತ್ಮಜ್ಞಾನ ಬಂದಿಲ್ಲ ಅಲ್ಲ. ಎನ್ಲೈಟನ್ಮೆಂಟ್ ಅಂದ್ರೆ ಅವಿದ್ಯೆ ಹೋಗ್ಬೇಕು ಕಡೆಗೆ, ನಿಮ್ಮ ಅನ್ಕಾನ್ಶಿಯಸ್ ಮೈಂಡ್ ಕಡೆಗೆ ಅರಿವು ಬರಬೇಕು. ಯು ಹ್ಯಾವ್ ಟು ಬಿಕಮ್ ಮೋರ್ ಅವೇರ್ ಆಫ್ ಅನ್ಕಾನ್ಶಿಯಸ್ ಮೈಂಡ್. ಅಂದ್ರೆ ಮೈಂಡ್ ಇಲ್ಯುಮಿನೇಟ್ ಆಗಬೇಕು. ಎನ್ಲೈಟ್ಮೆಂಟ್ ಮೈಂಡ್ ಇಲ್ಯುಮಿನೇಟ್ ಆಗಬೇಕು. ಅದಕ್ಕೆ ಹೇಳೋದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸ್ಟೆಪ್ಸ್ ಆರ್ ವೆರಿ ವೆರಿ ಕ್ಲಿಯರ್. ಅಸತೋಮ ಸದ್ಗಮಯ. ಅಸತ್ಯದಿಂದ ಸತ್ಯದ ಕಡೆ ಹೋಗ್ಬೇಕು. ಹೇಗೆ? ಅದು ಜ್ಞಾನ ಬಂದಾಗ ಬರೋದು, ಇಲ್ಲಿ ಹೋಗಲ್ಲ ಅದು. ಫಸ್ಟ್ ಆತ್ಮಜ್ಞಾನ, ವಿವೇಕ ಜಾಗೃತಿ ಆಗೋದು, ಅಸತ್ಯದಿಂದ ಸತ್ಯದ ಕಡೆಗೆ. ಅದನ್ನ ಅಪ್ಲೈ ಮಾಡಬೇಕು. ತಮಸೋಮ ಜ್ಯೋತಿರ್ಗಮಯ. ನಿಮ್ಮಲ್ಲಿ ಡಾರ್ಕ್ನೆಸ್ ಇದೆ, ನಮ್ಮಲ್ಲಿ ಕತ್ತಲೆ ಇದೆ. ಎಲ್ಲಿ? ಅನ್ಕಾನ್ಶಿಯಸ್ ಮೈಂಡ್, ನಮ್ಮ ಬಿಹೇವಿಯರ್ಲಿ ಕತ್ತಲೆ ಇದೆ, ಅಲ್ಲಿ ಬೆಳಕು ಬರಬೇಕು. ತಮಸೋಮ ಜ್ಯೋತಿರ್ಗಮಯ. ಮೃತ್ಯೋರ್ಮ ಅಮೃತಂ ಗಮಯ. ಅವಾಗ ಮೃತ್ಯುವಿಂದ ಮುಕ್ತಿ ಸಿಗುತ್ತೆ. ಎಲ್ಲಿ? ಮೃತ್ಯುವಿನ ಸಾವಿಂದಿರಲ್ಲ. ನಾನು ಯಾವಾಗ ಅಜ್ಞಾನದಲ್ಲಿದ್ದೇನೆ ಅದೇ ಸಾವು, ಅಲ್ಲಿ ಮುಕ್ತಿ ಸಿಗುತ್ತೆ. ಆವಾಗ ಏನಾಗುತ್ತೆ? ಶಾಂತಿ ಶಾಂತಿ ಶಾಂತಿ. ಎಷ್ಟು ಸಿಂಪಲ್ ಆಗಿ 4 ಲೈನ್ಗಳು ಹೇಳ್ಬಿಡ್ತಾರೆ ನೋಡಿ ಆತ್ಮಜ್ಞಾನ.
ಅರ್ಥ ಆಯ್ತಾ? ಸ್ಟೂಡೆಂಟ್ ಇಸ್ ರೆಡಿ. ಓಕೆ, ಸ್ಥಿತ ಪ್ರಜ್ಞಾನ ಸಮಾಜ ವಿಷಯ ಎಲ್ಲ ಇರುತ್ತಾ ನಮಗೆ? ಹೇಳ್ತೇನೆ, ಅದನ್ನ ಹೇಳ್ತೇನೆ. ಓಕೆ, ಕೀಪ್ ದ ಕ್ವಶನ್. ಸೊ ಇದು ಕ್ಲಿಯರ್ ಆಯ್ತಾ? ಅಲ್ಟಿಮೇಟ್ಲಿ ಮುಕ್ತಿ ಅಂದ್ರೆ, ಎನ್ಲೈಟನ್ಮೆಂಟ್ ಲಿಬರೇಷನ್, ಮುಕ್ತಿ ಅಂದ್ರೆ ಇಕ್ವಾನಿಮಿಟಿ ಫುಲ್ ಎಸ್ಟಾಬ್ಲಿಷ್ ಆಗುತ್ತೆ. ಅರಿವು ಬಂತು ನನಗೆ, ಬಟ್ ನನ್ನ ಕೆಟ್ಟ ಹ್ಯಾಬಿಟ್ ಹೋಗಿಲ್ಲ. ಕೆಟ್ಟ ಹ್ಯಾಬಿಟ್ ಬಗ್ಗೆ ಅರಿವು ಬಂದಿಲ್ಲ, ಅಲ್ಲಿ ಇನ್ನೂ ಅಭ್ಯಾಸ ಬೇಕು, ರಿಪೇರಿ ಮಾಡಬೇಕು. ಕೆಲಸ ಅರಿವು ಬಂದ್ಕೊಂಡು ಹೋಯ್ತು, ಮುಗೀತು, ಮತ್ತೆ ಬರಲ್ಲ. ಕೆಲಸ ಅರಿವು ಬಂತು, ಸ್ವಲ್ಪ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದೇನು? ಸರ್ವಿಸ್ ಮಾಡಬೇಕು, ಅಥವಾ ಸುಮ್ಮನೆ ಇರಬೇಕು, ಅಥವಾ ವಿಪಶ್ಯನ ಮಾಡಬೇಕು, ಅಥವಾ ಚಾಂಟಿಂಗ್ ಮಾಡ್ಬೇಕು, ಏನೋ ಮಾಡಬೇಕು. ಆ ವಾಸನೆಗಳು ಸಂಸ್ಕಾರಗಳು ಹೋಗ್ಬೇಕು, ಅಭ್ಯಾಸ ಬೇಕು. ಎರಡು ಸೇರಿದಾಗ ಅರಿವು ಅಂತ ಹೇಳಿ ನಾನು ಇಲ್ಲಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎರಡು ಸೇರಿ ಹೇಳಿದ್ದೇನೆ. ಕಡೆ ನಿಮ್ಮ ಲೋವರ್ ನೇಚರ್ ಬಗ್ಗೆ ಅರಿವು, ಅದಕ್ಕೆ ಲೋವರ್ ನೇಚರ್ಗೆ ಅಸೂರಿ ಪ್ರವೃತ್ತಿ ಅಂತ ಹೇಳೋದು. ಓಕೆ, ವೈರಾಗ್ಯ ಅಲ್ಲಿ ನಮ್ಮಲ್ಲಿ ಇದನ್ ಏನದು, ವೈರಾಗ್ಯ ಅಂದ್ರೆ ಫೈನಲಿ ಅದನ್ನ ಅಪ್ಲೈ ಮಾಡ್ಬೇಕಪ್ಪ. ನಿಮ್ಮ ವಿವೇಕ ಬಂದನ್ನ ಅಪ್ಲೈ ಮಾಡ್ಬೇಕಲ್ಲ, ಬೇಡ ಬೇಡ, ಅದಕ್ಕೆ ವೈರಾಗ್ಯ. ವೈರಾಗ್ಯ ರಾಗ್ಯ ಅಂದ್ರೆ, ರಾಗ ಅಂದ್ರೆ ಅದು ಬೇಡ ಅದು ಬೇಡ ಅಂತ ಹೇಳೋದು, ಅದು ರಾಗ ಅಲ್ಲ, ಅದು ದೇಶ. ಅದು ಬೇಕು ಬೇಡಗಳನ್ನ ದಾಟ್ಬೇಕು. ಬೇಕು ಬೇಡ ಏನಿದ್ರು ಇಲ್ದ್ರು ಅವನು ಲಿವಿಂಗ್ ಇನ್ ವಿಸ್ಡಮ್ ಇಸ್ ಕಾಲ್ಡ್ ಲಿವಿಂಗ್ ಇನ್ ಲೈಟ್, ಜೀವನ್ ಮುಕ್ತಿ. ಜ್ಞಾನದ ಬೆಳಕಿನಲ್ಲಿ ಜೀವನ ಮಾಡಬೇಕು. ಎಂತ ಜ್ಞಾನ? ಕಾನ್ಶಿಯಸ್ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡು, ಅನ್ಕಾನ್ಶಿಯಸ್ ಮೈಂಡು, ಶುದ್ಧವಾದ ಅರಿವಿರ್ಬೇಕು. ಅಲ್ಲಿ ಕೆಟ್ಟದ್ದು ಡಿಸ್ಟರ್ಬ್ ಆಗೋದು, ನನಗೆ ಡಿಸ್ಟರ್ಬ್ ಆಗೋದು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಕಡಿಮೆ ಆಗುತ್ತೆ. ನನಗೆ ಮಾತ್ರ ಡಿಸ್ಟರ್ಬ್ ಆಗೋದು, ಈಗ ನನಗೆ ಡಿಸ್ಟರ್ಬ್ ಆಗೋದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾನೆ. ನಮ್ಮಲ್ಲಿ ಯಾರಿಗೆ ಜನ ಡಿಸ್ಟರ್ಬ್ ಮಾಡ್ತಾರಲ್ಲ, ನಮಗೆ ಡಿಸ್ಟರ್ಬ್ ಆದಾಗ ನಾವು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತೇವೆ. ನಿಮ್ಮ ಸ್ವಾಧ್ಯಾಯ ಡೈರಿ ಇನ್ನೊಂದು ಬರೀರಿ, ಏನದು, ನನ್ನ ಡಿಸ್ಟರ್ಬೆನ್ಸ್ ಬೇರೆಯವ್ರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ನಮ್ಮ ಡಿಸ್ಟರ್ಬೆನ್ಸ್ ನಾವು ಬೇರೆಯವ್ರಿಗೂ ಸ್ಪ್ರೆಡ್ ಮಾಡ್ತೇವೆ. ಚೆನ್ನಾಗಿ ಒಳ್ಳೆ ಸ್ಪ್ರೆಡ್ ಮಾಡ್ತಾ ಗೊತ್ತಿಲ್ಲ, ಡಿಸ್ಟರ್ಬೆನ್ಸ್ ಸ್ಪ್ರೆಡ್ ಮಾಡ್ತೇವೆ. Sometimes you have to throw out some objects. Liberation, clean up. See, light room ಅಲ್ಲಿ ಲೈಟ್ ಬಂತು ಆಯ್ತಾ, ಲೈಟ್ ಬಂದಾಗ ಎಲ್ಲ ಕಾಣುತ್ತೆ. ಅಲ್ಲಿ ಸ್ವಲ್ಪ ಕಸ ಇರುತ್ತೆ, ಸ್ವಲ್ಪ ಒಳ್ಳೆ ಇರ್ತದೆ. ಕಾಣೋದೆಲ್ಲ ಕಾಣ್ತು, ಸ್ವಲ್ಪ ಕಸ ಬೇಕಾದ್ರೆ ಹೊರತೆಗಿರಿ ಬೇಕಿದ್ರೆ. ಕರೆಕ್ಟ್ ಕರೆಕ್ಟ್. ಬಟ್ ಏನಾಗುತ್ತೆ, ಇಂಪಾರ್ಟೆನ್ಸ್ ಏನಂದ್ರೆ, ಎನ್ಲೈಟ್ಮೆಂಟ್ ಲಿಬರೇಷನ್ ಅಲ್ಲಿ ಯು ವಿಲ್ ಗೆಟ್ ಇನ್ನರ್ ಪೀಸ್ ಅಂಡ್ ಯು ವಿಲ್ ಸ್ಪ್ರೆಡ್ ಪೀಸ್. ನಿಮ್ಗೆ ಲಿಬರೇಷನ್ ಆಗಿದ್ರೆ ಯು ವಿಲ್ ಗೆಟ್ ಡಿಸ್ಟರ್ಬೆನ್ಸ್ ಅಂಡ್ ಯು ವಿಲ್ ಡಿಸ್ಟರ್ಬ್ ಅದರ್ಸ್ ಆಲ್ಸೋ. If somebody is bored in his presence, all other people will get bored. Disturbance is spread. Right? This is not a sign of liberation. Enlightenment may be there, but liberation is not happening. Enlightenment is also not complete because unconscious is not penetrated. ಸರಿನಾ? ಅಂದ್ರೆ ಯಾರಾದ್ರೂ ಒಬ್ರು ಎನ್ಲೈಟ್ಮೆಂಟ್ ಆಗಿದೆಪ್ಪ, ಲೈಫ್ ಎಲ್ಲ ಬೋರ್ರಿ, ಅವ ಜ್ಞಾನಿ ನಾನು, ಆ ಜ್ಞಾನಿ ಅವ್ರು ಹೇಗಿರ್ತಾರೆ? ಹಾಗೆ ಸಾಧ್ಯ ಇಲ್ಲ, ಅಲ್ಲಿ ಎನರ್ಜಿ ಇರ್ತದೆ. ಆಯ್ತಾ? ನಾವು ಯಾರೋ ಅವ್ರ ಜ್ಞಾನಿಗಳ್ರಿ ಪಾಪ, ಅವ್ರ ಮುಖ ನೋಡಿದ್ರೆ ನಮ್ಗೆ ದುಃಖ ಆಗತ್ತೆ ಪಾಪ. ಶಾಂತಿ 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 ಹರಡ್ಬೇಕು. ಶಾಂತಿ ಹರಡ್ತು ಅಶಾಂತಿ ಹರಡ್ತು ಅದು ಬೇರೆಯವ್ರಿಗೆ ಗೊತ್ತಾಗತ್ತೆ, ಅವ್ರ ಜ್ಞಾನಿ ತಿಳ್ಕೊಬಹುದು. ಆಯ್ತಾ? Some part got lightened up there, but the remaining part is still. That means enlightenment is not full. Light is not there, no. Light has not. Tamaso ma jyotirgamaya. Darkness not illuminated, no. But I think I am illuminated. That's also part of ignorance. See, I am enlightened. Okay. That. But something is making that person feel that the peace. I'm saying. Is a different. Right? I'm saying what somebody says, I can't say. I'm telling symptoms. Okay. Here I am not commenting about anybody. These are buzzwords, my dear. That's why I'm saying this is all ನಿಮ್ಗೆ ಅರ್ಥ ಮಾಡ್ಲಿಕ್ಕೆ. ಅವೇಕನಿಂಗ್ ಅಂದ್ರೆ ಏನು, ಎನ್ಲೈಟ್ಮೆಂಟ್ ಅಂದ್ರೆ ನಿಮ್ಗೆ ಕ್ಲಾರಿಟಿ ಕೊಡ್ತೇನೆ, ಬೇರೆಯವ್ರನ್ನ ಎವಾಲ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. Equanimity and peace in his presence, in her presence. They'll feel the peace. They'll feel the peace.
I mean, depending on the level of depth of wisdom, there may be. I'm saying that will happen. It happens. So I'm saying there is a peace felt or equanimity is felt. Terrorist comes and shouts at you, you are equanimous. That will affect him. I'm saying ಯಾರು ಒಬ್ಬ ಟೆರರಿಸ್ಟ್ ಬಂದು ಒಬ್ಬ ಜ್ಞಾನಿ ಮುಂದೆ ಬಂದು ಅವನಿಗೆ ಅವನೇನಾಗುತ್ತೆ ಬೇರೆಯವ್ರು ನೋಡಿದ್ರೆ ಹೆದರ್ಕೊಳ್ತಾರೆ, ಇವನು ಹೆದರ್ಕೊಳ್ಳಲ್ಲ. I'm saying that has an impact on him. ಏನಾಗುತ್ತೆ ನೋಡಿಪ್ಪ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗೋಗೆ ಇನ್ನೊಂದು ಈಗೋ ಅರ್ಥ ಮಾಡೋದು ಬಹಳ ಸುಲಭ ಆಯ್ತಾ. ಈಗೋಗೆ ಈಗೋಲೆಸ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈಗ ನಿಮ್ಗೆ ಇನ್ನೊಬ್ರು ಬಂದು ಮಾತಾಡಿದ್ರೆ ಬಹಳ ಸುಲಭ ಅರ್ಥ ಆಗುತ್ತೆ. ಒಬ್ಬ ಜ್ಞಾನಿ ಬಂದು ಮಾತಾಡಿ ನಿಮ್ಗೆ ಅರ್ಥ ಆಗಲ್ಲ, ಅವ್ರ ರಿಯಾಕ್ಷನ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಏನಾಗುತ್ತೆ, ಟೆರರಿಸ್ಟ್ ಮುಂದೆ ಒಬ್ಬ ಜ್ಞಾನಿ ನಿಂತ್ಕೊಂಡ್ರೆ ಆ ಟೆರರಿಸ್ಟ್ ಹೆದರಿಸಿದ್ರು ಜ್ಞಾನಿ ಕಾಮ್ ಆಗಿ ನೋಡಿದಾಗ ಅವ್ನು ಏನೇ ತಲೆ ಕೆಟ್ಟೋಗ್ಬಿಡ್ತದೆ. ವಿಲ್ ಗೆಟ್ ಡಿಸ್ಟರ್ಬ್. He may not get peace, but he'll see behavior is very different. The behavior is not normal. ಈಗ ಉದಾಹರಣೆ ಕೊಡ್ತೇನೆ. ಗುರು ತೇಗ್ ಬಹದ್ದೂರ್ನ ಔರಂಗಜೇಬನ್ಗೆ ಹೋದ್ರು. ಔರಂಗಜೇಬ್ ಇಸ್ ಕನ್ಸಿಡರ್ಸ್ ಬಿಗ್ ಟೆರರಿಸ್ಟ್ ಆಗಿನ ಕಾಲದಲ್ಲಿ. ಅವನು ಮಾಡಿದ ಗುರು ತೇಗ್ ಬಹದ್ದೂರ್ ಮಕ್ಕಳನ್ನ ಎದುರುಗಡೆ ಹಿಂಸೆ ಮಾಡಿ ಸಾಯಿಸಿದ. ಗುರು ತೇಗ್ ಬಹದ್ದೂರ್ನ ಪಾರ್ಟ್ ಬೈ ಪಾರ್ಟ್ ಕತ್ತರಿಸಿ ಸಾಯಿಸಿದ. ಬೇರೆಯವರು ಹೆದರ್ಕೊಂಡು ನಡುತ್ತಾರೆ. ತೇಗ್ ಬಹದ್ದೂರ್ ಸ್ಮೈಲ್, ಇಕ್ವಾಲಿಟಿ. ಅದನ್ನು ನೋಡಿದಾಗ ಅವನ ಮೇಲೆ ಎಫೆಕ್ಟ್ ಆಗುತ್ತೆ. ಎಷ್ಟು ಎಫೆಕ್ಟ್ ಆಗ ಗೊತ್ತಿಲ್ಲ, ಬಟ್ ಎಫೆಕ್ಟ್ ಆಗೇ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಸೈನ್ ಆಫ್ ಜೀವನ್ ಮುಕ್ತಿ ಮತ್ತು ವಿವೇಕ ಸೈನ್ ಏನಂದ್ರೆ ಪರಾಶಾಂತಿಂ ಅಧಿಗಚ್ಚತಿ, ಶಾಂತಿ ಬರ್ತದೆ. ಎಲ್ಲಿ? ಭಗವದ್ಗೀತೆ 4.3. ಶಾಂತಿ ಎಲ್ಲಿಂದ ಬಂತಿದ್ದು? ಏನೇ ಬಂದ್ರೆ ಇಕ್ವಾನಿಮಿಟಿ ಅಂದ್ರೆ ಸ್ಥಿರಪ್ರಜ್ಞೆ ಬಂದಾಗ ಜೀವನದ ಕಷ್ಟ ಸುಖ ಬಂದ್ರೆ ಡಿಸ್ಟರ್ಬ್ ಆಗಲ್ಲ. ಡಿಸ್ಟರ್ಬ್ ಆದಾಗ ಒಳಗಡೆ ಏನಾಗುತ್ತೆ, ಒಳಗಡೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಕಡಿಮೆ ಆಗುತ್ತೆ, ಒಳಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಕಡಿಮೆ ಆಗ್ಬಿಡ್ತದೆ. ಅಲ್ಲಿ ಏನಾಗುತ್ತೆ, ಒಳಗಡೆ ಶಾಂತಿ ಹೊರಡ್ತದೆ. ಡಿಸ್ಟರ್ಬೆನ್ಸ್ ಇಲ್ದಿದ್ದಾಗ ಶಾಂತಿ ಬರ್ತದೆ. ಅದಕ್ಕೋಸ್ಕರ ಮುಕ್ತಿ ಅಂದ್ರೆ ಸಂಸ್ಕಾರ ಮತ್ತು ವಾಸನೆಯಿಂದ ಮುಕ್ತಿ, ಸ್ಥಿತಪ್ರಜ್ಞದಲ್ಲಿ ಜೀವನ. ಸರಿನಾ? ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಮುಕ್ತಿ ಅಂದ್ರೆ ನಿಮ್ಮ ಹೆಸರಲ್ಲಿ ಸ್ವಾಧ್ಯಾಯ ಡೈರಿಯಿಂದ ಮುಕ್ತಿ. ಸ್ವಾಧ್ಯಾಯ ಡೈರಿ ಏನು ಬರೀಲಿಕ್ಕಿಲ್ಲಪ್ಪ ಅಂತ ಹೇಳಿದ್ರೆ ಮುಕ್ತಿ. ಸ್ವಾಧ್ಯಾಯ ಡೈರಿ ಬರೀಕಿದ್ರೆ ನೀವೇ ಡಿಸೈಡ್ ಮಾಡ್ಬೋದು. ಒಂದು ದಿವಸ ನಾನು ಬರೆಯಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ, ಅದು ಬೇರೆ ಪ್ರಶ್ನೆ. ಅವಾಗ ಗುರುಗಳಿಗೆ ನಿಮ್ಮಿಂದ ಮುಕ್ತಿ. ಇಲ್ಲ ಗುರುಗಳ ಸ್ವಾಧ್ಯಾಯ ಡೈರಿ ಬರೆಯಲ್ಲ ಅಂದ್ರೆ ಗುರುಗಳಿಂದ ನಿಮ್ ಮುಕ್ತಿ. ನೀವೇ ಬರೆಯಲ್ಲ ಅಂತ ಬರೆಯಕ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಮುಕ್ತಿ. ಹಾ. ಸೊ ಅದಕ್ಕೋಸ್ಕರ ಭಗವದ್ಗೀತೆ ಪುನಃ ಹೇಳ್ತಾರೆ, ಹೇಳಿ, ಎಂ ವಾಪಿ ಸ್ಮರನ್ ಭಾವಂ ಪ್ರಾಜೆಕ್ಟ್ ತ್ಯಜಂತೆ ಕಳೇವರಂ ತಂ ತಂ ಏವೈತಿ ಕೌಂತೇಯ ಸದಾ ತದ್ಭಾವ ಪಾವಿತ. ಇಲ್ಲಿ ನೋಡಿ, ಬಹಳ ಮುಖ್ಯವಾದ ವಿಷಯ ಹೇಳ್ತೇನೆ. ಬಹಳ ಮುಖ್ಯವಾದ ವಿಷಯ ಹೇಳ್ತೇನೆ. ನಾವು ಹೇಗೆ ಜೀವನ ಮಾಡ್ತೇವೆ, ನಮ್ಮ ಸಾವು ಕೂಡ ಹಾಗೆ ಬರ್ತದೆ. ಈಗ ಒಬ್ಬ IIT ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದ, ಫಸ್ಟ್ ರ್ಯಾಂಕ್ ಬಂದ. IIT ಎಕ್ಸಾಮ್ ಎಷ್ಟು? 3 ಗಂಟೆ. ಬಟ್ 3 ಗಂಟೆಗೆ ಅವನು 3 ವರ್ಷ ಕೆಲಸ ಮಾಡಿದ್ದಾನೆ, ಹಗಲು ರಾತ್ರಿ. ಅದ್ರ ಸಂಬಂಧಿ 3 ಗಂಟೆ. ಇಲ್ಲರಿ ಅವ್ನು 3 ಗಂಟೆ ಕೆಲಸ ಮಾಡಿ ಬಹಳ ಲಕ್ಕಿ ರೀ ಅವನು. ಅವ್ನು ಲಕ್ಕಿ ಹಾಗಾದ, 3 ವರ್ಷ ಕೆಲಸ ಮಾಡಿದ್ದಾನೆ. ಅವ್ನು 3 ವರ್ಷ ಲೈಫ್ ಸಮರಿ ಏನು? 3 ಗಂಟೆ. ಅದೇ ನಿಮ್ಮ ಜೀವನದ ಲೈಫ್ ಸಮರಿ ಏನು? ಸಾವು ಅಲ್ವಾ? ಸಮರಿ ಆಫ್ ಯುವರ್ ಲೈಫ್. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತೆ ಕಲೇವರಂ ತಂ ತಮಯತಿ ಕೌಂತೇಯ ಸದಾ ತದ್ಭಾವ ಭಾವಿತಂ. ಪತ್ತಲಗೈತೆ. You have to pull out the plug once. TV plug. Pull out one. You go to YouTube and then do casting. Cut, escape. Now you do casting. ಸೊ ಭಗವದ್ಗೀತಾ 8.6 ಇದೇನಂತೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತಿ ಕಳೇವರಂ ತಂ ತಮಯತಿ ಕೌಂತೇಯ ತದಾ ಸದ್ಭಾವ ಭಾವಿತಂ.
ನಿಮ್ಗೆ ಸಾಯುವ ಕಾಲದಲ್ಲಿ ಯಾವ ವಾಸನೆಗಳು ಸಂಸ್ಕಾರಗಳು ಬರ್ತವೆ ಅದು ನಿಮ್ಮ ಮುಂದಿನ ಜನ್ಮ ಕರ್ಕೊಂಡು ಹೋಗ್ತದೆ. ಆಯ್ತಾ? ಅದಕ್ಕೆ ಭಾಗವತ ಮೇಲೆ ಒಬ್ಬ ಕರಿ ಇದು ಬರ್ತದೆ, ಅವನು ಯಾರವನು ಲಾಸ್ಟ್ ಮೂಮೆಂಟ್ ಅಲ್ಲಲ್ಲ ಜಡ ಅಲ್ಲಲ್ಲ ಇನ್ನೊಬ್ಬ ಭಗವಂತನ ಕರೀತಾನಲ್ಲ, ಅಜಾಮಿಳ. ಅಜಾಮಿಳ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನೇನ್ ಮಾಡ್ತಾನೆ, ಅವನನ್ನು ಎಲ್ಲ ಮರೆತು ಬಿಟ್ಟು ತನ್ನ ಬ್ರಾಹ್ಮಣ ಎಲ್ಲ ಮರೆತು ಬಿಟ್ಟು ಕೆಟ್ಟ ಅಭ್ಯಾಸ ಬಿಡ್ತಾನೆ. ಜೂಜಾಡೋದು, ಕುಡಿಯೋದು, ಯಾರ್ದೋ ಒಟ್ಟಿಗೆ ಹೋಗೋದು ಎಲ್ಲ ಮಾಡ್ತಾನೆ. ಹುಷಾರಿಲ್ಲ ಆಗುತ್ತೆ. ಸಾಯುವ ಕಾಲದಲ್ಲಿ ಅವ್ನು ನಾರಾಯಣ ಅಂತ ಕರೀತಾನೆ. ನಾರಾಯಣ ಅಂತ ಕರೆದದ್ದು ಅವನ ಮಗನ್ನ. ಬಟ್ ನಾರಾಯಣ ಶಬ್ದ ಇದೆಯಲ್ಲ, ಅದು ಅವನ ಹಿಂದಿನ ಸಂಸ್ಕಾರಗಳನ್ನು ಹೊರತರ್ತದೆ. ನಾರಾಯಣನ ಬಗ್ಗೆ ಧ್ಯಾನ ಮಾಡಿದಲ್ಲ ಯಾವಾಗ ಸಣ್ಣದಾಗಿದ್ದಾಗ, ಆವಾಗ ನಮ್ಗೆ ದೇವತೆಗಳು ಬಂದವು ಅಂತ. ಅಂದ್ರೆ ನಿಮ್ ಸಾಯುವ ಕಾಲದಲ್ಲಿ ನಿಮ್ ಸಂಸ್ಕಾರಗಳು ಹೊರಬರ್ತವೆ. ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಏನ್ ಕಲ್ತಿದ್ರ ಅದು ಹೊರಬರ್ತದೆ. ಸಾವು ಅನ್ನೋದು ನಿಮ್ ಎಕ್ಸಾಮ್. ಅದು ಹಾಫ್ ಅವರ್ ಆಗ್ಬೋದು, ಅರ್ಧ ನಿಮಿಷ ಆಗ್ಬೋದು, 1 ಗಂಟೆ ಆಗ್ಬೋದು, ಕೆಲವು 2-3 ದಿವಸ ಆಗ್ಬೋದು. ಈಗ ಸಾವಾಗ ನಾರ್ಮಲ್ ಏನಾಗುತ್ತೆ ನಮ್ಗೆ? ಸಾವಿನ ಕಾಲದಲ್ಲಿ ಹಾಸ್ಪಿಟಲ್ ಸೇರಿಸಿರ್ಬೋದು, ಜೋರು ಹುಷಾರಿರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ವೆಂಟಿಲೇಟರ್ ಹಾಕಿರ್ಬೋದು, ಅಥವಾ ಸಾಮಾನ್ಯವಾಗಿ ಮಂಚದ ಮೇಲೆ ಮಲಗಿದಾಗ ಸಾವು ಬರ್ಬೋದು. ಸಾವು ಅಂತ ಹೀಗೆ ಹೇಳ್ಕೊಂಡು ಬರ್ತಾ ಅದು ಬರಲ್ಲ. ನಾರ್ಮಲಿ ಇನ್ ಜನರಲ್ ಸಾವಿನ ಸರ್ಕಮ್ಸ್ಟೆನ್ಸ್ ಡಿಫಿಕಲ್ಟ್. ಸುಲಭ ಸರ್ಕಮ್ಸ್ಟೆನ್ಸ್ ಸಾವು ಬರಲ್ಲ. ಸುಲಭ ಬಂದ್ರೆ ಅದು ಒಳ್ಳೆ ಕರ್ಮ. ಆಯ್ತಾ? ಈಗ ನಮಗೆ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸ್ ಬಂತು, ಅದ್ರಲ್ಲಿ ನಮ್ಗೆ ಯಾವ ಸಂಸ್ಕಾರಗಳು ಬರ್ತವೆ? ನೀವು ಈ ಸ್ಥಿತಪ್ರಜ್ಞಾಗಿ ಜೀವನ ಮಾಡಿದ್ರೆ ಏನಾಗುತ್ತೆ? ಯಾವುದೇ ಸಂಸ್ಕಾರ ಬಂದರೂ ಅಲ್ಲಿ ಅಟ್ಯಾಚ್ ಆಗಲ್ಲ, ಇಕ್ವಾನಿಮಿ ನೋಡ್ತೀರಾ. ಇಲ್ಲಿ ಏನಾಗುತ್ತೆ, ಯಾವುದೋ ಹೊರಡ್ಬಿಡುತ್ತೆ. ನಾರ್ಮಲ್ ಏನಾಗುತ್ತೆ, ಬೆಡ್ ರಿಟರ್ನ್ ಆಗಿದೆ ಅಂತ ಹೇಳೋಣ, 1 ತಿಂಗಳು. ಆ ಬೆಡ್ ರಿಟರ್ನ್ ಆಗ ಅವ್ನು ಏನಿರ್ತದೆ, ಇದು ಬೇಡಪ್ಪ, ನನಗೆ ಇದು ಬೇಡ, ಇದು ಬೇಡ, ನೋವಾಗ್ತಾ ಇದೆ ಅಂದ್ರೆ ಆ ಕೆಟ್ಟ ನೆಗೆಟಿವ್ ಸಂಸ್ಕಾರಗಳು ಹೊರಬರ್ತವೆ. ಆ ನೆಗೆಟಿವ್ ಸಾಯುವ ಕಾಲದಲ್ಲಿ ಏನಾಗುತ್ತೆ, ನೆಗೆಟಿವ್ ನೆನಪುಗಳು ಹೊರಬರ್ತವೆ, ಬೇಡ 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 ಅನ್ನೋದು. ಆವಾಗ ಏನಾಗುತ್ತೆ, ಅದು ಅವನ ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ. ನೀವು ನೆಕ್ಸ್ಟ್ ಹಿಂದಿನ ಜನ್ಮದಲ್ಲಿ ನೆಗೆಟಿವ್ ಲೈಫ್ ಇಂದ ಹೊರಗೆ ಬಂದಾಗ ನೀವು ಹೊಸ ಜನ್ಮದಲ್ಲಿ ಹಾಗೆ ಇರುತ್ತದೆ, ಲೈಫ್ ಸಫರಿಂಗ್ ಶುರು ಆಗುತ್ತೆ. ಅರ್ಥ ಆಗ್ತೀಯಾ? ಸ್ಟಾರ್ಟ್ ವಿತ್ ನೆಗೆಟಿವಿಟಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅದೇ ಪಾಸಿಟಿವಿಟಿಯಲ್ಲಿ ಭಕ್ತ ಇರ್ತಾನೆ, ಭಗವಂತನ ಹೆಸರಲ್ಲಿ ಬರ್ತದೆ. ಆವಾಗ ಏನು ಮಾಡ್ತಾನೆ, ಭಗವಂತನ ಲೋಕಕ್ಕೆ ಹೋಗ್ತಾನೆ. ಅದಕ್ಕೆ ಉಪಾಸನೆ ಅಂತ ಹೇಳೋದು. ಈ ಸ್ಥಿತಪ್ರಜ್ಞೆ ಏನಾಗುತ್ತಾನೆ, ಅವನಿಗೆ ಬೇಕು ಬೇಡ ದಾಟಿ ಹೋಗ್ಬಿಡ್ತಾನೆ. ಸಾವು ಬರ್ಲಿ, ಬದುಕು ಸಾವು ಲೆಕ್ಕಲಿಲ್ಲ ಅವನಿಗೆ, ಈಕ್ವಾನಿಟಿ ಇರ್ತಾನೆ. ಅವನಿಗೆ ಸಾವು ಏನಾಗುತ್ತೆ, ಇನ್ನೊಂದು ದೇಹ ಇಲ್ಲ, ಮುಕ್ತನಾಗ್ತಾನೆ. ಹಾಗಾಗ್ಬಿಟ್ಟು ನಮ್ಮ ಜೀವನ ಇದೆಯಲ್ಲ ಸ್ಥಿತಪ್ರಜ್ಞ ಕಳಿಬೇಕು. ಸ್ಥಿತಪ್ರಜ್ಞ ಜೀವನ ಮುಕ್ತ ಅಂದ್ರೆ ಬದುಕಿದ್ದಾಗ ಅವನು ಸ್ಥಿತಪ್ರಜ್ಞ, ಬದುಕಿದ್ದಾಗ ಈಕ್ವಾನಿಟಿ ಸಮಬುದ್ಧಿ, ಸತ್ತ ಸಾಯುವ ಕಾಲದಲ್ಲಿ ಸಮಬುದ್ಧಿ, ಅವಾಗ ವಿದೇಹ ಮುಕ್ತ ಅಂತ. ವಿದೇಹ ಮುಕ್ತ ಅವನು ಜೀವನ್ ಮುಕ್ತನಿಗೆ ಅವನು ಜೀವನ್ ಮುಕ್ತ ವಿದೇಹ ಮುಕ್ತ ಅಂತ ಲೆಕ್ಕ ಇಲ್ಲ. ಬಟ್ ಬೇರೆಯವರಿಗೆ ಹಾಗನ್ಸ್, ಬೇರೆಯವರು ಅವನು ಸಾಯ್ತಾ ಇದ್ದಾನೆ ಅಂತ ಅನಿಸ್ತದೆ. ಮುಕ್ತಿಯ ಮರಣ ಕಾಲದಲ್ಲಿ ಕೂಡ ಸ್ಥಿತಪ್ರಜ್ಞ ಇರಬೇಕು. ಸ್ಥಿತಪ್ರಜ್ಞ ಅಂದ್ರೆ ಈಕ್ವಾನಿಟಿ, ರಾಗ ದ್ವೇಷ ಈಕ್ವಾನಿಮ್ಸ್ ಆಗಿ ನೋಡಬಹುದು. ಇಲ್ಲಿ ಏನಾಗುತ್ತೆ, ದ್ವೇಷ ಬರ್ತದೆ. ದ್ವೇಷ ಏನು, ಬೆಡ್ ಮೇಲೆ ಮಲಗಿದ್ದಾನೆ, ಬೆಡ್ ಬಗ್ಸ್ ಆಗ್ಬಿಟ್ಟಿದೆ, ಕೈ ಕಾಲು ನೋವು ಶುರು ಆಗ್ಬಿಟ್ಟಿದೆ, ನನಗೆ ಬೇಡ, ಅಯ್ಯೋ ಬೇಡ ಬೇಡ, ಬೇಕು ಬೇಡ ದಾಟಿದ್ದಾನೆ. ಅದನ್ನ ಈಕ್ವಾನಿಮಸ್ ಆಗಿ ನೋಡೋ ಸ್ಥಿತಿ ಬರ್ಬೇಕು ಅವನಿಗೆ. ಇದಕ್ಕೆ ಶಮ ದಮ ತಿತಿಕ್ಷಾ ಉಪರತಿಷ್ಠಾನದಲ್ಲಿ ಅದು ಗುಣ, ಅದು ಬೇಸಿಕ್ ಕ್ವಾಲಿಟಿ. ತಿತಿಕ್ಷಾ ಅಂದ್ರೆ ನೋವನ್ನು ತಡ್ಕೊಳ್ಳೋ ಶಕ್ತಿ. ನೋವನ್ನು ತಡ್ಕೊಳ್ಳೋ ಶಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ಅಲ್ಲಿ ಮಾಡ್ಲಿಕ್ಕಾಗುತ್ತೆ. ಇಲ್ಲಿ ನೋವು ಬಂದಾಗ ಬಡೋ ಅಂತ ಅಳಿಸು ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ದ್ವೇಷ ಸಂಸ್ಕಾರಗಳು ಹೊರಬರ್ತವೆ. ಕ್ಲಿಯರ್? ಹೈ ಸ್ಟ್ಯಾಂಡರ್ಡ್. Where you have come? No, where you have come? Where you have come? Your standards are not low. It's IIT. ಆಯ್ತಾ? ಪ್ರಜ್ಞಾ ಜಾಗೃತ ಆಗಬೇಕು. ಆಯ್ತಾ? ಅದನ್ನ ಅಪ್ಲೈ ಮಾಡಬೇಕು. ವೈರಾಗ್ಯ, ಡಿಟ್ಯಾಚ್ಮೆಂಟ್ ಬರಬೇಕು. ಆಯ್ತಾ? ಜೀವನ್ ಮುಕ್ತನಾಗಿ ಬದಬೇಕು, ಜೀವನ್ ಮುಕ್ತನಾಗಿ ಸಾಯ್ಬೇಕು. ಅಂದ್ರೆ ಸ್ಥಿತಪ್ರಜ್ಞನಾಗಿ ಬದುಕಬೇಕು, ಸ್ಥಿತಪ್ರಜ್ಞನಾಗಿ ಸಾಯ್ಬೇಕು. ಇದಕ್ಕೆ ಮುಕ್ತಿ ಅಂತ. ಕ್ಲಿಯರ್? ತಿತಿಕ್ಷ ಇಸ್ ವೆರಿ ಇಂಪಾರ್ಟೆಂಟ್. ತಿತಿಕ್ಷ ಅಂದ್ರೇನು? ನೋವು. ಸಾಯುವ ಕಾಲದಲ್ಲಿ ಯಾರು ನೋವಿಲ್ದಿದ್ರೆ ಸಾಯೋರು ಬಹಳ ಕಡಿಮೆ.
ಏನೋ ನೋವು, ಏನೋ ಡಿಸೀಸು, ಪೇಯ್ನು ಬಂದುಬಿಡ್ತದೆ. ಪೇಯ್ನ್ ಬಂದಾಗ ಅದು ಬೇಡ 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 ಅನ್ನೋ ಸಂಸ್ಕಾರಗಳು ಜಾಸ್ತಿ ಬಂದ್ಬಿಡ್ತದೆ. ಆ ಸಂಸ್ಕಾರಗಳು ಬದುಕಿದ್ದಾಗಲೇ ಸ್ಥಿತಪ್ರಜ್ಞಾಗಿ ನೋಡೋ ಬರ್ಬೇಕು. ಪೇಯ್ನು ಏನಿದ್ರು ಗುರು ತೇಗ್ ಬಹದ್ದೂರಿಗೆ ಕೈ ಕತ್ತರಿಸಿದ್ರು ಸಾಕ್ಷಿ, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಸರ್ಜರಿ ಮಾಡಿದ್ರು ಸಾಕ್ಷಿ. ಅಷ್ಟು ಮಟ್ಟ ಸ್ಟ್ಯಾಂಡರ್ಡ್ ಹೋಗುದಿದ್ರು ಸಣ್ಣ ಪುಟ್ಟ ಸೊಳ್ಳೆ ಕೈಕಾಲು ನೋವುಗಳಿಗೆ ಸ್ಥಿತಪ್ರಜ್ಞ ಕಲಿಬೇಕು. ತಲೆನೋವಿಗೆ, ಹೆಡೇಕಿಗೆ, ಮೈಗ್ರೇನಿಗೆ ಸ್ಥಿತಪ್ರಜ್ಞಾಗೂ ಕಲಿಬೇಕು. ಹಾಗಾಗ್ಬಿಟ್ಟು ಮೈಗ್ರೇನು ಎಲ್ಲ ಬರೋದು ನಿಮ್ಗೆ ಒಳ್ಳೇದಾಗಿ. ಶೋಲ್ಡರ್ ಪೇನ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಿಮ್ಗೆ ಟೀಚಿಂಗ್, ಅದು ಸ್ಥಿತಪ್ರಜ್ಞಾಗಲಿ ಟೀಚಿಂಗ್, ಅದು ತಿತಿಕ್ಷಾ. ಸರಿನಾ? ಯಾರಿಗೆ ಪ್ರಶ್ನೆ ಇದೆಯೇನಪ್ಪ ಝೂಮ್ ಅಲ್ಲಿ? ಎಲ್ಲ ಇದ್ದಾರಾ? ಯಾರೋ ಊಟಕ್ಕೆ ಹೋಗ್ಬಿಟ್ಟಿದಾರ? ಯಾರ ಪ್ರಶ್ನೆ ಏನಿಲ್ಲ ಗುರುಜಿ, ಅವಲೋಕನ ದಿನಚರಿ ಅಂತ ಇವತ್ತಿಂದ ಓಪನ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಸ್ವಾಧ್ಯಾಯ ಹೇಳಿದ್ವಿ ನಾವು, ಅವಲೋಕನ ದಿನಚರಿ ಅಂತ ಅಲ್ಲಿ ಓಪನ್ ಮಾಡ್ತಾ ಇದೀವಿ. ಸ್ವಾಧ್ಯಾಯ ದಿನಚರಿ ಅಂತ ಹೇಳಿ, ಸ್ವಾಧ್ಯಾಯ ಅವಲೋಕನ ದಿನಚರಿ ಅಂತ ಹೆಸರು ಹೇಳಿ, ನಂಗೆ ಸ್ವಾಧ್ಯಾಯ ಅಂದ್ರೆ ಅರ್ಥ ಆಗುತ್ತೆ. ಇಲ್ಲ ಬ್ರಾಕೆಟ್ ಅಲ್ಲಿ ಅವಲೋಕನ ಹಾಕ್ಬಿಡೋದು ಸ್ವಾಧ್ಯಾಯ. ಅಬ್ಸರ್ವೇಷನ್ ಇದೀವಿ ಗುರುಜಿ, ಎಲ್ಲ ಇದೀವಿ. ಕ್ಲಿಯರ್ ಆಗಿದೆ ಹೇಳಿದ್ದು. ಜೀವನ ಮುಕ್ತಿ ಅವ್ರು ಹೇಳಿದ್ರಲ್ಲ ಸ್ವಾಧ್ಯಾಯತೆ, ಇವಾಗ ಡೈರಿ, ಸ್ವಾಧ್ಯಾಯ ಡೈರಿ ಬರೆಯೋದ್ ಬೇಡ ಅಂತ ಅನ್ಸ್ದಾಗ ಒಂದು, ಇಲ್ಲ ಅಂದ್ರೆ ಗುರುಗಳು ಇಂದ ದೂರ ಆಗ್ತೀರಿ ಅಂತ ಹೇಳ್ತಾ ಇದೀರಿ. ಇಲ್ಲ, ನೀವು ಸ್ವಾಧ್ಯಾಯ ಡೈರಿ ಬೇಡ ಅಂತ ಹೇಳಿದ್ರೆ ಏನು ಇಲ್ಲ. ಸ್ವಾಧ್ಯಾಯ ಡೈರಿ ಅಂತ ಹೇಳಿದ್ರೆ ಗುರುಗಳು ಮುಗೀತು, ನಿಮ್ ಕೆಲಸ, ಗುರುಗಳ ಕೆಲಸ ಮುಗೀತು. ಆಯ್ತಾ? ಸ್ವಾಧ್ಯಾಯ ಡೈರಿಯಲ್ಲಿ ನೀವು ಬರೀಕೆ ಏನು ಇಲ್ಲ ಅಂದ್ರೆ ನೀವು ಮುಕ್ತರಾಗ್ಬಿಟ್ರಿ. ಐದರ್ ವೇ ಇಟ್ಸ್ ಓಕೆ. ಚೆನ್ನಾಗಿದೆ ಗುರುಜಿ. ಬರೀರಿದ್ರೆ ಗುರುಗಳಿಗೆ ನಿಮ್ಮಿಂದ ಮುಕ್ತಿ. ಬರ್ತೋ ಅದ್ರಲ್ಲಿ ಏನು ಬರೀಲಿಕ್ಕೆ ಇಲ್ದಿದ್ರೆ ನಿಮ್ಗೆ ಮುಕ್ತಿ. ಚೆನ್ನಾಗಿದೆ ಇದು ಗುರುಜಿ. ಸೋಮಾರಿತನ ಪಟ್ಟು ಬರಿದೇ ಇದ್ದವ್ರಿಗೆ ಸೋಮಾರಿ ಮುಕ್ತಿ ಇಲ್ಲ, ಇಬ್ರಿಗೂ ಮುಕ್ತಿ ಇಲ್ಲ ಗುರು ಶಿಷ್ಯರಿಗೆ. ಅವಾಗ ಗುರು ಶಿಷ್ಯರಿಗೆ ಗುರುಗಳ ಪ್ರಾರಂಭ ಬಹಳ ಕೆಟ್ಟಾಗಿರ್ತಪ್ಪ. ಇಬ್ರಿಗೂ ಗುರುಗಳು ಆಕ್ಚುಲಿ ಬಹಳ ಕೆಟ್ಟ ಪ್ರಾರಂಭ ಮಾಡಿದ್ರು ಗುರುಗಳಾಗೋದು. ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಾರಂಭ ಮಾತ್ರ, ಎಲ್ಲರ ಪ್ರಾರಂಭ ಅವ್ರು ಅನ್ನಿಸ್ಬೇಕು. ಜೀವನ್ ಮುಕ್ತ ಅಂದ್ರೆ ಒಂದು ಪಾಪ ಒಂದು ಪ್ರಾರಂಭ ಮುಗೀತು. ಗುರುಗಳ ಪ್ರಾರಂಭ ಅಂದ್ರೆ ಎಲ್ಲರ ಶಿಷ್ಯರ ಪ್ರಾರಂಭ ಅವ್ರು ಅನುಭವಿಸ್ಬೇಕಾಗತ್ತೆ. ಓಕೆ, ನೀವು ಮುಂಚೆನೂ ಫೈರ್ ಸ್ಕೇಲ್ ಕೊಟ್ಟಿರೋದನ್ನು ಬಹಳ ಚೆನ್ನಾಗಿದೆ ಅಪ್ಲಿಕೇಶನ್. ಫೈರ್ ಸ್ಕೇಲೇ. ಆ ಫೈರು ಏನಾದ್ರು ಅದು ಬರೆಯೋದನ್ನ ಹೀಗೆ ಹೇಳ್ತಿದ್ದೀರಾ, ಅವಾಗ ಬರೀ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರಿ, ಈಗ ಬರೀರಿ ಅಂತ ಹೇಳ್ತಿದ್ದೀರಾ. ನಮ್ಗೆ ಅರ್ಥ ಆಗ್ತದೆ. ಜನ ನಮ್ಗೆ ಪ್ರತಿ ಸಲ ಬಂದು ಜೀವನ ಮುಕ್ತಿ ಆಗಿಲ್ಲ, ನನಗೆ ಮುಕ್ತಿ ಆಗಿಲ್ಲ, ಲಿಬರೇಷನ್ ಆಗಿಲ್ಲ, ಅವ್ರಿಗಾಯ್ತು ಇವ್ರಿಗಾಯ್ತು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಇವ್ರಿಗೆ ಅರ್ಥ ಆಗಿಲ್ಲ ಅಂತ. ಫೈರ್ ಸ್ಕೇಲ್ ಎಲ್ಲಿ ಅಷ್ಟೇ ಒಂದೇ ಒಂದು ಪ್ರಶ್ನೆ. ನಿಮ್ ಜೀವನದಲ್ಲಿ ಫೈರ್ ಎಲ್ಲಿ ಬಂದೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ವಾಧ್ಯಾಯ. ಸರಿನಾ? ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಊಟ ಮಾಡಿ ಟೈಮ್ ಆಯ್ತಾ? ಏನ್ ಮಾಡೋಣ?